Post legends, good evening. So, first of all, thanks to ಸರ್ our Lord Managing Director, my mentor, my coach ಅಂತ ಹೇಳ್ಬೋದು, my life designer ಅಂತ ಹೇಳ್ಬೋದು. ಸೊ ಒಬ್ಬ ವ್ಯಕ್ತಿ ಅಲ್ಲ ಶಕ್ತಿ ಅಂತ ಹೇಳ್ಬೋದು. ನನ್ನ ಈ ಮಟ್ಟಕ್ಕೆ ಬೆಳವಣಿಗೆ ಮಾಡಿದಂತ ಒಬ್ಬ ವ್ಯಕ್ತಿ. ಸೊ ಬಹಳ ಖುಷಿ ಆಗುತ್ತೆ ಅವ್ರ ಬಗ್ಗೆ ಹೇಳಲಿಕ್ಕೆ. ಸೊ ಅವ್ರಿಗೆ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ನೆನೆಸ್ತೀನಿ. ಯಾಕೆ ಅಂದ್ರೆ ಬೆಳಿಗ್ಗೆ MD ಸರ್ ಒಂದು ಕಾಲ್ ಬಂತು. ಯೂನಿವರ್ಸಲ್ ಸಪೋರ್ಟ್ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಅದೇ ತರ ಆಗ್ಬಿಡ್ತಾ ಅಂತ ನಂಗೆ ದೀಪಾ ಮಂಜುನಾಥ್ ಅವರು ಒಂದ್ಸರಿ ಹೇಳಿದ್ರು. ನನಗೆ ನೆನಪಾಯ್ತು ಬೆಳಿಗ್ಗೆ ನನಗೆ MD ಸರ್ ಹೇಳಿದಾಗ. ಏನ್ ಹೇಳಿದ್ರು ಅಂದ್ರೆ, ದೀಪಾ ಮಂಜುನಾಥ್ ಅವ್ರು, ಸರ್ ನಿಮ್ ಮನೆ ಓಪನಿಂಗ್ ಟೈಮ್ ಅಲ್ಲಿ ಬೆನ್ಸ್ ಕಾರ್ ಇದ್ರೆ ಹೆಂಗೆ ಅಂತ ಹೇಳಿ ದೀಪಾ ಮಂಜುನಾಥ್ ಅವ್ರು ಹೇಳಿದ್ರು. ನಾನು ಅಯ್ಯೋ ಇವ್ರ ಮೈಂಡಿಗೆ ಇಷ್ಟೊಂದು ಬಂದ್ಬಿಡ್ತಾ ಅಂತ ಹಂಗೆ ಯೋಚನೆ ಮಾಡಿ. ಇವತ್ತು ಬೆಳಿಗ್ಗೆ MD ಸರ್ ಸಂತೋಷ್ ಯಾವಾಗ ಮನೆ ಓಪನ್ ಅಂದ್ರು, ಸರ್ ಮೇ 10ಕ್ಕಂತೂ ಡೇಟ್ ಕೊಟ್ಬಿಟ್ರೆ ವರ್ಕ್ ಲೋಡ್ ಹೆವಿ ಆಗಿದೆ, ನಾನ್ ಬೇರೆ ಇಲ್ಲ, ವಾರ್ಡ್ರೂಬ್ಸ್ ವರ್ಕ್ ಇಂಟೀರಿಯರ್ ವರ್ಕ್ಸ್ ಟೈಮ್ ತಗೊಳ್ತಾ ಇದೆ ಸರ್ ಅಂದೆ. ಮತ್ತೆ ಹೇಗ್ ಪ್ಲಾನ್ ಮಾಡೋಣ ಅಂತ ಇದೀರಾ ಅಂತ. ಒಂದ್ ತಿಂಗಳು ಹೆಚ್ಚು ಕಮ್ಮಿ ಆದ್ರೂ ಆಗ್ಬೋದು ಸರ್ ಅಂತ. ಸಂತೋಷ್ ಯಾಕೆ, ನಾನೇ ಅತ್ಲಾಗಿ ಒಂದ್ ಪ್ಲಾನ್ ಮಾಡಿದೀನಿ ಈಗ, ಮನೆ ಓಪನಿಂಗ್ ಟೈಮ್ ಅಲ್ಲಿ ವಿತ್ ಬೆನ್ಸ್ ತಂದೆ ನಿಲ್ಸಿ ಇನಾಗ್ರೇಷನ್ ಯಾಕೆ ಮಾಡಬಾರ್ದು ಅಂತ ಬೆಳಗ್ಗೆ ಹೇಳ್ಬಿಟ್ರು. ನನಗೆ ಆಶ್ಚರ್ಯ ಆಗೋಗ್ಬಿಡ್ತು, ಇದೇನಪ್ಪ ಇದು MD ಸರ್ ಈ ಲೆವೆಲ್ಗೆ ಥಿಂಕ್ ಮಾಡ್ಬಿಟ್ರಲ್ಲ ಅಂತ ಹೇಳಿ. ಸೊ ಅದಕ್ಕೆ ಅನ್ಕೊಂಡೆ ನಾನು, ಮನ್ಸಲ್ಲಿ ನಾವು ಯಾವಾಗ ಅನ್ಕೋತೀವಿ ಒಂದು ಪಾಸಿಟಿವ್ ವಾತಾವರಣಗಳನ್ನ, ದೇವ್ರು ಅದನ್ನು ಕೂಡಿಸ್ತಾ ಹೋಗ್ತಾನೆ ಅಂತ ಹೇಳಿ. ಯಾಕೆ ವಿಚಾರ ನೆನ್ಪಾಯ್ತು ಅಂತ ಹೇಳಿದ್ರೆ, ಒಂದ್ಸರಿ ಒಬ್ಬ ವ್ಯಕ್ತಿ ಮನೆ ಹತ್ರನೇ ದೇವಸ್ಥಾನ ಇತ್ತಂತೆ. ಅವ್ನು 10 ವರ್ಷ ಆದ್ರೂ ದೇವಸ್ಥಾನಕ್ಕೆ ಹೋಗಿಲ್ಲ. ಮನೆ ಪಕ್ಕದಲ್ಲೇ ಇದೆ ದೇವಸ್ಥಾನ. ಯಾರೋ ಒಬ್ಬ ಕೇಳದಂತೆ ದೇವಸ್ಥಾನಕ್ಕೆ ಅವತ್ತು ಬಂದ್ಬಿಟ್ಟಿದ. ನಾವು ಏನ್ ಸರ್ ಇವತ್ತು ದೇವಸ್ಥಾನಕ್ಕೆ ಬಂದ್ಬಿಟ್ಟಿದೀರಾ, ಇಲ್ಲೇ 10 ವರ್ಷದಿಂದ ಇದ್ದೀರಾ, ನೀವು ದೇವಸ್ಥಾನಕ್ಕೆ ಬಂದಿಲ್ಲ ಅಂತ ಅಲ್ಲಿ ಇದ್ದವ್ನ್ ಕೇಳದ್ನಂತೆ. ಪೂಜಾರಿ ಪರಿಚಯ ಆಗ್ತಾ ಇರ್ತಾರಲ್ಲ, ಓಡಾಡ್ತಾ ಇರ್ತಾರಲ್ಲ ಅವಾಗ. ಅದಕ್ಕೆ ಅವ್ನು ಹೇಳದಂತೆ, ನಂಗೆ ಮನ್ಸೇ ಬಂದಿರ್ಲಿಲ್ಲ ಬರಕ್ಕೆ, ಇವಾಗ ಮನ್ಸ್ ಬಂತು, ಅದಕ್ಕೋಸ್ಕರ ನಾನ್ ದೇವಸ್ಥಾನಕ್ಕೆ ಬಂದೆ ಅಂತ ಹೇಳದ್ನಂತೆ. ನಾನು ಯಾಕೆ ವಿಚಾರ ಹೇಳಿದೆ ಅಂತ ಹೇಳಿದ್ರೆ, ಅದೇ ರೋಡಲ್ಲಿ ದೇವಸ್ಥಾನ ಇದೆ, ಅದೇ ರೋಡಲ್ಲಿ ಮನೆ ಇದೆ, ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಅವನು ಯಾವಾಗ್ಲೂ ಹೋಗ್ಬೋದಿತ್ತು, 10 ವರ್ಷದ ನಂತರ ಆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಅಂದ್ರೆ ಅವನಿಗೆ ಮನ್ಸಿಗೆ ಬಂದಿದ್ದು 10 ವರ್ಷ ಆದ ನಂತರ ಅಂತ. ನಾವ್ ಎಷ್ಟೇ ಅಕ್ಕ ಪಕ್ಕದಲ್ಲಿ ಏನೇ ಇರ್ಲಿ, ನಮ್ಮ ಮನ್ಸಿಗೆ ಬರೋರ್ಗು ಅದು ಸಾಧ್ಯತೆನೇ ಇಲ್ಲ. ಭಗವಂತನೂ ಸಪೋರ್ಟ್ ಮಾಡಲ್ಲ ಅದಕ್ಕೆ, ಭಗವಂತ ಕೂಡ ಸಪೋರ್ಟ್ ಮಾಡಲ್ಲ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ನಾನು ಯಾವತ್ತೂ ಈ ಸಿಸ್ಟಮ್ ಒಳಗೆ ಅಡಪ್ಟ್ ಮಾಡ್ಲಿಕ್ಕೆ ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ಆರ್ಕೆನ ಸಿಸ್ಟಮ್ ಒಳಗೆ ಅಡಪ್ಟ್ ಮಾಡ್ಲಿಕ್ಕೋಸ್ಕರನೇ ವಿಡಿಯೋಗ್ ಬನ್ನಿ, ಪ್ಲಸ್ ಆಡಿಯೋ ಹಾಕಿ. ಇವತ್ತು ಬಹಳ ಖುಷಿ ಆಯ್ತು, RK ಫ್ಯಾಮಿಲಿಲಿ 82 ಜನ ಇದ್ದಾರೆ. 82 ಜನದಲ್ಲಿ 16 ಜನ ಆಡಿಯೋ ಹಾಕಿದ್ದಾರೆ. ಒಂದು ವಿಡಿಯೋ 16 ಜನ ಆಡಿಯೋ ನಾನು ಎಣಿಸಿದ್ದೀನಿ. 82 ಜನದಲ್ಲಿ 16 ಜನ ಆಡಿಯೋ ಹಾಕಿದ್ದಾರೆ. ವೆಲ್ ಲೆಜೆಂಡ್ಸ್ಗಳು, ಟಾಪ್ ಲೆಜೆಂಡ್ಸೇ ಹಾಕಿಲ್ಲ. ಯಾಕೆ ಸೋಲ್ತಾ ಇದಾರೆ ಗೊತ್ತಾ? ಸಿಂಪಲ್, ಟಾಪ್ ಲೆಜೆಂಡ್ಸೇ. ಬೆಳಿಗ್ಗೆ ಟಿಫನ್ ಮಾಡೋ ಟೈಮಿಗೆ ಟಿಫನ್ ಆಗುತ್ತೆ, ಅವ್ರಿಗೆ ಹೊಟ್ಟೆ ಹಸಿದ್ ನೆನಪಾಗತ್ತೆ. ಮತ್ತೆ ಮಧ್ಯಾಹ್ನ ಆದ ತಕ್ಷಣ ಊಟದ ನೆನಪಾಗತ್ತೆ. ಸಂಜೆ ಆದ ತಕ್ಷಣ ಏನಾದ್ರು ಸ್ನಾಕ್ಸ್ ತಗೋಬೇಕು ನೆನಪಾಗತ್ತೆ. ರಾತ್ರಿ ಆದ ತಕ್ಷಣ ಊಟ ಮಾಡ್ಬೇಕು ನೆನಪಾಗತ್ತೆ. ಬೋರ್ ಆಯ್ತು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಹೋಗ್ಬೇಕು, ರೀಲ್ಸ್ ನೋಡ್ಬೇಕಂತ ಅನ್ಸುತ್ತೆ. ಬರ್ತ್ಡೇ ನೆನಪಾಯ್ತು ಅಂದ್ರೆ ಅವ್ರ ಫ್ಯಾಮಿಲಿದು ಸ್ಟೇಟಸ್ ಹಾಕೋಬೇಕು, ನಮ್ಮ ಅಕ್ಕನ ಮಗಳದು, ಇವ್ರದು ಅಂತೆಲ್ಲ ಸ್ಟೇಟಸ್ ಹಾಕೊಳಕ್ಕೆ ನೆನಪಾಗತ್ತೆ. ಅಂದ್ರೆ ಒಂದು ಬಿಸ್ನೆಸ್ ಅಂತ ಬಂದಾಗ, ಇದ್ರಲ್ಲಿ ಆದಾಯ ಸಿಗುತ್ತೆ ಅಂದಾಗ ಯಾಕೆ ನೆನಪಾಗಲ್ಲ ಅಂತ ಒಂದು ಕ್ವಶನ್. ಬೇರೆ ಏನಲ್ಲ ಸ್ನೇಹಿತರೆ, ಬೇರೆ ಏನಲ್ಲ. ನಾನು ಯಾರಿಗೂ ಇಲ್ಲಿ ದೂರ್ತಾ ಇಲ್ಲ, ಯಾರಿಗೂ ಟಾರ್ಚ್ ಮಾಡ್ತಾ ಇಲ್ಲ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ನೋಕಿಯಾ ಅಂತಕ್ಕಂಥ ಹ್ಯಾಂಡ್ಸೆಟ್ ಬದ್ಲಾಗಿ ಅಂತ ಹೇಳಿದಾಗ ಬದ್ಲಾಗ್ದಿದ್ಕೆ ಇವತ್ತು 600 ಕೋಟಿ ಸಾಲದಲ್ಲಿದ್ದಾರೆ ಸ್ನೇಹಿತರೆ. ಎಲ್ಲರ ಬಾಯಲ್ಲಿತ್ತು ನೋಕಿಯಾ ಅಂದ್ರೆ, ಎಲ್ಲರ ಬಾಯಲ್ಲಿ ನೋಕಿಯಾ ಇತ್ತು. ಎಲ್ಲಿವರೆಗೂ ನಮ್ಮಲ್ಲಿ ಬದಲಾವಣೆ ಬರಲ್ಲ ಸ್ನೇಹಿತರೆ, ಅಲ್ಲಿವರೆಗೂ ನಾವು ಯಾವ್ದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಆಗಲ್ಲ ಸ್ನೇಹಿತರೆ. ಬಿಸ್ನೆಸ್ ಅಲ್ಲಿ 1000 ಬರುತ್ತೆ, ಲಕ್ಷ ಬರುತ್ತೆ, ಕೋಟಿ ಬರುತ್ತೆ ಅಂತ ಹೇಳಿದಾಗ್ಲೂ ನೀವು ಅದ್ರ ಬಗ್ಗೆ ಗಮನ ಹರಿಸಲ್ಲ. ಒಂದು ಫೇಸ್ಬುಕ್ ವಾತಾವರಣದಲ್ಲಿ ಇರ್ಬೋದು, ಸ್ಟೇಟಸ್ ಅಲ್ಲಿ ಇರ್ಬೋದು, ಇವತ್ತು ಗ್ರೂಪ್ ಅಲ್ಲಿ ಒಬ್ರು ಆಡಿಯೋ ಹಾಕ್ತಾ ಇದಾರೆ, ಇವ್ರು ಆಡಿಯೋ ಹಾಕಿದಾರಲ್ಲ ಯಾಕೆ ನಾನ್ ಹಾಕ್ಬಾರ್ದು ಅಂತ ಯಾಕೆ ಮನಸ್ಥಿತಿ ಬರಲ್ಲ? ಹಾಕ್ಬೇಕಂತಲ್ಲ, ಇದೆಲ್ಲ ಎಚ್ಚರಿಕೆ ಕರೆಗಂಟೆಗಳು ಸ್ನೇಹಿತರೆ. ನೋಡಿ, 100ಕ್ಕೆ 100 ಜನನು ಕೋಟ್ಯಾಧಿಪತಿಗಳಾಗ್ಬಿಟ್ರೆ, ಈ ಎಲ್ಲಾರ ಹತ್ರನು ಬೆನ್ಸ್ ಕಾರ್ ಇದ್ರೆ ಬೆನ್ಸ್ ಕಾರಿಗೆ ಬೆಲೆ ಇಲ್ಲ ಅಂತೆ. ಒಬ್ರ ಹತ್ರ 800 ಇರ್ಬೇಕಂತೆ, ಒಬ್ರ ಹತ್ರ ಬೆನ್ಸ್ ಇರ್ಬೇಕಂತೆ, ಒಬ್ರ ಹತ್ರ ಆಡಿ ಇರ್ಬೇಕಂತೆ, ಇನ್ನೊಬ್ರ ಹತ್ರ ಇದಿರ್ಬೇಕಂತೆ. ಸೊ ನಾನು ಯಾವಾಗ್ಲೂ ಒಂದು ಮೀಟಿಂಗ್ ಮಾಡ್ಬೇಕಾದ್ರೆ ನಾನು ಯಾವಾಗ್ಲೂ ಒತ್ತು ಕೊಡ್ತಾ ಇರ್ತೀನಿ, ವಿತೌಟ್ ಅಪ್ಲೈನ್ ಕೆಲಸ ಮಾಡ್ಬೇಕು ಅಂತೇಳಿ.
ಯಾಕೆ ಅಂತ ಹೇಳಿದ್ರೆ ಅಪ್ಲೈನೇ ಎಲ್ಲಾ ಟೈಮಲ್ಲೂ ನಿಮ್ ಜೊತೆ ಇರಕ್ ಆಗಲ್ಲ ಅನ್ನೋ ದೃಷ್ಟಿಗೋಸ್ಕರ ಕೆಲವು ಸರಿ ಇಲ್ಲಿ ಅಪ್ಲೈನ್ಗಳು ಇದಾರೆ, ಕೆಲವು ಸಪೋರ್ಟ್ ಕೊಡ್ತಿದ್ದ ಅಪ್ಲೈನ್ಗಳು ಇದಾರೆ, ಕೆಲವರು ಫೋನ್ ಮಾಡಿ ಹೇಳ್ತಿದ್ದವರು ಇದಾರೆ, ಕೆಲವರು ಫೋನೇ ರಿಸೀವ್ ಮಾಡಲ್ಲ. ಈ ತರ ವಾತಾವರಣಗಳಿದ್ದಾಗ ನಾನು ಟೀಮನ್ನ ಒಂದು ಸ್ಟ್ರಾಂಗ್ ಟೀಮ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಟೈಮಲ್ಲೂ ನಾನು ಒಂದೇ ಮಾತು ಹೇಳ್ತೀನಿ, ವಿತೌಟ್ ಅಪ್ಲೈನ್ ಕೆಲಸ ಮಾಡಿ ಅಂತ. ನೋಡಿ ಒಂದು ಬಿಗ್ ಸಲ್ಯೂಟ್ ಹೊಡಿತೀನಿ ನಾನು ಮಾಲ್ತಿ ಭಟ್ ಅವ್ರಿಗೆ, ಮೈಸೂರು ಟೀಮ್ ಅಲ್ಲಿ ವೆರಿ ಗುಡ್ ಹೈಲಿ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು. ಅವ್ರ ಮೇಲೆ 5-6 ಜನ ಅಪ್ಲೈನ್ ಇದ್ದಾರೆ ಸ್ನೇಹಿತರೆ, 5-6 ಜನ ಅಪ್ಲೈನ್ ಇದ್ದಾರೆ. ನಾನು ಬಹಳ ಖುಷಿ ಪಟ್ಟೆ. ಒಬ್ಬ ವ್ಯಕ್ತಿದು ಸಪೋರ್ಟ್ ತಗೊಳ್ದಲ್ಲೇ 500 SP ಮಾಡಿದ್ದಾರೆ, ಬೆಳ್ಳಿ ಕಿರೀಟಾಚಿವರ್ ಆಗಿದ್ದಾರೆ. ನಾನು ರಿಯಲಿ ಅಂತವ್ರಿಗೆ ಬಿಗ್ ಸಲ್ಯೂಟ್. ಅವ್ರು ಕರೆದ್ರೆ ಬೇಕಾದ್ರೆ ನಾನು ಒಂದಿನ ಕಾರ್ ಪ್ರೋಗ್ರಾಮ್ ನಾನೇ ಹಾಕೊಂಡು ಕೊಟ್ಬಿಡ್ತೀನಿ. ನನ್ಗೆ ಅಂತವ್ರು ಕಂಡ್ರೆ ಬಹಳ ಖುಷಿ. ಇಂಡಿವಿಜುವಲ್ ಕೆಲಸ ಮಾಡೋರು ಇದಾರಲ್ಲ, ನಂಗೆ ಬಹಳ ಖುಷಿ ಆಗುತ್ತೆ. ಎಕ್ಸಾಂಪಲ್ ಸರಸ್ವತಿ ಅವರು ಮೊನ್ನೆ ಎಲ್ಲೋ ಹೋಗಿದ್ರು, ತುಂಬಾ ಕಡೆ ರಾಮನಗರ ಎಲ್ಲೋ ಕೆಲಸ ಮಾಡ್ತಾ ಇದೀನಿ ಅಂದ್ರು, ಬಹಳ ಖುಷಿ ಪಡ್ತೀನಿ, ಬಹಳ ಖುಷಿ ಪಡ್ತೀನಿ. ದೀಪಾ ಮಂಜುನಾಥ್ ಇಂಡಿವಿಜುವಲ್ ಆಗಿ ಅವರೇ KYC ಮಾಡೋದು, ಅವರೇ SP ಮಾಡೋದು, ನನ್ಗೂ ಫೀಡ್ಬ್ಯಾಕ್ ಕೊಡ್ತಾರೆ. ಅವರು ಆಡಿಯೋ ಹಾಕ್ತಾರೆ, ಪ್ಲಸ್ ಪರ್ಸನಲ್ ಆಗಿ ಹಾಕ್ತಾರೆ. ಬುಧವಾರ ಕಟ್ ಆಫ್ ಆದ ತಕ್ಷಣ ನಂದು ಇಷ್ಟು SP ಆಗಿದೆ ಸರ್, ನನ್ ಲೆಫ್ಟ್ ಟೀಮ್ ಅಲ್ಲಿ ಇಷ್ಟು ಬಂದಿದೆ ಸರ್, ರೈಟ್ ಟೀಮ್ ಅಲ್ಲಿ ಇಷ್ಟು ಬಂದಿದೆ ಅಂತ ಹೇಳಿ ವಿತ್ ಸ್ಕ್ರೀನ್ ಶಾಟ್ ಹಾಕಿ ನನಗೆ ಮೆಸೇಜ್ ಹಾಕ್ತಾರೆ. ಲಾಸ್ಟಿಗೆ ನಾನು ದೀಪಾ ಭಟ್ ಅವ್ರಿಗೂ ಹೇಳಿದೆ, ದೀಪಾ ಭಟ್ ಯಾರು ಭಟ್ ಇದಾರಲ್ಲ ಅವ್ರ ಟೀಮ್ ಅಲ್ಲಿ ಒಬ್ರು, ಬೆಂಗಳೂರಲ್ಲಿ ಒಬ್ರು, ಅವ್ರಿಗೂ ಹೇಳಿದ್ದೆ ಇಂಡಿವಿಜುವಲ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಬೇಕಂತ. ನಾನು ಇವತ್ತು ನೋಡಿದೆ ಎಷ್ಟೋ ಕಡೆ ಇಂಡಿವಿಜುವಲ್ ಆಗಿ ಹೋಗಿ ಕೆಲಸ ಮಾಡಿ ಫೋಟೋ ಹಾಕಿದ್ದಾರೆ. ನಂಗೆ ಬಹಳ ಹೆಮ್ಮೆ ಆಗತ್ತೆ ಯಾರು ಇಂಡಿವಿಜುವಲ್ ಆಗಿ ಮಾಡ್ತಾರೆ. ನಾನು ಯಾಕೆ ಇಂಡಿವಿಜುವಲ್ ಬಗ್ಗೆ ಒತ್ತು ಕೊಡ್ತೀನಿ ಅಂತ ಹೇಳಿದ್ರೆ, ಜಗತ್ತಲ್ಲಿ ಯಾರಿಗೆ ಯಾರೂ ಇಲ್ಲ ಸ್ನೇಹಿತರೆ. ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಏನೇ ಇರ್ಬೋದು, ಇಂಡಿವಿಜುವಲ್ ಇದ್ದಂತ ವ್ಯಕ್ತಿಗೆ ಬೆಲೆ ಇರುವಷ್ಟು ಜಗತ್ತಲ್ಲಿ ಗ್ರೂಪ್ ಅಲ್ಲಿ ಇರೋ ವ್ಯಕ್ತಿಗೆ ಬೆಲೆ ಇಲ್ಲ ಸ್ನೇಹಿತರೆ. ನಾನು ಅದಕ್ಕೋಸ್ಕರ ನಾನು ಹೇಳ್ತೀನಲ್ಲ, ಇವತ್ತು ನನಗೆ ಅಪ್ ಅಂಡ್ ಡೌನ್ ಆಗ್ಬೋದು, ಚಾಂಪಿಯನ್ ಆಫ್ ದ ವೀಕ್ ಅಂತಕ್ಕಂಥದ್ದು ಒಂದ್ಸರಿ ಬರ್ಬೋದು, ನೆಕ್ಸ್ಟ್ ವೀಕ್ ಬರ್ದಲೇ ಇರ್ಬೋದು. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಒನ್ ಟೈಮ್ ಬರುತ್ತೆ. ಆರ್ಕೆನ ಯಾರು ಸೈಡ್ ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಎಲ್ಲಾ ಇಂಡಿವಿಜುವಲ್ ಲೀಡರ್ ಆಗಿರ್ತಾರೆ, ಯಾರು ಡಿಪೆಂಡೆಂಟ್ ಲೀಡರ್ ಇರಲ್ಲ. ಯಾವಾಗ ಇಂಡಿಪೆಂಡೆಂಟ್ ಲೀಡರ್ ಬರ್ತಾರೆ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ ಹಾಸನ್ ಬಂದ್ರೆ ನಮ್ಮ ಯೋಗೇಶ್ ಅವರು, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಮೊನ್ನೆ ಯಾರೋ ರೀಸೆಂಟ್ ಆಗಿ ಒಂದಿನ ಹೋಗ್ ಬಂದಿರಷ್ಟೇ, ಅವ್ರೊಬ್ರೇ ಹೋಗ್ತಾರೆ. ಅವ್ರ ಜೊತೆ ಯಾರು ಒಬ್ರು ಅಪ್ಲೈನು ಸಾಥ್ ಕೊಟ್ಟಿದ್ರೆ, ಕೆಲವ್ರಿಗೆ ಪ್ರೊನೌನ್ಸಿಯೇಷನ್ ಬರಲ್ಲ ಹೇಳ್ಲಿಕ್ಕೆ, ತುಂಬಾ ಕ್ಲೋಸ್ ಇರೋರ ಹತ್ರ ಹೋದಾಗ ಐಡಿಸ್ ಬರಲ್ಲ. ಆ ಟೈಮಲ್ಲಿ ಯಾರು ಅಪ್ಲೈನ್ ಜೊತೆ ಹೋಗ್ಬಿಟ್ರು, ಒಳ್ಳೆ ಯಾರೋ ಇದ್ದಾರೆ, ಅವರು 2-3 ಸರಿ ನೋಡಿದೆ ಇಂಡಿವಿಜುವಲ್ ಆಗಿ ಹೋಗಿದ್ದಾರೆ. ಇಂಡಿವಿಜುವಲ್ ಅವ್ರ ಮೇಲೆ ಎಷ್ಟು ಜನ ಅಪ್ಲೈನ್ ಇದ್ದಾರೆ ನಾನು ನೋಡ್ತೀನಿ. ರಾಜಪ್ಪ ಇದಾರೆ, ರಮೇಶ್ ಇದಾರೆ, ಇನ್ನು ತುಂಬಾ ಜನ ಇದಾರೆ. ಅವರೆಲ್ಲ ಭಜನೆ ಮಾಡ್ತಾ ಇದಾರೋ ಏನ್ ಮಾಡ್ತಾ ಇದಾರೋ ನನಗಂತೂ ಗೊತ್ತಿಲ್ಲ. ಮಾತ್ರ ರಿಯಲಿ ಗ್ರೇಟ್ ಅಂತ ಹೇಳ್ತೀನಿ. ಕೆಲವರಿಗೆ ಮನ್ಸಿಗೆ ನೋವು ಆಗ್ಬೋದು ನಾನು ಹೇಳೋದು, ಬದ್ಲಾಗ್ಬೇಕು ಅಂತ ಹೇಳೋದು. ಯಾಕಂದ್ರೆ ಎಲ್ಲಿ ಒಬ್ಬ ವ್ಯಕ್ತಿಗೆ ಬೆಲೆ ಸಿಗುತ್ತೆ ಅಂದ್ರೆ, ನಾನ್ ನಿಮ್ಮೊಟ್ಟಿಗೆ ಇದೀನಿ ಅಂತ ಅವ್ರಿಗೆ ಸಾಥ್ ಕೊಡ್ತಿರಲ್ಲ, ಅವಾಗ್ಲೇ ಬೆಲೆ. ಈಗ ನೋಡಿ, ನಾನೊಂದ್ 2-3 ಟೀಮ್ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬ್ಯಾಂಗ್ಳೂರ್ ಟೀಮ್ಗೆ ಸತತವಾಗಿ 3-4 ಸರಿ ನಾನು ಹೋಗ್ ಬಂದೆ. ನಮ್ಮ ಪ್ರಿಯಾ ಕದಂ ನೇತ್ರ ಅವ್ರ ಟೀಮ್ ಅಲ್ಲಿ, ನಮ್ಮ ಸರಸ್ವತಿ ಅವ್ರ ಟೀಮಿಗೆ ನಾನು ಕಂಟಿನ್ಯೂಟಿ ಹೋಗ್ ಬಂದೆ. ಅವ್ರ ಮನೆಗೆ ಹೋಗ್ ಬಂದೆ, ಅವ್ರ ಮನೇಲಿ ಸಿಟ್ಟಿಂಗ್ 2-3 ಸರಿ ಮಾಡಿದೆ, ಪರ್ಸನಲ್ ಎಲ್ಲ ಮಾಡಿದೆ. ಅದಾದ್ಮೇಲೆ ನಾನು ಮಾಡ್ತಾ ಇಲ್ಲ. ಈಗ ಇಂಡಿವಿಜುವಲ್ ಆಗಿ ಹೋಗ್ಬಿಟ್ರು. ಒಂದು ಟೀಮ್ ಟೇಕ್ ಆಫ್ ತಗೊಳ್ಳೋವರೆಗೂ ಅವ್ರ ಹಿಂದೆ ಬಿದ್ದಿ ಅವ್ರ ಮೈಂಡ್ ಸೆಟ್ ಮಾಡಿ ಅವ್ರಿಗೊಂದು ಟ್ಯೂನಿಂಗ್ ಮಾಡ್ಬಿಟ್ರೆ, ಅವ್ರ ಲೈಫ್ ಸ್ಟೈಲು ವಿಸ್ಟಾರ್ ಆಗ್ಬೇಕಂತ ತೋರಿಸ್ಕೊಟ್ಬಿಟ್ರೆ ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕುಶಾಲ್ ನಗರ ಕಂಟಿನ್ಯೂ 5-6 ವಾರ ಹೋದೆ ನಾನು, ಬ್ಯಾಕ್ ಟು ಬ್ಯಾಕ್ ಪೇನ್ ಬಂತು, ನೈಟ್ ಜರ್ನಿ ಮಾಡಿದೆ ಕಾರಲ್ಲಿ, ತುಂಬಾ ಟೈರ್ಡ್ ಅನ್ನಿಸ್ತು ನನ್ಗೆ ಆ ಘಾಟಿಲೆಲ್ಲ ಹೋಗ್ಬೇಕಾದ್ರೆ. ಆದ್ರೆ ಇವತ್ತು ಅನ್ಸಾರ್ ಬೈ ಅವರು ಇಂಡಿವಿಜುವಲ್ ಆದ್ರು. ನಿನ್ನೆ 24 ID ಕೊಟ್ಟಿದ್ದೆ, 24 IDs ಇಂಡಿವಿಜುವಲ್ ಆಗಿ ಕಾರ್ ಹೋಗ್ತಾರೆ, ಇಂಡಿವಿಜುವಲ್ ಆಗಿ ಕಾರಲ್ಲಿ ಹೋಗ್ತಾರೆ. ಬಿಗ್ ಸಲ್ಯೂಟ್ ಅವ್ರಿಗೆಲ್ಲ, ಬಿಗ್ ಸಲ್ಯೂಟ್. ಇಂಡಿವಿಜುವಲ್ ಕೆಲಸ ಮಾಡೋರಿಗೆ ಬಿಗ್ ಸಲ್ಯೂಟ್. MD ಅವರು ಹೇಳ್ತಾರೆ, ನಾನು MD ಅವರು ಕೆಲಸಗಾರರಿಗೆ ಮರ್ಯಾದೆ ಕೊಡ್ತಾರೆ, ನಾನು ಅಷ್ಟೇ ಕೆಲಸಗಾರರಿಗೆ ನಾನು ಮರ್ಯಾದೆ ಕೊಡ್ತೀನಿ ಸ್ನೇಹಿತರೆ. ನಂಗೆ ವೆರಿ ಇಂಪಾರ್ಟೆಂಟ್. ನಾನು ದುಡಿಯಕ್ ಬಂದಿದ್ದೀನಿ, ನಮ್ಮ ಟೀಮ್ ಅವರು ದುಡಿಬೇಕು ಅಂತ ಹೇಳಿ. ಯಾಕೆ ಗೊತ್ತಾ ವಿಚಾರ ಹೇಳ್ತೀನಿ ಕೇಳಿ. ನಾನು ಹೀಗೆ ಇರ್ತೀನಿ, ನಾನು ಇಷ್ಟೊತ್ತಿಗೆ ಎದ್ದೇಳೋದು, ನಾನು ಬದ್ಲಾಗಲ್ಲ, ನಾನು ಹೆಂಗಿದ್ದೀನಿ ಹಂಗೆ ಇರ್ಬೇಕು ಅನ್ನೋದಾಯ್ತು ಅಂದ್ರೆ ಸ್ನೇಹಿತರೆ, ನೀವು ಲೈಫ್ ಟೈಮ್ ಹೇಗಿರ್ತೀರ ಹಾಗೆ ಇರ್ತೀರ ಸ್ನೇಹಿತರೆ, ಬದ್ಲಾಗಲ್ಲ ಸ್ನೇಹಿತರೆ. ಏನಾದ್ರು ನಿಮ್ಮಲ್ಲಿ ಚೇಂಜಸ್ ಬಂದ್ರೆ, ಹ್ಯಾಬಿಟ್ ಅಲ್ಲಿ ನಿಮ್ಮ ಡೆವಲಪ್ಮೆಂಟ್ ಅಲ್ಲಿ ಚೇಂಜಸ್ ಬರುತ್ತೆ. ನಿಮ್ಮ ಅಕೌಂಟ್ ಇದೆಯಲ್ಲ, ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಇದೆಯಲ್ಲ, ಅದು ನಂಬರ್ಸ್ ಗಳು ಚೇಂಜ್ ಆಗುತ್ತೆ. 100 ಇದ್ದಿದ್ದು 1000 ಆಗುತ್ತೆ, 1000 ಇದ್ದಿದ್ದು 10,000 ಆಗುತ್ತೆ, 10,000 ಇದ್ದಿದ್ದು 1,00,000 ಆಗುತ್ತೆ ಸ್ನೇಹಿತರೆ. ಒಂದ್ ಟೈಮ್ ಇತ್ತು ಸ್ನೇಹಿತರೆ, ನಾನು ವರ್ಕ್ ಮಾಡ್ಬೇಕಾದ್ರೆ ನಾನು 100 ರೂಪಾಯಿ 200 ರೂಪಾಯಿ ಬ್ಯಾಂಕ್ ಅಕೌಂಟಿಗೆ ಓಪನ್ ಮಾಡ್ಲಿಕ್ಕೆ ನನ್ನ ಹತ್ರ ಕರೆಂಟ್ ಅಕೌಂಟಿಗೆ ದುಡ್ಡಿರ್ಲಿಲ್ಲ ಸ್ನೇಹಿತರೆ. ನಾನು ವರ್ಕ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಕರೆಂಟ್ ಅಕೌಂಟಿಗೆ ದುಡ್ಡಿರ್ಲಿಲ್ಲ. ಇವತ್ತು ಮಿನಿಮಮ್ ಬ್ಯಾಲೆನ್ಸ್ ಅಲ್ಲ, ಆವರೇಜ್ 1,00,000 ಇಲ್ದಲ್ಲ ನನ್ನ ಅಕೌಂಟ್ ಕಮ್ಮಿನೇ ಇರಲ್ಲ ಸ್ನೇಹಿತರೆ ಯಾವಾಗ್ಲೂ.
ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಇನ್ನೊಬ್ಬ ವ್ಯಕ್ತಿಗೆ ಹೇಳ್ಬೇಕಂತ ಹೇಳಿದಾಗ ನಾನ್ ಬದ್ಲಾಗ್ಬೇಕಲ್ಲ. ಈಗ ನಾನು ಎಷ್ಟೋ ಜನ ಲೆಜೆಂಡ್ಸ್ ಹೇಳೋದೇನ್ ಗೊತ್ತಾ, ನೀವು ವಿಡಿಯೋದಲ್ಲಿ ಬನ್ನಿ, ನೀವ್ ವಿಡಿಯೋದಲ್ಲಿ ಬನ್ನಿ, ನೀವ್ ಇರ್ಬೇಕು ಅಂತ ಹೇಳಿದಾಗ ಅವ್ರ ಅಪ್ಲೈನ್ಸೇ ವಿಡಿಯೋದಲ್ಲಿ ಇಲ್ಲ, ಅವ್ರ ಅಪ್ಲೈನ್ಸೇ ಇಲ್ಲ. 1 hour ನಮಗೋಸ್ಕರ ನಮ್ಮ ಕಂಪ್ನಿ ಫೌಂಡರ್ಸ್ ಬಂದಿದ್ದಾರೆ, ನಮ್ಮ ಟೀಮ್ ಫೌಂಡರ್ಸ್ ಬಂದಿದ್ದಾರೆ, ಏನಾದ್ರು ವಿಚಾರ ತಗೋಬೇಕು ಅಂತ ಹೇಳಿದಾಗ 1 hour ನಿಮ್ಮ ತಂಡಕ್ಕೋಸ್ಕರ ನಿಮ್ಮ ತಂಡದವ್ರು ವಿಡಿಯೋದಲ್ಲಿ ಆನಲ್ ಇದ್ದಾಗ ಆಸ್ ಎ ಅಪ್ಲೈನ್ ಆಗಿ ಆಸ್ ಎ ಕೊಲೀಗ್ಸ್ ಆಗಿ ನೀವ್ ಆನಲ್ ಇಲ್ಲ ಅಂದಾಗ ನೀವೇನು ಹೇಳ್ಕೊಟ್ಟಂಗಾಗುತ್ತೆ ನಿಮ್ ತಂಡಕ್ಕೆ? ಒಂದು ಕ್ವಶನ್ ಮಾರ್ಕ್ ಅಲ್ಲ ಸ್ನೇಹಿತರೆ, ಇದು ಕ್ವಶನ್ ಮಾರ್ಕೆ. ಐ ಡು, ಯು ಸಿ, ನಾನ್ ಮಾಡ್ತೀನಿ ನೀನ್ ನೋಡು, ಆಮೇಲೆ ನೀನ್ ಮಾಡೋದನ್ನ ನಾನ್ ನೋಡ್ತೀನಿ. ಇಲ್ಲೇನಾಗೋದು ಗೊತ್ತಾ, ಐ ಡು ಇಲ್ಲ, ಯು ಡು ಫಸ್ಟ್. ನೀನ್ ಮಾಡು, ನೀನ್ ಹೋಗು, ನೀನಾಗುತ್ತೆ, ನಿನ್ ಕೈಲಾಗುತ್ತೆ, ನಿನ್ ಕೈಲಾಗುತ್ತೆ. ಹಿಂಗೆ ಕಳಿಸಿ ಎಷ್ಟೋ ಜನ ಆಚೆ ಮಾಡ್ತಾರೆ ಸ್ನೇಹಿತರೆ. ಹೀಗಾಗಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಗೆಲ್ಲಿಕ್ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಕೆಲವೊಂದು ವಿಚಾರ ನಿಮ್ ಮುಂದೆ ಇಡ್ಲಿಕ್ಕೆ ಬಂದೆ ಸ್ನೇಹಿತರೆ. ನಿನ್ನೆ 13 ಜನ ಸೂಪರ್ ಸ್ಟಾರ್ ಆಗಿ ಬಂದಿದ್ದಾರೆ. 100 ಸೂಪರ್ ಸ್ಟಾರ್ ಮಾಡ್ತೀನಿ ಬಿಡಿ, ಅದು ಚಾಲೆಂಜ್. ನಾನು ಆಲ್ರೆಡಿ ಈವೆಂಟ್ ಮ್ಯಾನೇಜ್ಮೆಂಟ್ ಗೆ ನಾನು ಬೆಂಗಳೂರಲ್ಲೇ ಸರ್ಚ್ ಮಾಡ್ತಾ ಇದ್ದೀನಿ. ಸಾಧ್ಯತೆ ಆದ್ರೆ ಮ್ಯಾರಿಟ್ ಹೋಟೆಲ್ ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ಸೂಪರ್ ಸ್ಟಾರ್ದು ಕಾರ್ಯಕ್ರಮ ಅಲ್ಲೇ ಮಾಡ್ಬೇಕು, ಲಕ್ಸುರಿಯಾಗಿ ಸ್ಟಾರ್ ಹೋಟೆಲ್ ಅಲ್ಲೇ ಮಾಡ್ಬೇಕಂತ ನಾನು ಡಿಸೈಡ್ ಮಾಡಿ. ಬರೀ ವಿನ್ನರ್ಸೇ ಬರ್ಲಿ, ನೋ ಪ್ರಾಬ್ಲಮ್, ನಂಗೇನ್ ಟೆನ್ಷನ್ ಇಲ್ಲ. ಅವ್ರಿಗೆ ಅದ್ದೂರಿಯಾಗಿ ಅವರ ವ್ಯಾಲ್ಯೂನ ನಾನು ತೋರಿಸ್ಕೊಡ್ಬೇಕು ಅಂತ ಆಲ್ರೆಡಿ ಈವೆಂಟ್ ಅವ್ರಿಗೆ ಹೇಳಿದೀನಿ. ಇಷ್ಟು ದಿನ ನಾನು ಹುಡುಕ್ತಿದ್ದೆ ಒಟ್ನೆಲ್ಲ. ಈ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ನಾನು ಆರ್ಕೆ ಟೈಪ್ ಮಾಡ್ಕೊಂಡಿದ್ದೀನಿ. ಟೂರ್ಗೆ ಹೋಗ್ತಕ್ಕಂಥದ್ರಲ್ಲಿ ಇರ್ಬೋದು, ಹೋಟೆಲ್ಸ್ ಅಲ್ಲಿ ಸರ್ಚಿಂಗ್ ಅಲ್ಲಿ ಇರ್ಬೋದು, ಎಲ್ಲೂ ಕಾಂಪ್ರಮೈಸ್ ಆಗ್ಬಾರ್ದು. 10 ರೂಪಾಯಿ ಜಾಸ್ತಿ ಆದ್ರೂ ಕಾಂಪ್ರಮೈಸ್ ಆಗ್ಬಾರ್ದು ಅನ್ನೋ ದೃಷ್ಟಿಲಿ ಒಂದು ಲೆವೆಲ್ಗೆ ತಗೊಂಡ್ ಹೋಗ್ಬೇಕಂತ ಆಲ್ರೆಡಿ ಇವತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಗೆಲ್ಲ ಹೇಳಿದೀನಿ. ನಾನು ಸಕ್ಸಸ್ ಆಗ್ಲಿಕ್ಕೆ ಕೆಲವೊಂದು ವಿಚಾರ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕಿಂತ ಮುಂಚೆ 13 ಜನ ವ್ಯಕ್ತಿಗಳು ಇವತ್ತು ಸಿಲ್ವರ್ ಕ್ರೌನ್ ಅಚೀವರ್ ಆಗಿದ್ದೀರಾ. ಬಹಳ ಖುಷಿ ಆಗುತ್ತೆ. ಹಾರ್ಟ್ಲಿ ಕಂಗ್ರಾಚುಲೇಷನ್. ಎಲ್ಲಿವರೆಗೆ ಪಲ್ಸ್ ಏರ್ತಿತ್ತು ಅಂದ್ರೆ, ನಿನ್ನೆ ಕಂಪ್ನಿಯಿಂದ ಇದೇನಪ್ಪ ನಿಂದು 9 ಗಂಟೆಗೆ ಒಂದು ಶೋ ಆಗ್ತಾ ಇದೆ, 9:30 ಈ ಲೆವೆಲ್ BP ರೈಸ್ ಆಗ್ತತ್ ನೋಡಿ. ಆ ತರ ನಿನ್ನೆ ಆರ್ಕೆದ್ ರೈಸ್ ಆಗ್ಬಿಟ್ಟಿತ್ತು, SP ಗಳು ಆ ಲೆವೆಲ್ಗೆ ರೈಸ್ ಆಗ್ಬಿಟ್ಟಿತ್ತು. ಇಡೀ ಕಂಪನಿಲಿ ಎಲ್ಲಾ ಫೋನ್ ಬೆಳಬೆಳಗ್ಗೆನೆ, ನನಗೆ ಗೊತ್ತಿಲ್ಲ, ನಾನು ನೋಡಕ್ ಹೋಗಿಲ್ಲ, ನನ್ ಮನ್ಸಲ್ಲಿ ಇತ್ತು ಆರ್ಕೆ ಚಾಂಪಿಯನ್ ಅಂತ. ಅದು ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೆ, ಲಾಸ್ಟ್ ವೀಕ್ ಹೇಳಿದ್ದೆ ಡಿಸೈಡ್ ಮಾಡಿದೀನಿ ಅಂತ ಹೇಳಿ. ಸೊ ಅದು ನನ್ ಮನ್ಸಲ್ಲಿ ಒಂದ್ಸರಿ ಅದು ಚಾಂಪಿಯನ್ ಅಂತ ಡಿಸೈಡ್ ಆದ್ರೆ ಅದು ಚಾಂಪಿಯನ್ ಆಗೇ ಆಗತ್ತೆ, ಎಲ್ಲೂ ಬ್ಯಾಲೆನ್ಸ್ ಆಗಲ್ಲ ನನ್ ಪ್ರಕಾರ. ಸೊ ಬೆಳಿಗ್ಗೆನೆ ಫೋನು, ಗಿರೀಶ್ ಅವ್ರ ಫೋನು, ಮಹಿ ಫೋನು, ಮಗ ಎಷ್ಟು ಹೊಡೆದ ಇಲ್ಲೋ ಹೆಂಗಾಯ್ತು, ನಾನ್ ಇಷ್ಟು ಹೊಡೆದಿದ್ದೀನಿ ಅದಕ್ಕಿಂತ ಹೆಂಗ್ ಹೆಚ್ಚಿಗೆ ಬಂತು ಅಂತ ಹೇಳಿ ಸ್ನೇಹಿತರೆ. ನಾಳೆ ನಾನು ಇನ್ಕಮ್ ಇಂದು ನಿಮಗೆ ಹಾಕ್ತೀನಿ ಸ್ನೇಹಿತರೆ. ಕ್ಯಾಪಿಂಗಿಗೆ ಒಂದು 18 IDs ಅಲ್ಲಿ ಕ್ಯಾಪಿಂಗ್ ಕಮ್ಮಿ ಆಯ್ತು ಅಂತ ಕಾಣುತ್ತೆ ನನ್ನ ಅಂದಾಜು. 136 IDs ಕಂಪ್ಲೀಟೆಡ್ ಆಗಿರ್ಬೇಕು. ನನ್ನ ಅಂದಾಜು SMS ಹಾಕ್ತೀನಿ, ಅದ್ರದ್ದು ಇನ್ಕಮ್ ಬಂದಿರೋ ಪ್ರೂಫ್ ನಿಮ್ಗೆ ಹಾಕ್ತೀನಿ. 16 to 17 IDs ಅಲ್ಲಿ ಕ್ಯಾಪಿಂಗ್ ನಿಂತೋಯ್ತು ಅಂತ ಕಾಣುತ್ತೆ, ಅಷ್ಟೇ, ಇನ್ನೇನಿಲ್ಲ. ಅದೇ ಇದಕ್ಕಿದ್ದಂಗೆ ಆಶ್ಚರ್ಯ ಆಗ್ಬಿಡ್ತು. ಕಂಪ್ನಿ ಕ್ಯಾಪಿಂಗ್ ಲೆವೆಲ್ಗೆ ಟೀಮ್ ಈ ಲೆವೆಲ್ ಅಲ್ಲಿ ಅದೇನ್ ಮಾಡಿದ್ರಿ ಪ್ರೋಗ್ರಾಮ್, ಮೊನ್ನೆ ಮಾಡಿದ ಪ್ರೋಗ್ರಾಮ್ ಅಷ್ಟು ಬೂಸ್ಟ್ ಅಪ್ ಆಯ್ತಾ ಅಂತ ಹೇಳಿ. ಸೊ ಸ್ನೇಹಿತರೆ, ಇದು 1 day SP ತುಂಬಾ ಜನದ್ದು ರ್ಯಾಂಕ್ ಆಗಿದೆ, 1ನೇ ರ್ಯಾಂಕ್, 2ನೇ ರ್ಯಾಂಕ್, 3ನೇ ರ್ಯಾಂಕ್, 4ನೇ ರ್ಯಾಂಕು. ಆ ರುಕ್ಮಿಣಿ ಅನ್ನೋರ್ದು 69,000 ರೂಪಾಯಿ 1 week ಇನ್ಕಮ್, 45,000 ಸಿಂಗಲ್ ಬೋನಸ್ ನಾಳೆ ಹೋಗ್ತಾ ಇದೆ ಸ್ನೇಹಿತರೆ. ಒಂದು ಹೆಣ್ಮಗಳು ಇವತ್ತು ನಾನು ಏನೋ ಒಂದು ಅಚೀವ್ ಮಾಡ್ಬೇಕಂತೇಳಿ ಒಂದು ಟೀಮಲ್ಲಿ ಅವ್ರನ್ನ ಡ್ರಾಪ್ ಔಟ್ ಮಾಡಿದ್ರು, ರುಕ್ಮಿಣಿ ಅನ್ನೋರಿಗೆ ಡ್ರಾಪ್ ಔಟ್ ಮಾಡಿದ್ರು, ನಿನ್ ಕೈಲಿ ಏನಾಗುತ್ತೆ ಅಂತ ಹೇಳಿ. ಅದೇ ಒಂದು ಲೇಡಿ ಇವತ್ತು ಮೈಸೂರಲ್ಲಿ 5ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿ 6ನೇ ರ್ಯಾಂಕಿಗೆ ಈಗ 56 ID ಹೊಡೆದ್ರೆ 6ನೇ ರ್ಯಾಂಕು ಕಂಪ್ಲೀಟು ಮೈಸೂರಲ್ಲಿ ಸ್ನೇಹಿತರೆ, ಯೋಚನೆ ಮಾಡಿ. ಸೊ ಹಂಗ ಹೇಳಕ್ ಹೋದಾಗ ನಮ್ಗೆ ಪ್ರಮೀಳಾ ಅವರು, ಸೊ ವೆರಿ ಗುಡ್, ಒಂದು ಹಠವಾದಿನು ಅಂತ ಹೇಳ್ಬೋದು ಆ ಲೇಡಿ ಮಾತ್ರ. ರಿಯಲಿ 13 ಜನದ ಹೇಳಕ್ ಹೋದ್ರೆ ಒಬ್ಬೊಬ್ರದ್ದು ಒಂದೊಂಥರ ಹಿಸ್ಟ್ರಿ ಇದೆ. ಲಾಸ್ಟ್ ಟೈಮ್ ಫೋನ್ ಮಾಡಿ, ಸರ್ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು, ನಾನು ಏನಾದ್ರು ಅಚೀವ್ಮೆಂಟ್ ಮಾಡೇ ಮಾತಾಡ್ಬೇಕು ಅಂತ ಹೇಳಿ ನಾನು 500 SP ಕಂಪ್ಲೀಟ್ ಮಾಡಿದೀನಿ ಅಂತ ಹೇಳಿ ಫೋನ್ ಮಾಡಿದ. ಬಿಗ್ ಸಲ್ಯೂಟ್, ರಿಯಲಿ ಬಹಳ ಖುಷಿ ಆಗತ್ತೆ. ಇಂಡಿವಿಜುವಲ್ ಲೀಡರ್ಶಿಪ್ ಇದೆಯಲ್ಲ, ನಿಮ್ಮನ್ನ ಗೆಲ್ಲಿಸ್ತಾ ಹೋಗುತ್ತೆ. ಇನ್ನು ತುಂಬಾ ಜನ ಇದೀರಾ ಬಿಡಿ, ಈಗ ರೂಟಲ್ಲಿ ಈ ವಾರನು ಮಾಡೋರು ಇದ್ದೀರಾ, ಎಲ್ಲದೂ ಇದ್ದೀರಾ. ಅದೇ ಫಸ್ಟ್ ಸ್ಟೆಪ್ ಅಲ್ಲಿ ಆ ಟೇಕ್ ಆಫ್ ಅನ್ನ ತಗೊಂಡು ಆಕ್ಚುಲಿ ಹೈಯೆಸ್ಟ್ ಅಚೀವರ್ಸ್ ಮಿಂಚಿದೆ ರಾಯಲ್ ಚಾಲೆಂಜರ್ಸ್ ಅಲ್ಲ ಅಂತ. ಏನ್ ಎಲ್ಲಾ ಸೂಪರ್ ಸ್ಟಾರ್ ಗಳು ಎಲ್ಲ ರಾಯಲ್ ಚಾಲೆಂಜರ್ಸ್ ಅಲ್ಲೇ ತುಂಬ್ಕೊಂಡ್ಬಿಟ್ಟಿದಾರ ಅಂತ ನನ್ ಪ್ರಕಾರ. ಹೆಸರು ಹೇಳಕ್ ಹೋದ್ರೆ ಅದ್ರಲ್ಲೇ ತುಂಬಾ ಜನ ತುಂಬ್ಕೊಂಡ್ಬಿಡ್ತಾರೆ. ಈ ವಾರನ ಅದ್ರಲ್ಲೇ ತುಂಬ್ಕೊಂಡ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಗೋವಾ ಅಚೀವರ್ಸ್ ಅಲ್ಲೂ ಹೈಯೆಸ್ಟ್ ಜನ, ಇನ್ಕಮ್ ಅಲ್ಲೂ ಹೈಯೆಸ್ಟ್ ಅವ್ರೆ. ಅದೇ ಎಲ್ಲರಿಗೂ ಒಂದು ಟೈಮ್ ಅಂತ ಬರುತ್ತಲ್ಲ, ಆ ಟೈಮ್ ಇವತ್ತು ರಾಯಲ್ ಚಾಲೆಂಜರ್ಸ್. ಯಾಕಂದ್ರೆ ವುಮೆನ್ಸ್ ಅವರು 2 ಸರಿ ಕಪ್ ಹೊಡೆದ್ರು ಅಂತ ಕಾಣುತ್ತೆ. ವಿರಾಟ್ ಕೊಹ್ಲಿ ಹೊಡೆಯಕ್ಕಿಂತ ಮುಂಚೆ IPL ಅಲ್ಲಿ ವುಮೆನ್ಸ್ ಅವರು ಹೊಡೆದಿದ್ದು ಅಂತ ಕಾಣುತ್ತೆ. ಹೈಯೆಸ್ಟ್ ವುಮೆನ್ಸ್ ಇರ್ತಕ್ಕಂಥ ಟೀಮ್ ಈಗ ರಾಯಲ್ ಚಾಲೆಂಜರ್ಸ್. ಸೊ ಎನಿವೆ, ವಿಷಯಕ್ಕೆ ಬರೋಣ. ಯಾರ್ಯಾರು ಬೆಳ್ಳಿಕೇಟ ಅಚೀವರ್ ಆಗಿದ್ರೆ ಎಲ್ಲರಿಗೂ ಒಂದು ಕಂಗ್ರಾಚುಲೇಷನ್. ಪ್ಲಸ್ ಅದ್ರೊಟ್ಟಿಗೆ ನನ್ ಮನ್ಸಾರೆ ಖುಷಿಯಾಗಿ ಅವತ್ತೇನೋ ಮನ್ಸಿಗೆ ಬಂತು, ಯಾರ್ಯಾರು ಬೆಳ್ಳಿಕೇಟ ಹೊಡಿತಾರ ಅವ್ರಿಗೆ ಏನಾರು ಒಂದು ಗಿಫ್ಟ್ ಕೊಡ್ಬೇಕಂತ ಹೇಳಿ ನಾನ್ ಮನ್ಸಾರ ಹೇಳಿದ್ದು. ಅದು
ಟ್ರಾಲಿ ಬ್ಯಾಗ್ ಅಂತ ಹೇಳಿ ನನಗೆ ಹಿಂಗ್ ಹೊಡೆದಿ ನನ್ ಜೋಬ್ ಖಾಲಿ ಮಾಡ್ತೀರ ಅಂತ ನಂಗೆ ಗೊತ್ತೇ ಇರ್ಲಿಲ್ಲಪ್ಪ. ಹಿಂಗೆ ನೀವು ಹೊಡೆದಾಕ್ಬಿಡ್ತೀರಾ ಜೋಬ್ ಖಾಲಿ ಮಾಡ್ತೀರಾ ಅಂದಿದ್ರೆ ನಾನ್ ಟ್ರಾಲಿ ಬ್ಯಾಗ್ ಬಿಡ್ತಾ ಇರ್ಲಿಲ್ಲ ನಾನು. ಕರೆಕ್ಟ್ ಅಲ್ಲ? ಸೊ ದುಡ್ಡಿಗೆ ಯಾವತ್ತೂ ಯೋಚನೆ ಮಾಡಿಲ್ಲ ಬಿಡಿ, ಭಗವಂತ ಕೊಡ್ತಾ ಇದೆ ನನ್ಗೆ, ಒಂದಲ್ಲ ಒಂದ್ ಕಡೆ ಕೊಡ್ತಾ ಇರ್ತಾನೆ. ನಾನು ಯಾವತ್ತು ಹೇಳಿದ್ನಲ್ಲ ಆರ್ಕೆ ಅಂತಕ್ಕಂಥದ್ದು 50% ನಿಮ್ದೇ ಬರ್ದ್ಬಿಟ್ಟಿದೀನಿ ಅಂತ ಹೇಳಿ. ಸೊ ಎಲ್ಲಾರ್ಗುನು ಟ್ರಾಲಿ ಬ್ಯಾಗ್ ಅಚೀವರ್ ಆಗಿದ್ದೀರಾ, ಬಹಳ ಖುಷಿ. ನಿಮ್ ಕೆಲವು ಸ್ಟೇಟಸ್ ನೋಡಿದ್ರೆ ನಂಗೆ ಖುಷಿ ಆಗ್ತಾ ಇದೆ. ಅವ್ರಿಗೆ ಸಿಲ್ವರ್ ಕ್ರೌನ್ ಸಿಕ್ಕಿದ್ದು ಸ್ಟೇಟಸ್ ಹಾಕೊಂಡಿದ್ದೀರಾ, ಟ್ರಾಲಿ ಬ್ಯಾಗ್ ಸಿಕ್ಕಿದ್ದೆಲ್ಲ ಸ್ಟೇಟಸ್. ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಸ್ನೇಹಿತರೆ, ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾವಾಗ ನಿಮ್ಮ ಸ್ಟೇಟಸ್ ಅಲ್ಲಿ ಈ ಫೋಟೋಗಳು ಹೋದಾಗ ನಿಮ್ಗೆ ಎಷ್ಟೋ ಜನ ಕೇಳಿರ್ಬೋದು, ಏನು ಅದೇನ್ ಸಿಲ್ವರ್ ಕ್ರೌನ್ ಅಂದ್ರೆ ಏನು, ಅದೇನ್ ಟ್ರಾಲಿ ಬ್ಯಾಗು ಏನು ಎಲ್ಲ ಕೇಳಿರ್ಬೋದು. ಕರೆಕ್ಟ್ ಅಲ್ವಾ? ನೋಡಿ, ನಾನು ಒಂದ್ ಆಫರ್ ಕೊಟ್ಟ ಮೇಲೆ ಒಂದ್ಸರಿ ಕಮಿಟ್ ಆದ್ರೆ ಆ ಕಮಿಟಿಗೆ ನನ್ ಮತ್ ನಾನೇ ಕೇಳಲ್ಲ. ನಾನು ಗೋವಾ ಹೇಳಿದ್ದೆ, ಗೋವಾ ಡೇಟ್ ಫೈನಲ್ ಆಯ್ತು. ಗೋವಾ ಡೇಟ್ ಫೈನಲ್ ಆಗಿದ್ದು, ನಾನು ಡೆಲ್ಲಿದು ಫೈನಲ್ ಮಾಡಾಯ್ತು, ಆಗ್ರಾದು ಫೈನಲ್ ಮಾಡಾಯ್ತು. ನಾನು ಆಲ್ರೆಡಿ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ಮೇ ಲಾಸ್ಟ್ ವೀಕ್ ಅಲ್ಲಿ ಹೋಗ್ತಾ ಇದೀವಿ, ಯಾವ ಸ್ಟೆಪ್ ಅಲ್ಲಿ ಹೋಗ್ತೀವಿ, ಹೇಗ್ ಹೋಗ್ತೀವಿ ಎಲ್ಲ ಹೋಗ್ತಾ ಇರೋದನ್ನ ಅಪ್ ಟು ಡೇಟ್ ನಾನು ಹಾಕ್ಬಿಟ್ಟಿದ್ದೀನಿ ಡೆಲ್ಲಿದನ್ನು. ಸೊ ಇನ್ನ ಗೋವಾದಲ್ಲಿ ಇನ್ನು ತುಂಬಾ ವಿಚಾರಗಳಿದೆ ನೋಡಿ, ಅಲ್ಲಿ ಬಂದಾಗ ಅದು ವಿಚಾರ ಆಮೇಲೆ ನಾವು ನೋಡುವ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇವತ್ತು ಕೆಲವೊಂದು ಕೊಡ್ತಕ್ಕಂಥ ವಿಚಾರ ನಿಮ್ಗೆ ಬಲಿಷ್ಠವಾಗಿ ಬೆಳಿಲಿಕ್ಕಿರ್ತಕ್ಕಂಥ ವಿಚಾರ ನಾನು ಕೊಡ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಸಾರಿ, ಅದರಲ್ಲಿ ನಮ್ಮ ಪವರ್ ಸ್ಟಾರ್ ಟೀಮ್ ಅವರು ಬೆಂಕಿರಿ. ಇವು ನೆನ್ನೆ ಮಾಯಂಗೌಡ್ರು, ಕುಶಾಲ್ ಗೌಡ್ರು, ಮತ್ತೆ ಅವ್ರ ಮಗಳ ಹೆಸರನ್ನೇ ಮರ್ತೋಯ್ತಾರಪ್ಪ, ಶರ್ಮಿಳಾ. ಸೊ ಅವರು 4 ಜನ ಅವರಲ್ಲೂ 4 ಜನ ಅವ್ರ ಟೀಮ್ ಅಲ್ಲಿ ಅಚೀವ್ಮೆಂಟ್ ಆಗಿದ್ದಾರೆ. ಸೊ ಎಲ್ಲಾ ಟೀಮಲ್ಲೂ ಅಚೀವ್ಮೆಂಟ್ ಆಗಿದ್ದಾರೆ. ಎನಿವೆ ಕಂಗ್ರಾಚುಲೇಷನ್. ಈ ಸರಿ ನನ್ ಪ್ರಕಾರ ಬುಧವಾರಕ್ಕೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮತ್ತೊಂದು ಹವಾ ಮೇಂಟೈನ್ ಆಗುತ್ತೆ. 18 ಐಡಿಲಿ ಏನ್ ಕ್ಯಾಪಿಂಗ್ ಹಿಂದೆ ಬಂತಲ್ಲ, ಈಗ 18 ಅಲ್ಲ ಇನ್ನು ಫ್ಲೆಶ್ ಔಟ್ ಆಗುತ್ತಾ ಅಂತ ಈ ವಾರ ನಂದು ಅನಿಸಿಕೆ. ನೋಡುವ. ಇವತ್ತು ಆಕ್ಚುಲಿ ನಾನು ಬ್ಯಾಂಗ್ಳೂರ್ ಇರ್ಬೇಕಿತ್ತು, ಅನಿವಾರ್ಯ ಕಾರಣ ನನ್ನ ವರ್ಕ್ ಪ್ರೋಗ್ರೆಸ್ ಅಲ್ಲಿ ಬರ್ಲಿಕ್ಕೆ ಆಗಿರ್ಲಿಲ್ಲ. ಭಾನುವಾರ ಒಂದು ಮೆಗಾ BOP ಅಂತ ಆಸನ್ ತಗೋತಾ ಇದ್ದೀನಿ. ಭಾನುವಾರದಿಂದ ಸ್ಟ್ರೈಟ್ ಬೆಂಗಳೂರು ಬಂದು ಬೆಂಗಳೂರಲ್ಲಿ ಸೋಮವಾರ ನಾನು ಲೀಡರ್ಸ್ ಮೀಟ್ ಮಾಡ್ತಾ ಇದ್ದೀನಿ. ಮತ್ತೆ ಮಂಗಳವಾರ ಮಹಾಲಕ್ಷ್ಮಿ ಅವ್ರದ್ದು ಮನೆಗೆ ಹೋಗಿರ್ಲಿಲ್ಲ, ಇನಾಗ್ರೇಷನ್ ಕರೆದಿದ್ರು, ಅವ್ರ ಮನೆಯಲ್ಲಿ ಒಂದು ಸಿಟ್ಟಿಂಗ್ ಇದೆ, ಅದೊಂದು ಮುಗಿಸ್ಕೊಂಡು ನಾನು ವಾಪಸ್ ಬರ್ತಾ ಇದ್ದೀನಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಫ್ರೆಶರ್ ಇಂದ ಲೀಡರ್ ಆಗ್ಬೇಕು, ಲೀಡರ್ ಇಂದ ಡೈಮಂಡ್ ಆಗ್ಬೇಕಂದ್ರೆ ಕೆಲವೊಂದು ಕ್ವಾಲಿಟೀಸ್ ನಾನು ಹೇಳಿಕ್ ಇಷ್ಟಪಡ್ತೀನಿ. ಅದು ಯಾರು ಮಾಡ್ತೀರಾ 100% ನೀವು 10 ವರ್ಷದಲ್ಲಿ ಆಗ್ಬೇಕಾದಂತ ಡೈಮಂಡ್ ಪಾಲನೆ ಮಾಡಿದ್ರೆ 2 ವರ್ಷದಲ್ಲಿ ಆಗ್ತೀರಾ. ಎಷ್ಟೋ ಜನ ಯಾಕೆ ಕೋರ್ ಲೀಡರ್ ಲೇಟ್ ಆಗ್ತಾ ಇದಾರೆ, ಎಷ್ಟೋ ಜನ ಯಾಕೆ ಪ್ರೆಸಿಡೆಂಟ್ ಲೇಟ್ ಆಗ್ತಾ ಇದಾರೆ, ಎಷ್ಟೋ ಜನ ಅವ್ರ ರ್ಯಾಂಕಿಗೆ ಯಾಕೆ ತುಂಬಾ ದೂರ ಹೋಗ್ತಾ ಇದಾರೆ ಅಂದ್ರೆ ಕೆಲವೊಂದು ವಿಚಾರಗಳನ್ನ ಹೇಳಿರ್ತಕ್ಕಂಥದನ್ನ ಪಾಲನೆ ಮಾಡಲ್ಲ, ಅಲ್ಲಿ ತಪ್ತಾ ಇದಾರೆ. ಈಗ ಫ್ರೆಶರ್ ಇಂದ ಲೀಡರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮೋಟಿವೇಶನ್ ಅಂದ್ ನಾನು ಈ ವಾರ ಏನ್ ನಿಮ್ಗೆ ಬೆಳ್ಳಿ ಕಿರೀಟ ಅಂತಕ್ಕಂಥದ್ದು ಇರ್ಬೋದು, ಟ್ರಾಲಿ ಬ್ಯಾಗ್ ಕೊಟ್ಟಿದ್ದು, ಅದು ಮೋಟಿವೇಶನ್ ಸ್ನೇಹಿತರೆ. ಫ್ಯಾಕ್ಟ್ ಹೇಳ್ತೀರಾ, ಅದು ಮೋಟಿವೇಶನ್. ನಿಮ್ಮಲ್ಲಿ ಒಂದು ಛಲ ಬರ್ಬೇಕು, ನಿಮ್ಗೊಂದು ಡಿಸಿಗ್ನೇಷನ್ ತಗೊಂಡ್ ಹೋಗ್ಬೇಕು, ನಿಮ್ಗೆ ಒಳ್ಳೆ ಇನ್ಕಮ್ ಬೇಕು, ಯಾಕಂದ್ರೆ ನಿಮ್ ಜನ ಕೇಳ್ಬೇಕಲ್ಲ ಏನು ಅಂತ ಹೇಳಿ, ಅದಕ್ಕೋಸ್ಕರ ಮಾಡಿದ. ಆದ್ರೆ ಎಲ್ಲಾ ಟೈಮಲ್ಲೂ ಮೋಟಿವೇಶನ್ ನಡೆಯಲ್ಲ, ಸಿಸ್ಟಮ್ ಒಳಗೆ ಅಡಾಪ್ಟ್ ಆಗ್ಬೇಕು ಸ್ನೇಹಿತರೆ, ಸಿಸ್ಟಮ್ ಒಳಗೆ ಅಡಾಪ್ಟ್ ಆಗ್ಬೇಕು. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಅರ್ಬನ್ ಲೈಫ್ ನಿಮ್ಗೆ ಗೊತ್ತಿರ್ಬೋದು. ಸೊ ಅರ್ಬನ್ ಲೈಫ್ MD ಮೋಸ್ಟ್ ಆಫ್ ಆಲ್ ರೀಸೆಂಟ್ ಆಗಿ ನನಗೆ ಸಿಕ್ಕಿರೋ ಮೆಸೇಜ್, ಡೆತ್ ಆಯ್ತು ಅಂತ ಹೇಳಿ ನಂಗೆ ಮೆಸೇಜ್ ಬಂತು. ಒಂದು ಸಿಸ್ಟಮ್ ಅಡಾಪ್ಟ್ ಆಗಿದೆ, ಎಲ್ಲೂ ಬಿಸ್ನೆಸ್ ಡ್ರಾಪ್ ಆಗಿಲ್ಲ. ಈಗಲೂ 1000 ಕೋಟಿ ಮಾಡ್ತಾ ಇದ್ದಾರೆ, ಈಗಲೂ 1000 ಕೋಟಿ ಮಾಡ್ತಾ ಇದಾರೆ ಸ್ನೇಹಿತರೆ. ಒಂದ್ಸರಿ ಸಿಸ್ಟಮ್ ಅಡಾಪ್ಟ್ ಆಗ್ಬಿಟ್ರೆ ಫ್ಯಾಕ್ಟ್ರಿಗೆ ದುಡ್ಡು ಹೋಗುತ್ತೆ, ಫ್ಯಾಕ್ಟ್ರಿಯಿಂದ ಐಟಮ್ ಬರುತ್ತೆ, ಐಟಮ್ ಇಂದ ಅಕೌಂಟ್ ಹೋಗಿರೋ ದುಡ್ಡು ಅಲ್ಲಲ್ಲೇ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಒಂದು ಆಟೋ ಮೋಡಿಗೆ ಬಂದ್ಬಿಟ್ಟಿರುತ್ತೆ ಸ್ನೇಹಿತರೆ. ನಿಮ್ ಟೀಮು ಆಟೋ ಮೋಡಿಗೆ ಬರ್ಬೇಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಮೈನ್ ಮಾಡ್ಬೇಕಾಗಿದ್ದು ಆಸ್ ಎ ಫ್ರೆಶರ್ ಆದವ್ರಿಗೆ NAC ವೆರಿ ವೆರಿ ಇಂಪಾರ್ಟೆಂಟ್. ಬೇಕಾದ್ರೆ ರೈಟ್ ಡೌನ್ ಮಾಡ್ಕೊಳ್ಳಿ. ಯಾರ್ಯಾರು ವಿಡಿಯೋದಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು ಗ್ರೂಪ್ ಹಾಕ್ತೀರಾ ಅವರಿಗೆ ನಾನು ಈ ಸರಿ 5 ಜನಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ. ಅವರಿಗೆ ಬ್ಲೂಟೂತ್, ವೈರ್ಲೆಸ್ ಬ್ಲೂಟೂತ್ ಫಸ್ಟ್ ಪರ್ಸನ್ಗೆ ಆಯ್ಕೆ ಆದಂತವ್ರಿಗೆ ವೈರ್ಲೆಸ್ ಬ್ಲೂಟೂತ್ ಫ್ರೀ ಕೊಡ್ತಾ ಇದ್ದೀನಿ. 2ನೇದು ಬ್ರಾಸ್ಲೆಟ್ ಫ್ರೀ ಕೊಡ್ತಾ ಇದ್ದೀನಿ. 3ನೇದು, 4ನೇದು, 5ನೇದಕ್ಕೆ 3 ಜನಕ್ಕೆ ಡೈರಿ, ಅಂದ್ರೆ 3 ಇದ್ದವ್ರನ್ನ 2 ಎಕ್ಸ್ಟ್ರಾ ಮಾಡಿ 5 ಜನಕ್ಕೆ ಸಿಗಂಗ್ ಮಾಡಿದೀನಿ. ನೆಕ್ಸ್ಟ್ ಸರಿ 10 ಮಾಡ್ಬೋದು, ನೆಕ್ಸ್ಟ್ ಸರಿ ಪ್ರತಿಯೊಂದು ಮೀಟಿಂಗಿಗೂ ಕೊಡ್ಬೋದು, ಹೇಳಕ್ಕಾಗಲ್ಲ. ಸಿಸ್ಟಮ್ ಒಳಗೆ ಅಡಾಪ್ಟ್ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಪ್ಲಾನ್ ಮಾಡಿದ್ದೀನಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಅಬ್ಸರ್ವ್ ಮಾಡ್ತೀನಿ, ನಾನು ಹೇಳಿದ್ದನ್ನ ಬರ್ಕೊಂಡು ಯಾರು ಗ್ರೂಪ್ ಅಲ್ಲಿ ಆಗ್ತಾರೆ, ಅದು ಲೆಜೆಂಡ್ಸೇ ಇರ್ಬೋದು ಅಥವಾ ಕೋರ್ ಲೀಡರೇ ಇರ್ಬೋದು, ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಯಾರೇ ಇರ್ಬೋದು. ಯಾಕಂದ್ರೆ ಒಬ್ಬ ಡೌನ್ ಲೈನ್ ಆಗ್ತಾಗ ಅಪ್ಲೈನ್ ಹಾಕಿಲ್ಲ ಅಂದಾಗ ಮರ್ಯಾದೆ ಇರಲ್ಲ, ಅದಕ್ಕೋಸ್ಕರ ಡೌನ್ ಲೈನ್ ಆಗ್ತಾಗ ಅಪ್ಲೈನ್ ಬರ್ದ್ ಹಾಕಿದ್ರೆ ತುಂಬಾ ಒಳ್ಳೇದು ಅನ್ನೋದು ನಮ್ಮ ಅಭಿಪ್ರಾಯ. ಇದ್ರ ಮೇಲೆ ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು, ಯಾಕಂದ್ರೆ ಕೆಲವೊಂದು ಆಟಿಟ್ಯೂಡ್ ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. NAC ಅಂತ ಹೇಳಿದ್ರೆ ನ್ಯೂ ಅಸೋಸಿಯೇಟ್ ಕೌನ್ಸಿಲ್ ಅಂತ ಹೇಳಿ, ಅಂದ್ರೆ ಏನ್ ಹೇಳಿ, NAC ಅಂದ್ರೆ ನ್ಯೂ ಅಸೋಸಿಯೇಟ್ ಕೌನ್ಸಿಲ್ ಅಂತ ಹೇಳಿ, ಅಂದ್ರೆ ಹೊಸ ವ್ಯಕ್ತಿಗಳಿಗೆ ಕೌನ್ಸಿಲಿಂಗ್ ಮಾಡೋದು ಹೇಗೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, MD ಅವರು ನನಗೆ ಕೌನ್ಸಿಲಿಂಗ್ ಮಾಡೇ ಗೆದ್ದಿತ್ತು. MD ಅವರು ನಳಿನಿ ವಿಡಿಯೋ ಮಾಡ್ಕೊತಾ ಇರ್ಬೇಕಮ್ಮ, ಇಲ್ಲಿ ಯಾರ್ಯಾರು ಇದಾರೆ, ಹೋಗಿ ಬರೋದಾಗ್ಬಿಟ್ಟಿರುತ್ತೆ ಒಂದೊಂದ್ಸರಿ, ಹೋಗಿ ಬಂದ್ರು ಪರವಾಗಿಲ್ಲ, ಆದ್ರೆ ಎಂಡಿಂಗ್ ವರ್ಗೂ ಅಟ್ಲೀಸ್ಟ್ ಕಾಣ್ತಾ ಇರ್ಬೇಕು ಅವರು.
ಸೊ ಯಾಕಂದ್ರೆ ಅವ್ರಿಗೆ ಗಿಫ್ಟ್ ಸಿಗ್ಬೇಕಲ್ಲ, ವೈರ್ಲೆಸ್ ಬ್ಲೂಟೂತ್ ಕೊಡ್ಬೇಕಲ್ಲ ನಾವು. ಸೊ ಹಾಗಾಗಿ ಅವ್ರಿಗೆ ಬ್ರಾಸ್ಲೆಟ್ ಕೊಡ್ಬೇಕು. ಲಾಸ್ಟ್ ಟೈಮ್ ಯಾರೋ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಮಂಗ ಮಾಡಿಟ್ಟಿದ್ರು, ಅವ್ರಿಗೆ ನಾವು ಕೊಟ್ಟಿದೀವಲ್ವಾ, ಕರೆಕ್ಟ್ ಅಲ್ಲ? ಈ ಸಲಿನವ್ರು ಮಂಗ ಆಗಲ್ಲ ನನ್ನ ಪ್ರಕಾರ. ಸೊ ಅದಕ್ಕೋಸ್ಕರ ಯಾರ್ಯಾರಿದ್ದೀರಾ ಬರ್ಕೊಳ್ಳಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಳಿನಿನೋ ಅಥವಾ ಯಾವ್ದೇ ಮೈನ್ ಲೀಡರ್ ಇದ್ರು ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಹೇಳಿ, NAC, ನ್ಯೂ ಅಸೋಸಿಯೇಟ್ ಕೌನ್ಸಿಲಿಂಗ್, ಇದು ಯಾಕೆ ಬೇಕು? ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂ ಅಸೋಸಿಯೇಟ್ ಕೌನ್ಸಿಲಿಂಗ್, ಹೊಸ ವ್ಯಕ್ತಿಗಳಿಗೆ ಕೌನ್ಸಿಲಿಂಗ್ ಯಾಕೆ ಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಕೆಳಗೆ ಒಬ್ಬ ವ್ಯಕ್ತಿ ಜಾಯಿನ್ ಆಗಿದ್ದಾರೆ ಅನ್ಕೊಳ್ಳಿ, ಹೊಸ ವ್ಯಕ್ತಿ ನಿಮ್ಮ ಕೆಳಗೆ ಜಾಯಿನ್ ಆಗಿದ್ದಾರೆ. ಆ ಜಾಯಿನ್ ಆದಂತ ವ್ಯಕ್ತಿ, ಹೊಸದಾಗಿ ಜಾಯಿನ್ ಆದಂತ ವ್ಯಕ್ತಿ ಹೇಗೆ ಏನು ಅಂತ ಗೊತ್ತಾಗ್ಬೇಕಂದ್ರೆ ನಿಮ್ಗೆ ಹೇಗ್ ಗೊತ್ತಾಗ್ಬೇಕದು? ಯಾರು ಮಾತಾಡ್ಬೋದಾ? ಹೊಸ ವ್ಯಕ್ತಿ ನಿಮ್ ಕೆಳಗೆ ಜಾಯಿನ್ ಆಗಿದ್ದಾರೆ, ಅವ್ರು ಏನು ಎತ್ತ ಅಂತ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ? ಚಾಟಿಂಗ್ ಮಾಡ್ಬೋದು, ಲಾಕ್ ಮಾಡಿದ್ರೆ ಚಾಟಿಂಗ್ ಮಾಡ್ಬೋದು, ಲಾಕ್ ತೆಗ್ದಿದ್ರೆ ನಳಿನಿ ಲಾಕ್ ಇದ್ರೆ ತೆಗಿಯಮ್ಮ ಪುಟ. ಮಲ್ಕೊಂಡ್ಬಿಡ್ತಾ ಈ ಹುಡುಗಿನೇ. ಓ ನಳಿನಿ ಮಲ್ಕೊಂಡತ್ತಪ್ಪು. ಸರ್ ಚಾಟಿಂಗ್ ಓಪನ್ ಇದೆ ಸರ್. ಸಾರಿ ಇದು. ಓ ಮಾತಾಡ್ತಾ ಇದ್ರಂದ್ರೆ ಯಾರು ಬೇಕಾದ್ರೂ ಮಾತಾಡ್ಬೋದು, ನೀವ್ ಮಾತಾಡಿದ್ಮೇಲೆ. ಓ ಅಂದ್ರೆ ಇಲ್ಲಿ ಯಾರಿಗೂ ಲಾಕ್ ಮಾಡಿಲ್ಲ ಅಂತ ಆಯ್ತು. ನಳಿನಿ ಬೆಸ್ಟ್ ಕೆಲಸ ಮಾಡ್ಬಿಡುತ್ತೆ, ಲಾಕ್ ಮಾಡಿಲ್ಲ ಯಾರಿಗೂ. ಸೊ ಹೊಸ ವ್ಯಕ್ತಿಗಳು ಹೇಗೆ ಏನು ಅಂತ ಗೊತ್ತಾಗ್ಬೇಕಂದ್ರೆ ಏನಾಗ್ಬೇಕು? ಯಾರು ಹೇಳ್ಬೋದಾ ಬುದ್ಧಿವಂತರಿರೋರು? ಸರ್ ದೀಪಾ ಮಂಜುನಾಥ್, ಫಸ್ಟ್ ಕಸ್ಟಮರ್ನ ಅರ್ಥ ಮಾಡ್ಕೋಬೇಕು ಸರ್. ಅವರ ನೀಡ್ಸ್ ಏನು ಅಂತ ಅರ್ಥ ಮಾಡ್ಕೋಬೇಕು, ಅವ್ರ ಬ್ಯಾಕ್ ಗ್ರೌಂಡ್ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಏನ್ ಅವಶ್ಯಕತೆ ಅದನ್ನ ನಾವು ಹೆಲ್ಪ್ ಮಾಡಿ ಕೊಡ್ಬೇಕು. ಪ್ಲಸ್ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು? ಹೇಳಿದ್ದೆಲ್ಲ ಗೊತ್ತಾಗ್ಬೇಕಲ್ವಾ, ಅವ್ರನ್ನ ಅರ್ಥ ಮಾಡ್ಕೋಬೇಕು ಅದೇನು ಎಲ್ಲ ಅಂತ. ಫ್ರೆಂಡ್ಲಿ ಆಗಿ ಮಾತಾಡ್ಬೇಕು, ಫಸ್ಟ್ ಫ್ರೆಂಡ್ ಆಗ್ಬೇಕು. ನೋಡಿ, ಇದೇ ಈಗ ದೀಪಾ ಮಂಜುನಾಥ್ ಅವ್ರು ಏನ್ ಹೇಳಿದ್ರು, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅಷ್ಟೇ, ನಾನು ಗೆದ್ದಿದ್ದು ನಮ್ಮ ಲೆಜೆಂಡ್ಸ್ ಅನ್ನ ಕೌನ್ಸಿಲಿಂಗ್ ಮಾಡಿ, ನಿಮ್ ಲೈಫ್ ಸ್ಟೈಲ್ ಏನಿದೆ, ವೈ ವಿ ಸ್ಟಾರ್ ಯಾಕೆ ಬೇಕು ಅನ್ನೋದನ್ನ ಅವರಿಗೆ ಮನದಟ್ಟು ಮಾಡಿ ನಾನು ಗೆದ್ದಿರೋದು. ಸೊ ಇಲ್ಲಿ ಏನಾಗುತ್ತೆ, ಎಷ್ಟೋ ಜನ 100 SP ಆದ್ಮೇಲೆ BOP ಬಂದ್ಬಿಡು ಅಂತಾರೆ, ಮಧ್ಯದಲ್ಲಿ ಮಾತಾಡ್ಸೋದೇ ಇಲ್ಲ. ಭಾನುವಾರ ಸಿಕ್ಬಿಡೋಣ, ಓಕೆ ಟಾಟಾ ಬಾಬಾಯ್ ಸಿಯು. ನಮ್ಮ ಇವ್ರು ಹೇಳ್ತಾರಲ್ಲ, ಅದ್ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ಬರುತ್ತೆ, ಟಾಟಾ ಬಾಬಾಯ್. ನಮ್ ರಾಹುಲ್ ಗಾಂಧಿ ಅವ್ರು ಹೇಳೋದು ಕರೆಕ್ಟ್, ಹೌದು ಅಲ್ವೋ? ಸೊ ಹಂಗೆ 100 SP ಆದ್ಮೇಲೆ ಮುಗೀತವ್ರ ಕತೆ. ಹಬ್ಬ, ನನಗೆ 500 SP ಬೇಕಿತ್ತು. 500 SP ಒಂದ್ 3 ಜನನ್ನ ಹೆಂಗೋ ಜಾದು ಮಾಡಿ ಎತ್ತಾಕೊಂಬಂದ್ಬಿಟ್ಟೆ. ಕೆಲವರು ನಿಮ್ಮನ್ನ ನೋಡ್ 100 SP ಕೊಟ್ಟವ್ರೆ. ಓ ಏನೋ ಅಕ್ಕವ್ರು ಬಂದವ್ರೆ, ತೆಂಗವ್ರು ಬಂದವ್ರೆ, ಇವ್ರು ಬಂದವ್ರೆ, ನಮ್ಮ ಅಕ್ಕ ಬಂದವ್ರೆ, ನಮ್ ಬಾವು ಬಂದವ್ರೆ ಅಂತ. ಕರೆಕ್ಟ್ ಅಲ್ಲ? 500 SP ಆಯ್ತು, ಬೆಳ್ಳಿ ಕೀಟ ಬಂತು, ಡ್ಯಾನ್ಸ್ ಮುಗೀತು, ಅವ್ರೆಲ್ಲಾರು ಆಳ್ಬಿದ್ದು ಹೋಗ್ಲಿ ಅಂತ. ಕರೆಕ್ಟ್ ಅಲ್ಲ? ಆದ್ರಿಂದ ಏನು ಪ್ರಯೋಜನ ಆಗಲ್ಲ ಸ್ನೇಹಿತರೆ. 500 SP ಅಂತಕ್ಕಂಥದ್ದು ಬರ್ಬೇಕಾದ್ರೆ ಅದು 500 SP ಇರೋದು 5000 SP ಆಗ್ಬೇಕು, 5 ಲಕ್ಷ SP ಆಗ್ಬೇಕಂತ ಹೇಳಿದ್ರೆ, ಹೊಸ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಫಸ್ಟ್ ಆಫ್ ಆಲ್ ನೀವು ಒಂದು ಡೈರಿ ಮೇಂಟೈನ್ ಮಾಡಿ, ಇವತ್ತು ಜಾಯಿನ್ ಆದಂತ ವ್ಯಕ್ತಿಯ ಹೆಸರು, ಅಡ್ರೆಸ್ಸು, ಫೋನ್ ನಂಬರು, ಅವ್ರ ಮನೆ ಗೊತ್ತಿರ್ಬೇಕು ನಿಮ್ಗೆ. ನನ್ ಲೆಜೆಂಡ್ಸ್ ಎಲ್ಲಾ ಮನೆ ಗೊತ್ತು ನನಗೆ. ಫೋನ್ ಸ್ವಿಚ್ ಆಫ್ ಇದ್ರೆ ನಾನು ಸುಮ್ನೆ ಕೂರ ಮನುಷ್ಯ ಎಲ್ಲ, ಮನೆಗೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ, ಅವ್ರ ಮನೇಲೆ ತಿಂಡಿ ಮಾಡ್ಬಿಡ್ತೀನಿ ನಾನು. ಹಂಗಾಗಿ ಡೆವಲಪ್ಮೆಂಟ್ ಸುಮ್ನೆ ಬರಲ್ಲ, ನಾನು ಸುಮ್ನೆ ಬರದೇ ಇಲ್ಲ ನಾನು. ಡೈರಿಲಿ ಅವ್ರ ಮೊಬೈಲ್ ನಂಬರ್, ಯಾಕಂದ್ರೆ ಮೊಬೈಲ್ ಹಾಳಾಗ್ಬೋದು, ಯಾರಿಗೆ ಗೊತ್ತು? ಡೈರಿಲಿ ಫೋನ್ ನಂಬರ್ ಬರ್ದಿಡ್ಬೇಕು. ಎಷ್ಟೋ ಜನ ಬರ್ದಿಟ್ಟಿರಲ್ಲ. ಒಬ್ಬ ಹೊಸದಾಗಿ ಜಾಯಿನ್ ಆದಂತ ವ್ಯಕ್ತಿಗೆ ಯಾವ್ದಾದ್ರು ಒಂದು ಹೋಟೆಲ್ಸೋ ಅಥವಾ ಎಲ್ಲಾರು ಒಂದು ದೇವಸ್ಥಾನನೋ, ಒಂದು ಒಳ್ಳೆ ವಾತಾವರಣ ಇರ್ತಕ್ಕಂಥದ್ದು, ಅವ್ರ ಮನೆ ವಾತಾವರಣನೋ ಕರ್ದಿ ಅವರಿಗೆ ನೀವು ಜಾಯಿನ್ ಆಗಿದ್ದೀರಂತ ವೆಲ್ಕಮ್ ಮಾಡ್ಕೊಂಡು, ಅವರ ಹಿನ್ನೆಲೆಗಳನ್ನ, ಅವರ ವಾತಾವರಣನ ನೀವು ಚರ್ಚೆಗಳು ಮಾಡಿದಾಗ ಆ ವ್ಯಕ್ತಿ ಹೇಗೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಅವ್ರ ವ್ಯಕ್ತಿ ಕಾಯಿಲೆಗೋಸ್ಕರ ಬಂದ, ಆ ವ್ಯಕ್ತಿ ಲೀಸ್ಟ್ ಮಾಡಕ್ಕೋಸ್ಕರ ಬಂದ, ಅಂದ್ರೆ ಗೆಲ್ಲಿಕ್ಕೋಸ್ಕರ ಬಂದ, ಅವ್ನ ಪೊಟೆನ್ಶಿಯಲ್ ನಿಮಗೆ ಗೊತ್ತಾಗತ್ತೆ. ನೋಡಿ, ನನಗೆ ಸರಸ್ವತಿ ಅವ್ರದ್ದು ಬೆಂಗಳೂರಲ್ಲಿ ಅವ್ರ ಮನೆಗೆ ಡೈರೆಕ್ಟ್ ಆಗಿ ಹೋದೆ. ಅವ್ರ ಪೊಟೆನ್ಶಿಯಲ್ ಗೊತ್ತಾಗ್ಬೇಕಲ್ಲ ನನಗೆ, ವ್ಯಕ್ತಿ ಹೆಂಗೆ ಅಂತೇಳಿ. ಅವ್ರ ಪೊಟೆನ್ಶಿಯಲ್ ಗೊತ್ತಾದ್ಮೇಲೆನೆ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಅವ್ರ ಮೈಂಡ್ ಸೆಟ್ ನಾನು ಮಾಡಿದ್ದೆ. ಅಲ್ಲಿವರೆಗೂ ನಂಗೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದೇ ಕೌನ್ಸಿಲಿಂಗು. ಇಲ್ಲೇನ್ ದೊಡ್ಡದು ಡಿಗ್ರಿ ತಗೋಬೇಕಾಗಿಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಜಾಯಿನ್ ಆದಂತ ವ್ಯಕ್ತಿಗೆ ಅವ್ರ ಮನೆಗೆ ಹೋಗಿ, ವೆಲ್ಕಮ್ ಟು ವಿ ಸ್ಟಾರ್ ಪ್ಲೇಸ್ ಸರ್, ಬಹಳ ಖುಷಿ ಆಯ್ತು ನೀವು ನಮ್ಮೊಟ್ಟಿಗೆ ಜಾಯಿನ್ ಆದ್ರಿ, ಇವ್ರು XYZ, ಇವ್ರು ನಮ್ಮ ಅಪ್ಲೈನ್ ಸರ್, ನಿಮ್ಮನ್ನ ಮಾತಾಡಿಸ್ಲೇಬೇಕು ಅಂತ ಬಂದಿದ್ದಾರೆ ಸರ್. ಹೇಳಿ, ನಿಮ್ಮನ್ನ ಮಾತಾಡಿಸ್ಲೇಬೇಕಂತ ಬಂದಿದ್ದಾರೆ ಸರ್, ಬಹಳ ಖುಷಿ ಆಗಿದೆ ನೀವು ಜಾಯ್ನ್ ಆಗಿದ್ದು, ನಿಮ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ, ಅರ್ಧ ದಿನ ನೀವು ಸುಮ್ನೆ ಟೈಮ್ ವೇಸ್ಟ್ ಮಾಡಕ್ಕಿಂತ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಅವ್ರ ಹತ್ರ ಚರ್ಚೆಗಳನ್ನ ಮಾಡಿ,
ಸರ್ ರಿಯಲಿ ಖುಷಿ ಆಯ್ತು, ನಿಮ್ಗೆ ಏನ್ ಅನಿಸ್ತು ಸರ್, ನಮ್ ಪ್ರಾಡಕ್ಟ್ ಯೂಸ್ ಮಾಡಿದ್ರ ಸರ್, ಡೈಲಿ ಈ ತರ ಯೂಸ್ ಮಾಡಿ ಸರ್, ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ನೀವು ಅಲ್ಲಿ ಕೌನ್ಸಿಲಿಂಗ್ ಅನ್ನ ಮಾಡಿದಾಗ ಅವರು ಅನಾರೋಗ್ಯಕ್ಕೆ ಬಂದಿದ್ದ, ಹೆಲ್ತ್ ಪ್ರಾಬ್ಲಮ್ ಏನಾರು ತಗೊಳಕ್ ಬಂದಿದ್ದ, ಅಥವಾ ಏನಾರು ಒಂದ್ ಕನ್ಸ್ ಇಟ್ಕೊಂಡ್ ಬಂದಾರ, ಎಲ್ಲ ವಿಚಾರಗಳು ನಿಮ್ಗೆ ಅಲ್ಲಿ ಗೊತ್ತಾಗತ್ತೆ. ಅಲ್ಲೇ ಗೊತ್ತಾಗದು, ಅಲ್ಲಿವರೆಗೂ ಗೊತ್ತಾಗಲ್ಲ ನಿಮ್ಗೆ, ಅಲ್ಲೇ ಗೊತ್ತಾಗದು. ಅವಾಗ ನೀವೇನ್ ಮಾಡ್ಬೋದು ಗೊತ್ತಾ, ಆ ವ್ಯಕ್ತಿ ಗಟ್ಟಿನ, ಸ್ಮೂತ ಅಥವಾ ಪೊಟೆನ್ಶಿಯಲ್ ಇದಾರ, ಡಮ್ಮಿನ್ ಕ್ಯಾಂಡಿಡೇಟ್ ಏನು ಅಂತ ಗೊತ್ತಾಗತ್ತೆ. ಅಲ್ಲಿ ಎ ಕೆಟಗರಿ, ಬಿ ಕೆಟಗರಿ, ಸಿ ಕೆಟಗರಿ ಮಾಡಿ ಅಲ್ಲಿ ನಿಮ್ಮ ಕೆಳಗಿರ್ತಕ್ಕಂಥ 10 ಜನ ಈಗ ಆಲ್ರೆಡಿ ಜಾಯಿನ್ ಆಗೋರು ಇದ್ರು, 1ನೇ ರ್ಯಾಂಕ್ ಇದಾರ, 2ನೇ ರ್ಯಾಂಕ್ ಇದಾರ, ನಿಮ್ಗೆ ಅವ್ರ ಪೊಟೆನ್ಶಿಯಲ್ ಗೊತ್ತಾದಾಗ ಅವ್ರನ್ನ ಐಡೆಂಟಿಫೈ ಮಾಡಿದಾಗ ವಿ ಸ್ಟಾರ್ ಇನ್ ಬಗ್ಗೆ ಹೇಗೆ ಹೇಳ್ಬೋದು, ಅವ್ರ ಕೈಲಿ ಪೊಟೆನ್ಶಿಯಲ್ ಇದ್ದವ್ರಿಗೆ 10 ಜನ ಲೀಸ್ಟ್ ಮಾಡಿ, 20 ಜನ ಲೀಸ್ಟ್ ಮಾಡಿ ಅನ್ಬೋದು. ಪೊಟೆನ್ಶಿಯಲೇ ಇಲ್ಲ, ಅವ್ರೇನೋ ಥೈರಾಯ್ಡ್ ತಗೊಂಡಿದ್ದಾರೆ, ಯಾರಿಗೋ ಪೈಲ್ಸ್ ಇರೋರು ತಗೊಂಡಿದ್ದಾರೆ, ಅವ್ರ ಲೀಸ್ಟ್ ಮೇಕಿಂಗ್ ಬಗ್ಗೆ ಅವ್ರಿಗೆ ಯಾಕೆ ಬೇಕು, ಅವ್ರು ತಗೊಳಲ್ಲ. ಸರ್ ನಮ್ಮ ಒಟ್ಟಿಗೆ ಜಾಯ್ನ್ ಆಗಿದ್ದಾರೆ ಸರ್, ಮುಂದಿನ ವಾರ ಅವ್ರು 3 ಮಾಡ್ಬೋದು ಸರ್ ಅಂತೇಳಿ ಕನಸನ್ನ ಕಾಣ್ತಾ ಇರ್ತೀವಿ ನಾವು. ನೀವ್ ಯಾವಾಗ ಕೌನ್ಸಿಲಿಂಗ್ ಮಾಡ್ತೀರಾ, ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಾಗತ್ತೆ. ಎಷ್ಟೋ ಜನ RK ಟೀಮ್ ಅಲ್ಲಿ ಇವತ್ತು ಫೇಲ್ಯೂರ್ ಯಾಕೆ ಆಗ್ತಾ ಇದಾರೆ ಗೊತ್ತಾ ಸ್ನೇಹಿತರೆ, ಕೌನ್ಸಿಲಿಂಗ್ ಮಾಡಲ್ಲ. ID ಬಂತ ಮುಗಿತ್, ಮ್ಯಾಟ್ರ್ ಕ್ಲಾಸ್, ಮುಂದಿನ ವಾರ ಹೊಸ ವ್ಯಕ್ತಿಗಳನ್ನು ಹುಡ್ಕೊಂಡು ಹೋಗೋದು, ಅವ್ರ ಬಿಟ್ಟಾಕಾಯ್ತು. ಯಾರು ಟೀಮ್ ಕಟ್ತಾರಲ್ಲ 5 ಜನ, 5 ಜನನ್ನ ಕೌನ್ಸಿಲಿಂಗ್ ಮಾಡಿ ಉಳಿಸ್ಕೊಂಡು ಅವ್ರನ್ನ ಫಸ್ಟ್ ರ್ಯಾಂಕ್ ಮಾಡಿ, ಅದೇ 5 ಜನ 2ನೇ ರ್ಯಾಂಕ್, ಅದೇ 5 ಜನನ 3ನೇ ರ್ಯಾಂಕ್ ಮಾಡ್ಕೊಂಡು ಹೋಗ್ತಾರಲ್ಲ, ಅಲ್ಲಿರ್ತಕ್ಕಂಥದ್ದು ಲೀಡರ್ಶಿಪ್. ಸುಮ್ಮನೆ ತಗೊಂಬಂದ್ ಏನೋ ಒಂದು ಬಿಸ್ನೆಸ್ ಮಾಡಿದ ತಕ್ಷಣ ಅದು ಲೀಡರ್ಶಿಪ್ ಅಲ್ಲ, ಏನೋ ಒಂದು ಅಚೀವ್ಮೆಂಟ್ ಅಷ್ಟೇ. ಲೀಡರ್ಶಿಪ್ ಬೇರೆ, ಅಚೀವ್ಮೆಂಟೇ ಬೇರೆ. ಲೀಡರ್ಶಿಪ್ ಯಾರು ಲೀಡ್ ಮಾಡ್ತಾರಲ್ಲ ಅವರಿಗೆ ಲೀಡರ್ ಅಂತ ಹೇಳ್ತಾರೆ. ನಿಮ್ಮ ಜೊತೆ ಬಂದಂತ ವ್ಯಕ್ತಿಗಳಿಗೆ ಲೀಡ್ ಮಾಡೋನೇ ಲೀಡರ್. ಕೆಲವ್ರು ಲೀಡ್ ಮಾಡಲ್ಲ, ಅಯ್ಯೋ ಎಲ್ಲಿ ಮೋಟಿವೇಶನ್ ಮಾಡ್ಬಿಟ್ರೆ ಅವ್ರು ಫೀಲ್ಡ್ ಕರೀತಾರ, ಅದೊಂದು ಟೆನ್ಷನ್ ನಮ್ ಕಡೆಯವ್ರಿಗೆ. ಏನಾರ ಆಗ್ಲಿ ನಿಂದ 500 SP ಆಗ್ಲೇಬೇಕು, ನಿನ್ ಸಿಲ್ವರ್ ಕ್ರೌನ್ ಆಗ್ಬೇಕಂತ ತಕ್ಷಣ ನಾನು 500 SP ಮಾಡ್ತೀನಿ, ನಾಳೆ ನಾನು ಲೀಸ್ಟ್ ಮಾಡಿದ್ದೀನಿ, ನಾಳೆ ಹೋಗೋಣ ಅಂತ ಕರೆದ್ಬಿಟ್ರೆ ಆಟೋ ಚಾರ್ಜ್ ಹಾಕ್ಬೇಕು, ಬಸ್ಸಲ್ಲಿ ಹೋಗ್ಬೇಕು, ಜೊತೆಲಿದ್ರೆ ಊಟ ತಿಂಡಿ ಕೊಡಿಸ್ಬೇಕು, ಲೆಕ್ಕಾಚಾರಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಅದೇನಾದ್ ಗೊತ್ತಾ, ಅಪರೂಪಕ್ಕೆ ಸರ್ವಿಸ್ಗೆ ಹೋದಾಗ ಒಂದ್ 500 ರೂಪಾಯಿ ಖರ್ಚಾದ್ರೆ ಲೆಕ್ಕಕ್ಕೆ ಬಂದ್ಬಿಡ್ತದೆ ನಿಮ್ಗೆಲ್ಲ. ಓ ಇವತ್ತು ಇಷ್ಟೊಂದು ಖರ್ಚಾಗ್ಬಿಡ್ತಲ್ಲ ಅಂತೇಳಿ. ಸ್ಟಾರ್ಟಿಂಗ್ ಅಲ್ಲಿ ಸ್ನೇಹಿತರೆ ಬೆಳೆ ಬರಕ್ಕಿಂತ ಮುಂಚೆ ಕಳೆ ಬರುತ್ತೆ. ಆ ಬೆಳೆ ಬರ್ಬೇಕಾದ್ರೆ ಗೊಬ್ಬರ ನೀರು ಎಲ್ಲ ಹಾಕ್ಬೇಕು ಸ್ನೇಹಿತರೆ. ಆಟೋ ಚಾರ್ಜ್ ಲೆಕ್ಕ ಹಾಕೋದು, ಜೊತೆಲಿ ಕೂತಾಗ ಊಟ ತಿಂಡಿ ಲೆಕ್ಕ ಹಾಕೋದು. ಸೀನಿಯರ್ ಇದ್ರೆ ಫ್ರೆಂಡ್ಲಿಯಾಗಿ ಮಾತಾಡಿ, ಮೇಡಮ್ ನಮ್ದು ಮಿಲಿಟರಿ ಸಿಸ್ಟಮ್, ನಾವ್ ಎಲ್ಲೋದ್ರು ಕೆಲವು ಕಡೆ ಮಿಲಿಟರಿ ಸಿಸ್ಟಮ್ ಮಾಡ್ಬಿಡ್ತೀವಿ ಒಂದ್ ಲೆವೆಲ್ ಬರೋವರೆಗೂ, ಆಮೇಲೆ ಮಿಲಿಟರಿ ಸಿಸ್ಟಮ್ ಬಂದ್ಬಿಡ್ತೀವಿ ನಾವು. ಮಿಲಿಟರಿ ಸಿಸ್ಟಮ್ ಮಾಡ್ಲೇಬೇಕಾಗತ್ತೆ. ಈ ವಾರ ನೀನ್ ಕೊಡು, ಮುಂದಿನ ವಾರ ನಾನ್ ಕೊಡ್ತೀನಿ, ಬೆಳಿಗ್ಗೆ ತಿಂಡಿದ್ ನೀನ್ ಕೊಡು, ಮಧ್ಯಾಹ್ನ ಊಟದ್ ನಾನ್ ಕೊಡ್ತೀನಿ, ಮುಗೀತಲ್ಲ. ಯಾರ್ದು ದುಡ್ಡು ಹಾಳಾಗ್ಲಿಲ್ವಲ್ಲ ಇಲ್ಲಿ. ಅಪ್ಪೇನು ಮೊನ್ನೆನು ದೊಳ್ಳೆ ದುಡ್ಡು ಬಂದತ್ತೆ, ಯಾರತ್ರ ಆಯ್ತು ಬಿಡು ಖರ್ಚು ಮಾಡ್ಲಿ, ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ, ಮಾಡ್ತಾರೆ. ನೆಕ್ಸ್ಟ್ ಸರಿ ಮಾಡಲ್ಲ, ನೆಕ್ಸ್ಟ್ ಸರಿ ಫೀಲ್ಡ್ಗೆ ಬರಲ್ಲ ನಿಮ್ ಒಟ್ಟಿಗೆ ಅವರು. ಯಾರ ಬಿರಿ ತಿಂದ್ರೆ, ನನಗೆ ಎಷ್ಟೋ ಜನ ಬಂದಾಗ ಆಡು ಅಂತ ನೆಟ್ವರ್ಕ್ ಅಲ್ಲಿ ಎಲ್ಲ ಸಂತೋಷ ಇದ್ದಾನೆ, ಚೆನ್ನಾಗಿ ತಿಂದವರು ಇದಾರೆ ಒಂದ್ ಟೈಮಲ್ಲೆಲ್ಲ. ಅದೇ ಲಾಸ್ಟ್ ಆಗಿದೆ, ನಾವ್ ಅವ್ರ ಹತ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬಿಡ್ತೀವಿ. ಅವಾಗ ನೀವು ಅಪ್ಲೈನ್ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಏನೋ ಸಿಗ್ತಾರೆ ಅಂತ ಹೇಳಿ ಹೆಂಗ್ ಬೇಕಂಗ್ ಉಪಯೋಗಿಸ್ಕೋಬೇಕು. ಯಾರೋ ಬೈತಾ ಇದಾರಲ್ಲಪ್ಪು. ಅದ್ರೊಟ್ಟಿಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಫೀಲ್ಡಿಗೂ ಅಷ್ಟೇ, ಎಲ್ಲೋ ಒಬ್ಬ ವ್ಯಕ್ತಿಗೋಸ್ಕರ ಯಾವ್ದೋ ಮೂಲೆ ಗುಂಪಲ್ಲಿ 2 ಅವರ್ 5 ಅವರ್ ಎಲ್ಲ ಜರ್ನಿ ಮಾಡಿ ಕಾಡು ಮೇಡ್ ಹತ್ತದು, ಅದನ್ನು ಮಾಡಕ್ ಹೋಗ್ಬಿಡಿ ಸ್ನೇಹಿತರೆ. ಅಪ್ಲೈನ್ ಸಿಗ್ತಾರೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಒಂದ್ ಅಪಾಯಿಂಟ್ಮೆಂಟ್ ಗೆ ಉತ್ತರ ಧ್ರುವದಿ ದಕ್ಷಿಣ ಧ್ರುವದಿ ಕರ್ಕೊಂಡು ಹೋಗಕ್ಕಾಗಲ್ಲ. ಅಂದಿವೆ ಯಾವ್ದಾದ್ರು ಕೆಲಸ ಹಾಕೊಂಡು ಮ್ಯಾನೇಜ್ ಮಾಡ್ತಕ್ಕಂಥ ಕೆಲಸ. ಯಾವಾಗ ಕೌನ್ಸಿಲಿಂಗ್ ಆಗುತ್ತೆ ಸ್ನೇಹಿತರೆ, ವ್ಯಕ್ತಿ ಐಡೆಂಟಿಫೈ ಆಗ್ತಾನೆ. ಯಾವಾಗ ವ್ಯಕ್ತಿ ಐಡೆಂಟಿಫೈ ಆಗ್ತಾನೆ, ಹೇಗೆ ಕೆಲಸ ಮಾಡಿಸ್ಬೋದು, ಹೇಗ್ ಮಾಡ್ಬೋದು, ಅವ್ರ ಪೊಟೆನ್ಶಿಯಲ್ ಏನು, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಎಲ್ಲದೂ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ, ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೆಟಗರಿ ಮಾಡಬೇಕು. ಈಗ ನಮ್ಮ RKಲ್ಲೂ ನಾನು ಕೆಲವೊಂದು ಕೆಟಗರಿ ಮಾಡಿದ್ದೀನಿ, ಗ್ರೂಪ್ಗಳಿದೆ. ಲೆಜೆಂಡ್ಸ್ ಗ್ರೂಪೇ ಬೇರೆ ಇದೆ, ಅಫಿಷಿಯಲ್ ಗ್ರೂಪೇ ಬೇರೆ ಇದೆ, ಕೋರ್ ಗ್ರೂಪೇ ಬೇರೆ ಇದೆ. ಸಪ್ರೇಟ್ ಮಾಡ್ಬಿಟ್ಟಿದ್ದೀನಿ ನಾನು. ಲೆಜೆಂಡ್ಸ್ ಹಾಕೋ ವಾಯ್ಸು ನಾನು ಅಫಿಷಿಯಲ್ ಗ್ರೂಪಿಗೆ ಹಾಕಲ್ಲ, ಲೆಜೆಂಡ್ಸ್ ಅಲ್ಲಿ ಹಾಕೋ ವಾಯ್ಸೇ ಬೇರೆ ನಂದು. ಕೆಲವ್ರು ಹೋಗ್ಬಿಡ್ತೀರಾ, ಬೇಡಪ್ಪ ಸಂತೋಷ ಸವಾಸ ಅಂತೇಳಿ ಹೋಗ್ಬಿಡ್ತೀರ, ಹೋಗ್ಲಿ, ನೋ ಪ್ರಾಬ್ಲಮ್. ಕೇಳಿದವ್ರು ಇರ್ಲಿ ಅಂತ ನಾವು ಹಾಕ್ತಿವಿ. ಯಾಕೆಂದ್ರೆ ಮೇಲ್ಮೇಲೆ ಹೋಗ್ತಾ ನಾವು ಬದಲಾಗ್ತಾ ಹೋಗ್ಬೇಕು. ಇವತ್ತು ಒಬ್ಬ ವ್ಯಕ್ತಿ ನಿಮ್ ಒಟ್ಟಿಗಿದ್ದಾರೆ, 3 ಜನ ಇದಾರೆ, 3 ಜನ ಮಾಡೋ ಟ್ಯಾಲೆಂಟ್ ನಿಮ್ಗಿದೆ. 3ರಿಂದ 9 ಮಾಡ್ಬೇಕಾದ್ರೆ ಒಬ್ಬೊಬ್ಬ ವ್ಯಕ್ತಿಯ ಮನಸ್ಥಿತಿ ಒಂಥರ ಇರುತ್ತೆ, ಹ್ಯಾಂಡಲ್ ಮಾಡೋದಷ್ಟು ಈಸಿ ಅಲ್ಲ, ಅಪ್ಲೈನ್ ಸಪೋರ್ಟ್ ಬೇಕಾಗತ್ತೆ. 9ನ 18 ಮಾಡ್ಬೇಕು, 18ನ 36 ಮಾಡ್ಬೇಕು, 36ನ 72 ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ ಸ್ನೇಹಿತರೆ. ಅದಕ್ಕೆ ಝೂಮ್ ಮೀಟಿಂಗ್ ಇರ್ಬೋದು, ಕೌನ್ಸಿಲಿಂಗ್ ಇರ್ಬೋದು, ಅಪ್ಲೈನ್ ಫೋನ್ ಇರ್ಬೋದು, ಆಫರ್ಸ್ ಗಳಿರ್ಬೋದು, ಎಲ್ಲ ಮಿಕ್ಸ್ ಆಗಿ ಬರೋದು. ಕೆಲವ್ರು ಮೈಂಡ್ ಸೆಟ್ ಹೇಗಿರೋದು ಗೊತ್ತಾ, ನಾನ್ 10 ತಂದಿದ್ ಬದ್ನೆಕಾಯಿ 10 ತಂದೆ, 100 ಮಾಡೋದು ಯಾರು?
100ನ 1000 ಮಾಡೋದು ಯಾರು? ನೀನ್ ಫಸ್ಟ್ ರ್ಯಾಂಕ್ ಆಗ್ಬೋದು, ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಆಗ್ಬೇಕು, ಸೆಕೆಂಡ್ ಥರ್ಡ್ ಆಗ್ಬೇಕು, ಥರ್ಡ್ ಫೋರ್ತ್ ಆಗ್ಬೇಕು. ಯಾರು ಗಮಂಡ್ ಇಟ್ಕೊಂಡಿದ್ದಾರೆ, ಯಾರು ಅಹಂ ಇಟ್ಕೊಂಡಿದ್ದಾರೆ, ನಾನ್ ಬದ್ಲಾಗಲ್ಲ, ಅವ್ರ ಮಾತೇನ್ ಕೇಳೋದು, ನಾನ್ 10ವರೆಗೆಲ್ಲ ಬರೋದು, ನಾನು 11ವರೆಗೆ ಬರೋದು. ಭಗವಂತ ಗಮಂಡನ್ನ ಅಲ್ಲೇ ಹಾಳು ಮಾಡ್ಬಿಡ್ತಾರೆ. ಯಾವತ್ತು 10 ಗಂಟೆ ಅಂದಾಗ 9:50ಕ್ಕೆ ಇರ್ತೀರಾ, ನಿಮ್ ಬೆಲೆ ಇನ್ಕ್ರೀಸ್ ಆಗತ್ತೆ. ನಾನ್ ಬೆಂಗಳೂರಲ್ಲಿ ನೋಡಿದ ತಕ್ಷಣ ನಳಿನಿ ಬಹಳ ಖುಷಿ ಆಗುತ್ತೆ. ವೆಲ್ಕಮ್ ಲೀಡರ್ಸ್ ಅಂತ ಹೇಳಿ ಒಂದ್ ಸೆಲ್ಫಿ ಹಾಕ್ಬಿಟ್ಟಿರ್ತಾರೆ, ಚೇರ್ ಖಾಲಿ ಇರತ್ತ ಅವನೇ. ಇನ್ ಟೈಮ್ ಹೋಗಿರ್ತಾರೆ, ಇನ್ ಟೈಮ್ ಅಂದ್ರೆ ಟೈಮ್. ಆ ಹುಡುಗಿ ಒಂದ್ ಬಿಗ್ ಸಲ್ಯೂಟ್, ಇನ್ ಟೈಮ್ ಹೋಗಿರ್ತಾರೆ. ಹಾಸನಲ್ಲಿ ಪಂಕಜ್ ಅವರು ಇನ್ ಟೈಮ್ ಹೋಗ್ತಾರೆ, 7ನೇ ರ್ಯಾಂಕ್ ಈಗ 8ನೇ ರ್ಯಾಂಕ್. ಬುಲೆಟ್ ಇನ್ ಟೈಮ್ ಹೋಗಿರ್ತಾರೆ. ಇನ್ ಕೆಲವು ಲೆಜೆಂಡ್ಸ್ ನಾನು ಹೇಳಲ್ಲ, ಅವ್ರಿಗೆ ಟೈಮ್ ಸೆನ್ಸ್ ಇಲ್ಲ, ಅವ್ರು ಯಾವಾಗಲೂ ಬರ್ತಾರೆ, ಏನು ಮಾಡಕ್ ಆಗೋದಿಲ್ಲ. ಹೇಳಿದ್ದು ಯಾವಾಗ ನೀವ್ ಇನ್ ಟೈಮ್ ಹೋಗ್ತಾ ಇರ್ತೀರಾ ಅಲ್ಲಿ ಬೆಲೆ ಜಾಸ್ತಿ ಬರುತ್ತೆ, ನಿಮ್ಗೆ ಗೊತ್ತಿಲ್ಲ. ನೋಡಿ, ನಾನ್ ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ಕೋರ್ ಮೀಟ್ ಇತ್ತು 9ನೇ ತಾರೀಕಿಂದು. ನನ್ನ ಲೈಫಲ್ಲಿ 6.5 ವರ್ಷದಲ್ಲಿ ಒಂದು ಮೀಟಿಂಗು MD ಸರ್ ತಪ್ಪಿಸಿಲ್ಲ ನಾನು. ಮನೇದು ಇಂಪಾರ್ಟೆಂಟ್ ಇತ್ತು, ಎಲ್ಲ ಬುಕ್ಕಿಂಗ್ ಎಲ್ಲ ಆಗೋಗ್ಬಿಟ್ಟಿತ್ತು. ಕ್ಯಾನ್ಸಲ್ ಮಾಡಿ ಅವತ್ತು ಹೋದ. MD ಸರ್ ಆಶ್ಚರ್ಯ ಆಗ್ಬಿಟ್ಟು, ಸಂತೋಷ್ ನೀವೆಲ್ಲ ಹೋಗ್ತೀನಿ ಅಂತ ಬರಕ್ಕಾಗಲ್ಲ ಅಂದಿರಿ, ಬಂದ್ಬಿಟ್ಟಿರಲ್ಲ ಅಂತ. ಸರ್ ನಾನು ಇವತ್ತವರೆಗೂ ಒಂದು ಮೀಟಿಂಗ್ 6 ವರ್ಷದಿಂದ ಮಿಸ್ ಮಾಡಿಲ್ಲ ಸರ್. ಅಂತಂದ್ರೆ ಈ ಮೀಟಿಂಗ್ ಮಿಸ್ ಮಾಡಿದ್ರೆ ನೋ ಸರ್, ನಾನ್ ಮೆಚುರಿಟಿ ರ್ಯಾಂಕ್ ಅಲ್ಲಿ ಇದ್ದು ಮಿಸ್ ಮಾಡೋದಕ್ಕೆ ಬೆಲೆ ಇರಲ್ಲ ಸರ್. ನಾನು ಬಂದೆ, ಎಕ್ಸ್ಕ್ಯೂಸ್ ಇತ್ತು ಸಂತೋಷ್ ಅಂದ್ರು. ನೋ ಸರ್, ನಾನ್ ಎಕ್ಸ್ಕ್ಯೂಸ್ ತಗೊಂಡ್ರೆ ನನ್ ಪರವಾಗಿ ನನ್ ಕೆಳಗೆ 14 ಜನ ಬಂದಿದ್ರು ಸರ್. ಅವ್ರನ್ನ ಮಾತಾಡ್ಸೋರು ಯಾರು ಸರ್? ಅವ್ರನ್ನ ಲೀಡ್ ಮಾಡೋರು ಯಾರು ಸರ್? ಅವ್ರಿಗೆ ನಾನು ಇಲ್ಲ ಅನ್ನೋ ಪದ ಕಾಣ್ಬಾರ್ದು ಸರ್. ನಾನು ಇದೀನಿ ಸರ್ ಅಂತ ಹೇಳಿ ಅದನ್ನು ಸ್ಯಾಕ್ರಿಫೈಸ್ ಮಾಡುದು ನಾವು. ಈಗ ಯಾವಾಗ ಸ್ಯಾಕ್ರಿಫೈಸ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಒನ್ ಟೈಮ್ ಟೀಮ್ ಬರುತ್ತೆ, ನಮ್ ಸಮಯ ಎಲ್ಲ ಫ್ರೀ ಇರುತ್ತೆ, ಟೀಮ್ ವರ್ಕ್ ಕೆಲಸ ಮಾಡ್ತಾ ಇರ್ತಾರೆ. ಒಂದ್ ಪಾರ್ಟ್. ಒಬ್ಬ ವ್ಯಕ್ತಿ, ನಾನು ಹೇಳೋದು ಏನ್ ಗೊತ್ತಾ, ಈಗ ಒಂದ್ 5 ಜನ ಕೌನ್ಸಿಲಿಂಗ್ ಮಾಡ್ತಿಲ್ಲ ಸ್ನೇಹಿತರೆ, 5 ಜನದಲ್ಲಿ ಯಾರು ಒಬ್ಬ ವ್ಯಕ್ತಿ ಕೆಲಸ ಸ್ಟಾರ್ಟ್ ಮಾಡಿದ್ರು ಅನ್ಕೊಡಿ, ನಿಮ್ ಟೀಮ್ ಎಲ್ಲಿಗೆ ಹೋಗ್ಬೋದು ಯೋಚನೆ ಮಾಡಿ. ಎಲ್ಲಿಗೆ ಹೋಗ್ಬೋದು ಹೇಳಿ? ಪ್ರಯತ್ನ ಪಡ್ತಾ ಇದ್ದೀರಾ ಸರ್? ನನ್ನ ಟೀಮಲ್ಲಿ 5 ಜನ ಇದಾರೆ, 8 ಜನ ಇದಾರೆ, 10 ಜನ ಇದಾರೆ ಅಂತ ಪ್ರಯತ್ನ ಪಡ್ತಾನೆ ಇದ್ದೀರಾ, ಯಾರು ಕೆಲಸ ಮಾಡ್ತಾ ಇಲ್ಲ. ಯಾರೋ ಒಬ್ಬ ಕೆಲಸ ಸ್ಟಾರ್ಟ್ ಮಾಡ್ದ, ಅವನಿಂದ 3 ಜನ ಬಂದ್ರು, ಅವನ್ ಕೆಳಗಿರೋರು 3 ಜನ ಫಸ್ಟ್ ರ್ಯಾಂಕ್ ಆದ್ರು. ಅಲ್ಲಿ ವರ್ಕ್ ಸ್ಟಾರ್ಟ್ ಆಯ್ತು. ನಮ್ ಕುಶಾಲನಗರ ಹೆಂಗ್ ಸ್ಟಾರ್ಟ್ ಆಗಿತ್ತು? ಒಂದು ಎಳೆ ಹಿಡ್ಕೊಂಡು ಅವತ್ತು ಅನ್ಸರ್ ಬಾಯ್ ಅವರು, ಸರ್ ಪ್ಲೀಸ್ ಪ್ರಿಯಾಪಟ್ನ ಹೋಗಿ ಬಂದ್ಬಿಡೋಣ ಅಂದ್ರು. ನನ್ ಕಾರಲ್ಲೇ ನೈಟ್ ಹೋಗಿದ್ದು, 11 ಗಂಟೆ ರಾತ್ರಿ ನಾವು ಹೋಗಿದ್ದು. ಅದು ಒಬ್ಬ ವ್ಯಕ್ತಿ ಅವತ್ತೊಂದು ನೈಟ್ ಕೂತ್ಕೊಂಡು ಅವ್ರಿಗೆ ಮಾತಾಡ್ ಬಂದಿದ್ದು, ಇವತ್ತು ಎಸ್ಟಾಬ್ಲಿಷ್ ಆಗೋಗ್ಬಿಟ್ಟಿದೆ, ದೊಡ್ಡ ಮಟ್ಟಕ್ಕೆ ಟೀಮ್ ಎಸ್ಟಾಬ್ಲಿಷ್ ಆಗೋಗ್ಬಿಡ್ತು. ಒಬ್ಬ ಸಿಂಗಲ್ ವ್ಯಕ್ತಿಯಿಂದ ಆಗಿದ್ದು. ಯಾವ ವ್ಯಕ್ತಿ ಯಾವ ತರ ಹೇಗ್ ಬದಲಾಗ್ತಾರೆ ಅಂತ ಹೇಳಕ್ಕಾಗಲ್ಲ ಸ್ನೇಹಿತರೆ. ಯಾರನ್ನು ಪ್ರೀ ಜಡ್ಜ್ ಮಾಡಕ್ ಹೋಗ್ಬೇಡಿ, ಒಂದ್ ಪಾರ್ಟ್. ಮತ್ ಇನ್ನೊಂದು, ಯಾರು ಕಿವಿ ಮಾತು ಕೇಳಕ್ ಹೋಗ್ಬೇಡಿ, ಕುಳ್ಗೆಟ್ಟು ಹೋಗ್ಬಿಡ್ತಾರೆ. ಯಾರ್ದು ಕಿವಿ ಮಾತು ಕೇಳಕ್ ಹೋಗ್ಬೇಡಿ. ದುಶ್ಮನ್ ಕಿದರ್ರೆ ಅಂದ್ರೆ ಎಲ್ಲಿರ್ತಾರೆ ಗೊತ್ತಾ? ಬಗಲ್ ಮೇಲೆ ಇರ್ತಾರೆ. ಎಕ್ಸಾಂಪಲ್ ಟ್ರಿಪ್ ಗಳಿಗೆ ಹೋಗ್ತೀವಿ ಅನ್ಕೊಳ್ಳಿ, ಟ್ರಿಪ್ ಅಲ್ಲೇ ಜೊಚ್ಚೊದಲ್ಲೇ ಇರ್ತಾರೆ, ಜೊಚ್ಚೊದಲ್ಲೇ ಫಿಟ್ಟಿಂಗ್ ಇಟ್ಬಿಡ್ತಾರೆ. ಓ ಇದಿಂಗೆ ಅದಂಗೆ ಇದಿಂಗೆ ಅಂತ ಹೇಳಿ ಯಾರನ್ನೋ ತಗ್ಲಾಕ್ ಬಿಡ್ತಾರೆ. ಮುಂದೆ ಪಿನ್ ಇಟ್ಟವ್ರು ಜಾರ್ಕ ಬಿಡ್ತಾರೆ, ಈ ಪಿನ್ ಹಿಡಿಸ್ಕೊಂಡವ್ರು ತಗ್ಲಾಕ ಬಿಡ್ತಾರೆ. ಯಾವತ್ತು ನಾನು ಹೇಳ್ತಕ್ಕಂಥದ್ದು ಒಂದು, ನಾನು ಎಲ್ಲೇ ಹೋಗ್ಲಿ, ನಾನು ಕಂಪ್ನಿದು ಹೋಗ್ಲಿ ಅಥವಾ ಎಲ್ಲೇ ಇರ್ಲಿ, ನನ್ನ ಪಾಡಿಗೆ ನಾನು ಇರ್ತೀನಿ, ನಾನು ಯಾರಿಗೂ ಡಿಸ್ಟರ್ಬೆನ್ಸ್ ಮಾಡಕ್ ಹೋಗಲ್ಲ. ಕೆಲವ್ರದ್ದು ಒಂದು ಪಾಲಿಸಿ ಏನ್ ಗೊತ್ತಾ, ಇಲ್ಲಿ ಪ್ರಾಬ್ಲಮ್ ಎಲ್ಲಿ ಗೊತ್ತಾ, ಕೆಲವ್ರು ಸೋಲೋದು ಇನ್ನೊಬ್ರು ಮಾತು ಕೇಳ್ತಾರೆ. ಅಪ್ಲೈನ್ ಯಾರ ಜೊತೆ ಚೆನ್ನಾಗಿ ಮಾತಾಡ್ತಿದ್ರೆ ಅವ್ರ ಬಗ್ಗೆನೆ ಮಾತಾಡ್ತಕ್ಕಂಥದ್ದು, ಇವ್ರಂಗೆ ಅವ್ರಂಗೆ. ಅವ್ರು SP ಮಾಡಲ್ಲ, ಆಟು ಕುಂಟು ಲೆಕ್ಕಕ್ಕಿಲ್ಲ ಇದ್ದಂಗಿರ್ತಾರೆ. ಒಂದ್ 2-3 ಟ್ರಿಪ್ ಬರ್ತಾರೆ, ಆಮೇಲೆ ಮಯಾಗ ಹೋಗ್ಬಿಡ್ತಾರೆ. ಇರೋದೇ ಇಲ್ಲ. ನಮ್ ಕೆಲಸ ಏನು? ನಾವು ಅಚೀವರ್ ಆಗಿದೀವಿ, ಟ್ರಿಪ್ಪಿಗೆ ಬಂದೀವಿ, ಟ್ರಿಪ್ ಎಂಜಾಯ್ ಮಾಡ್ಬೇಕು. ಯಾರು ಕರ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ, ನಮ್ ಪಾಲಿಸಿ ಅದಿರ್ಬೇಕು. SP ಬರುತ್ತೋ ಬಿಡುತ್ತೋ, ನಿಮಗೆ ತಂದಂತ ಅಪ್ಲೈನ್ ನಿಮ್ ಒಟ್ಟಿಗಿದಾರ, ಅವ್ರು ನಿಮ್ಮನ್ನ ಗೆಲ್ಲಿಸ್ಬಿಡ್ತಾರೆ. ನಿಮ್ ಅಪ್ಲೈನ್ ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರೇ ನೋಡಕ್ ಬಂದಿರ ನಿಮ್ ಅಪ್ಲೈನ್ ಸರಿ ಇಲ್ಲ ಅಂತ ಹೇಳಿ. ಅಲ್ಲರಿ, ನಿಮ್ ತಂದ ಅಪ್ಲೈನು ನಿಮ್ ಕ್ಲೋಸ್ ಫ್ರೆಂಡೇ ತಂದಿರೋದಪ್ಪ. ನಿಮ್ಗಿಂತ ಹೆಚ್ಚಾಗಿ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ನಾನು ಕೇಳೋದು, ನಿಮ್ಮನ್ ತಂದವ್ರು ನಿಮ್ಗೆ ಪರಿಚಯ ಇಲ್ದಲೆ ಅಂತೂ ತರಕ್ಕಾಗಲ್ಲ. ಅವ್ರು ನಿಮ್ಮನ್ ತಂದಿರೋರು, ಅವ್ರದ್ದು ನಿಮ್ದು ಫ್ರೆಂಡ್ಶಿಪ್ ಹೆಂಗಿದೆ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಬೇರೆ ಟೀಮ್ ಅವರಿಗೆ ಅವ್ರು ಸರಿ ಇಲ್ಲ, ಇವ್ರು ಸಪೋರ್ಟ್ ಮಾಡ್ತಾರಂತ ಅದ್ ಹೆಂಗ್ ಗೊತ್ತಾಗುತ್ತೆ? ಇರ್ತಾರೆ ಕೆಲವ್ರು ಸಪೋರ್ಟ್ ಮಾಡ್ದಲೇ ಇರೋದೆಲ್ಲ ಇರ್ತಾರೆ ಸ್ನೇಹಿತರೆ. ಏನಾಗುತ್ತೆ ಗೊತ್ತಾ, ಪಕ್ಕದ ಮನೆ ಅಂತಕ್ಕಂಥದ್ದು ಯಾವತ್ತು ಪಕ್ಕದ ಮನೆನೇ ಸ್ನೇಹಿತರೆ, ನಮ್ಮನೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಸ್ನೇಹಿತರೆ. ಪಕ್ಕದ ಮನೇಲಿ ಏನೋ ತುಂಬಾ ದೊಡ್ಡ ಟಿವಿ, ಕಲರ್ ಟಿವಿ ತಂದ್ಬಿಟ್ಟಿದ್ದಾರೆ ಅಂದ ತಕ್ಷಣನೇ ಅಲ್ಲೇ ಹೋಗಿ ದಿನ ನಾವು ಟಿವಿ ಮುಂದೆ ಕೂತ್ಕೊಳಕ್ ಆಗಲ್ಲ. ನಮ್ಮನೆ ಸಣ್ಣ ಡೂಮ್ ಟಿವಿ ಏನೇ ಇರ್ಲಿ, ಅದು ನಮ್ಮನೆ ಚಂದನೆ. ಗುಡಿಸ್ಲಾದ್ರೂ ನಮ್ದು ಅರಮನೆ ತರ ಇರುತ್ತೆ. ಸೊ ಹಾಗಾಗಿ ಈ ನ್ಯೂ ಅಸೋಸಿಯೇಟ್ ಕೌನ್ಸಿಲಿಂಗ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಇದು ಯಾಕೆ ಕೌನ್ಸಿಲಿಂಗ್ ಮಾಡ್ಬೇಕಂತ ಇದೀನಿ ಅಂದ್ರೆ, ನಿಮ್ಮ ಜೊತೆ ಇದ್ದವರೇ ಮೀಟಿಂಗ್ ಗಳಿಗೆ ಬಂದಾಗ ನೀವೇನೋ ಒಂದ್ 2 ID ತಂದಿದ್ದು, ನೀವೊಂದ್ ಸ್ವಲ್ಪ ಆಕ್ಟಿವ್ ಆಗಿದ್ದು, ಒಳ್ಳೆ ಡ್ರೆಸ್ ಹಾಕಿದ್ದು, ಬ್ಲೇಸರ್ ಹಾಕಿದ್ದು, ಸ್ವಲ್ಪ
ಓಡಾಡ್ತಾ ಇರೋದೆಲ್ಲ ನೋಡಿದಾಗ ಒಂದ್ 2-3 ಮೀಟಿಂಗ್ ಅಲ್ಲಿ ಕಣ್ಣಿಗೆ ಬಿದ್ದು ಬಿಡ್ತೀರಿ ನೀವು. ಕಣ್ಣಿಗೆ ಬಿದ್ದಾಗ ಇವ್ರು ನನ್ ಟೀಮಲ್ಲಿ ಇದ್ದಿದ್ರೆ ಚಂದಾಗಿರ್ತಿತ್ತಲ್ಲ ಅಂತ ಹೇಳಿ ಏನ್ ಮಾಡ್ತಾರ ಗೊತ್ತಾ, ನಿಮ್ ಅಪ್ಲೈನ್ ಬಗ್ಗೆ ಗೂಬೆ ಕೂರಿಸ್ತಕ್ಕಂಥದ್ದು, ಇವ್ರು ಸರಿ ಇಲ್ಲ ಅಂತಕ್ಕಂಥದ್ದು. ನಿನ್ ಲೆಕ್ಕಕ್ಕೆ ನಾನ್ ಹೆಂಗೋ ಸಪೋರ್ಟ್ ಮಾಡ್ಬಿಡ್ತಿದ್ದೆ ಅಂತ. ಬದ್ನೆಕಾಯಿ ಏನು ಮಾಡಲ್ಲ, ಬರೋರ್ಗು ಮಾತ್ರ. ಈಗ ಮದ್ವೆ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಬರ್ಲಿ ಅವಳು ಒಂದ್ಸರಿ ತಾಳಿ ಬೀಳ್ಲಿ ಎಲ್ಲೋಯ್ತಾಳೆ ಮನೆ ಒಳಗೆ ತಗ್ಲಾಕೊಂಡ್ಮೇಲೆ ಅಂತಾರಲ್ಲ, ಹಂಗಾಗುತ್ತೆ ಕತೆ. ಒಂದ್ಸರಿ ತಗ್ಲಾಕೊಳ್ಳೋರ್ಗು ಬರ್ಬೇಕಾದ್ರೆ ಇಂದ್ರ ಚಂದ್ರ ಎಲ್ಲಾ ತೋರಿಸ್ಬಿಡ್ತಾರೆ. ಬಂದಾದ್ಮೇಲೆ ಇಂದ್ರನೂ ಇಲ್ಲ ಚಂದ್ರನೂ ಇಲ್ಲ. ಅಯ್ಯೋ ನಂಗೆ ಹಳೆ ಸರಿ ಇದ್ರಪ್ಪ, ನನ್ನ ಹಳೆ ಫ್ರೆಂಡು, ನಾನು ಯಾಕಾರ ಬಿಟ್ಟು ಬಂದೆ ಅಂದ್ರೆ ಹೇಳಂಗಿಲ್ಲ ಬಿಡಂಗಿಲ್ಲ. ಒಂದ್ಸರಿ ಅವ್ರಿಗೆ ದೂರ ಹೋದ್ಮೇಲೆ ಮತ್ತೆ ನೀವು ಅವರೇ ಬೇಕು ಅಂತ ಹೆಂಗ್ ಹೇಳ್ತೀರಾ? ನಿಮ್ಗೂ ವ್ಯಾಲ್ಯೂ ಪ್ರಶ್ನೆ. ಇವೆಲ್ಲ ರಾಜಕೀಯ ನಾನು 28 ವರ್ಷದಲ್ಲಿ ನೋಡಿ ನಾನು ಏನ್ ಮಾಡ್ತೀನಿ ಗೊತ್ತಾ, ನನ್ನ ಟೀಮಲ್ಲಿ ಎಲ್ಲಾರು ಇಂಡಿವಿಜುವಲ್ ಮಾಡ್ಬಿಡ್ತೀನಿ. ನಿಮ್ ಟೀಮ್ ನ ನೀವು ಕೇರ್ ತಗೊಳ್ಳಿ. ಯಾಕಂದ್ರೆ ಮೇಲೆ ಟೀಮ್ ದೊಡ್ಡದು ಆಗ್ತಾ ಜನ ಬರ್ತಾ ಇರ್ತಾರೆ, ಅಚೀವರ್ಸ್ ಬರ್ತಾ ಇರ್ತಾರೆ. ಅವೆಲ್ಲ ಮೇಂಟೆನೆನ್ಸ್ ಮಾನಿಟರಿಂಗ್ ಇದೆಯಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ಅದಕ್ಕೋಸ್ಕರ ಝೂಮ್ ಮೀಟಿಂಗ್ ಇನ್ ಟೈಮ್ ಬನ್ನಿ, BOP ಹೋಗಿ ಲೀಡರ್ಸ್ ಮೀಟಿಂಗ್ ಅಟೆಂಡ್ ಆಗಿ. ಯಾಕೆ ಹೇಳ್ತಕ್ಕಂಥದ್ದು, ಮೇಲಿರೋ ಅಪ್ಲೈನ್ಗೂ ಏನಾಗುತ್ತೆ ಗೊತ್ತಾ, ಓವರ್ ಕ್ರೌಡ್ ಆಗುತ್ತೆ. ನಾನು ಇರೋ ಪೊಸಿಷನ್ಗೆ ನಾನು ವಾರದಲ್ಲಿ ನನ್ಗೆ ಯಾಕೆ ಬೇಕು ಈ ಲೀಡರ್ಸ್ ಮೀಟಿಂಗು? ಹೆಂಗಿದ್ರು ಐಡಿಗಳು ಹೆಂಗೋ ಬರ್ತಾ ಇರ್ತವೆ, ನಾನು ಬರ್ತಾ ಇರ್ತೀನಿ. ಯಾಕೆ ಹೇಳಿ, ನನ್ ಸ್ವಂತ ನಾನು ಬೆವರು ಸುಸಿ ಕಟ್ಟಿರ್ತಕ್ಕಂಥ ತಂಡ, ಒಂದೊಂದು ದಿನ ನನ್ನ ವಾಯ್ಸ್ ಅನ್ನ ಕೊಟ್ಟಿರ್ತಕ್ಕಂಥ ತಂಡ, ರಾತ್ರಿಗಳು ಜರ್ನಿ ಮಾಡಿ ಝೂಮ್ ಮಾಡಿ ಎಲ್ಲಾ ಮಾಡಿರ್ತಕ್ಕಂಥ ನಮ್ಮ ಬೆವರು ಇರುತ್ತೆ. ಆ ತಂಡನ ಯಾರು ಶೇಕ್ ಮಾಡಬಾರ್ದು ಅನ್ನೋ ದೃಷ್ಟಿಗೋಸ್ಕರ. ಅದ್ ಯಾರು ಕ್ಯಾಂಡಿಡೇಟ್ ಹೋದ್ರು ಹೋಗುತ್ತೆ ಬಿಡು, ಅತ್ಲಾಗ ಏನೊಂದು 5 ಐಡಿ ಹೋದ್ರು, ಅದೇ 5 ಐಡಿ 500 ಆಗ್ಬೋದು ಅವ್ರ ಕಡೆಯಿಂದ, ಯಾರಿಗ್ ಗೊತ್ತು? ಕಂಡವ್ರು ಯಾರು ಸ್ನೇಹಿತರೆ? ಯಾವ ಲೀಡರ್ ಯಾವಾಗ ಬದಲಾಗ್ತಾರ ಗೊತ್ತಿಲ್ಲ, ಯಾವ ಮೀಟಿಂಗ್ ಅಲ್ಲಿ ಚಾಲೆಂಜ್ ಅಂತಾರೆ ಗೊತ್ತಾಗಲ್ಲ. ಮೊನ್ನೆ ಸೂಪರ್ ಸ್ಟಾರ್ ಅಲ್ಲಿ ಚಾಲೆಂಜ್ ತಂಡವ್ರು ಇವತ್ತು ಸೂಪರ್ ಸ್ಟಾರ್ ಆಗ್ಬಿಡಿಯಾರ. ಇವರನ್ನ ಎಷ್ಟೋ ಜನ ಸೂಪರ್ ಸ್ಟಾರ್ ಆಗ್ತಾರೆ. ಸೊ ಅಂದ್ರೆ ನಾವ್ ಏನೇ ಮಾಡಿದ್ರು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ಬೇಕು. ಇಲ್ಲಿ ಏನಾಗೋದು ಗೊತ್ತಾ, ಒಂದ್ ಮಾತು ಹೇಳ್ತೀನಿ ಕೇಳಿ. ವಿ ಸ್ಟಾರ್ ಅಲ್ಲಿ ಕೆಲವೊಂದು ಡ್ರೆಸ್ ಸೆನ್ಸ್ ಬಗ್ಗೆ ನಾವು ಮಾತಾಡ್ತೀವಿ. ಒಳ್ಳೊಳ್ಳೆ ಡ್ರೆಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆಕ್ಟಿವಿಟೀಸ್ ಅಲ್ಲಿ ಇರ್ಬೇಕು ಅಂತೀರಾ, ಕೆಲವು ಬದಲಾಗ್ತೀರಾ ಆಕ್ಟಿವಿಟೀಸ್ ಅಲ್ಲಿ. ಅದು ಬೇರೆಯವ್ರಿಗೆ ಕಂಡ್ಬಿಡುತ್ತೆ, ಇವ್ರು ನಮ್ಮೊಟ್ಟಿಗಿಲ್ವಾ, ಇವ್ರು ನಮ್ಮೊಟ್ಟಿಗೆ ಇದ್ದಿದ್ರೆ ಹಂಗಾಗಿತ್ತು ಅಂತ ಡಿಸ್ಟರ್ಬೆನ್ಸ್ ಆಗುತ್ತೆ. ಝೂಮ್ ಮೀಟಿಂಗ್ ಅಲ್ಲಿ ಸ್ವಲ್ಪ ನೀವು ಮಾತಾಡಿದ ತಕ್ಷಣ ನಿಮ್ ಬಗ್ಗೆ ಹೈಲೈಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ, ಏನೇನೋ ರೀಸನ್ ಗಳೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ನಾವೇನ್ ಮಾಡ್ಬಿಡ್ತೀವಿ, ನಮ್ ತಂಡದವ್ರು ಮರ್ತ್ಬಿಟ್ಟು ಅವ್ರ ಬಗ್ಗೆ ಹೈಲೈಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅವ್ರ ಬಗ್ಗೆ ನಮ್ಗೆ ಖುಷಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನೆನಪಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಮ್ಮನ್ನ ನಾವೇ ಮರ್ತ್ ಬಿಡ್ತೀವಿ, ನಮ್ಮ ಅಪ್ಲೈನ ನಾವೇ ಮರ್ತ್ ಬಿಡ್ತೀವಿ. ನಾವೇನೇನೋ ರಾಂಗ್ ಡಿಸಿಷನ್ ತಗೊಳ್ತಕ್ಕಂಥ ಮೈಂಡಿಗೆ ಬಂದ್ಬಿಡ್ತೀವಿ ಸ್ನೇಹಿತರೆ. ನಿಮ್ದು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್ ಏನೇ ಇರ್ಬೋದು, ಅಷ್ಟು ಮೆಚುರಿಟಿ ರ್ಯಾಂಕ್ ಅಲ್ಲ ಸ್ನೇಹಿತರೆ. ಅವಾಗಿನ್ನೂ ಬದಲಾಗ್ತಾ ಇರ್ತೀರಾ ನೀವು. ನೆಟ್ವರ್ಕು ತುಂಬಾ ಈಸಿ, ಅದನ್ನ ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ. ಅದು ವಿರಳ ಆಗ್ಬೇಕಂತ ಹೇಳಿದ್ರೆ ನಾವು ಝೂಮ್ ಅಲ್ಲಿ ಬಂದು ಲೀಡರ್ಸ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ನಾವ್ ಹೇಗೆ ಮಾನಿಟರಿಂಗ್ ಮಾಡ್ಬೇಕು ಅನ್ನೋದನ್ನ ನಾವು ಕಲಿಬೇಕಾಗತ್ತೆ. ಬುಕ್ಸ್ ಗಳು ಓದ್ಬೇಕಾಗತ್ತೆ. ಯೂಟ್ಯೂಬ್ ಅಲ್ಲಿ ಬೇಜಾನ್ ಸ್ಟೋರಿಗಳಿದಾವೆ ನೋಡಿ. ಯೂಟ್ಯೂಬ್ ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳಿದೆ. ಇಯರ್ಫೋನ್ ಹಾಕೊಳ್ಳಿ. ಸುಮ್ನೆ ಯಾರಿಗೋ ಬೇಜಾರಾಗ್ತಾ ಇದೆ ಅಂತೇಳಿ ಮೊನ್ನೆ ಬಂದಿದ್ರಲ್ಲ ಪಕ್ಕದ ಟೀಮ್ ಅವ್ರು, ಅವ್ರಿಗೆ ಮಾತಾಡೋಣ ಆರಾಮಾಗಿ, ಅವ್ರದ್ದು ಎಷ್ಟು ಎಸ್ಪಿ ಆಗಿದೆ ಅಂತ ಅವ್ರಿಗೆ ಫೋನ್ ಮಾಡಿ ಅವ್ರ ಹತ್ರ ಕಾಲಹರಣ ಮಾಡಿ ಟೈಮ್ ವೇಸ್ಟ್ ಮಾಡಕ್ಕಿಂತ ನಿಮ್ ಕೊಳಗೆ ಇರ್ತಕ್ಕಂಥ ನಿಮ್ ಟೀಮ್ ಅವ್ರಿಗೆ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಕರ್ಕೊಂಡು ಫೀಲ್ಡಿಗೆ ಹೋದ್ರೆ ಅಲ್ಲಿ 200 ಎಸ್ಪಿ ಬರ್ತದಪ್ಪ. ಕೆಲವ್ರ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪಕ್ಕದ ಟೀಮ್ ಕಣ್ಣಿಗೆ ಬೀಳುತ್ತಲ್ಲ, ಅವ್ರಿಗೆ ಫೋನ್ ಮಾಡ್ಕೊಂಡು ಹೆಂಗಿದ್ದೀರಾ, ಏನ್ ಸಮಾಚಾರ, 1 ಅವರ್ 2 ಅವರ್ ಟೈಮ್ ವೇಸ್ಟ್ ಮಾಡ್ತಾರೆ. ಏನ್ ಪ್ರಯೋಜನ? ಏನ್ ಸಿಗತ್ತಲ್ಲಿ? ಏನ್ ಸಿಗಲ್ಲ, ಏನೇನು ಸಿಗಲ್ಲ. ಒಂದ್ಸರಿ ಸ್ಟ್ರಕ್ಚರ್ ಇದೆಯಲ್ಲ ನಂದ್ರಲ್ಲಿ ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ ಅವ್ರ ಫ್ಯಾಮಿಲಿ ಎಷ್ಟರಿಂದ ಇರ್ಬೋದು. ಯಾವ್ದೇ ಬದಲಾದ್ರು ನನ್ನ ಕಣ್ಣು ಮರೆ ಮಾಚಿ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ವಿ ಸ್ಟಾರ್ ಅಲ್ಲಿ ಇಡೀ ಕಂಪ್ನಿಲೇ ಆಗಲ್ಲ. ನಮ್ಗೆ ಎಲ್ಲಾ ತರದ ವಾತಾವರಣಗಳು ಗೊತ್ತಾಗುತ್ತೆ, ಇನ್ಕ್ಲೂಡಿಂಗ್ ನಾರ್ತ್ ಅಲ್ಲಿ ಆದ್ರೇನೆ ನಮ್ ಐಡಿಗಳಲ್ಲಿ ಬದಲಾವಣೆ ಆಗಿದ್ದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಸಣ್ಣ ಪುಟ್ಟ ಬದಲಾವಣೆ ಆಗಲ್ವಾ? ಇಲ್ಲಿ ನಮ್ಗೆ ಕೆಲವೊಂದು ಹಿಂಟ್ ಸಿಕ್ಕಿರೋದಕ್ಕೋಸ್ಕರ ನಿಮ್ಗೆ ವಿಚಾರ ಹೇಳ್ತಾ ಇದೀನಿ. ಕೆಲವರು ಮಿಸ್ಗೈಡ್ ಮಾಡ್ತಾರೆ, ಕೆಲವರು ಅವ್ರು ಮಾತಾಡ್ಬೇಕು ಬಿಡ್ಬೇಕು ಅಂತ ಗೊತ್ತಿಲ್ದಲೇನೋ ಮಾತಾಡಿರ್ತಾರೆ. ಅವ್ರಿಗೆ ಏನೋ ಗೊತ್ತಿರಲ್ಲ, ನಂದೊಂದು ಇನ್ನೊಂದು ಹೆಂಗೋ ಮಾಡೋಣ ಅಂತೇಳಿ. ಅದಕ್ಕೆ ತಲೆ ಕೊಡಕ್ ಹೋಗ್ಬೇಡಿ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಪ್ರಾಬ್ಲಮ್ ಯಾವಾಗ ಬರಲ್ಲ ಗೊತ್ತಾ, ನಿಮ್ಮ ಕೆಳಗೆ ನಿಮ್ಮ ಜೂನಿಯರ್ ಒಟ್ಟಿಗೆ ನೀವ್ ಯಾವಾಗ ಜೊತೆಗಿರ್ತೀರಾ, ಕೌನ್ಸಿಲಿಂಗ್ ಆಗ್ತಾ ಇರುತ್ತೆ, ನಿಮ್ಮನ್ನ ಅವ್ರು ಬಿಟ್ಟು ಹೋಗಲ್ಲ. ನೀವ್ ಯಾವಾಗ ಬಿಡ್ತಿರಲ್ಲ, ನೀವು ದೂರ ಅನ್ನೋದು ಗೊತ್ತಾದಾಗ ಅವ್ರಿಗೆ ಇನ್ನೊಬ್ರು ನೋಡಿ. ನಮ್ಗೆ ಮನೇಲಿ ಹೊಟ್ಟೆ ಹಸ್ದಾಗ ಊಟ ಕೊಟ್ಟಿಲ್ಲ ಅಂದಾಗ ಪಕ್ಕದ ಮನೇಲಿ ಏನೋ ಬಿರಿಯಾನಿ ಮಾಡ್ತಿದ್ರೆ ಅದ್ ವಾಸನೆ ಬಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಹೋಗ್ಬಿಡೋಣ ಅಂತೇಳಿ. ಹಂಗಾಗುತ್ತೆ ಎಷ್ಟೋ ಜನ ವ್ಯಕ್ತಿಗಳು. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಹೇಳೋದು, ನಿಮ್ಮ ಕಮ್ಯುನಿಕೇಶನ್ ಡ್ರಾಪ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ತಂದಿರೋರ್ನ ಬೆಳೆಸೋದ್ರ ಕಡೆ ಗಮನ ಕೊಡಿ. ಯಾವಾಗ ನಿಮ್ಮ ಕೆಳಗಡೆಯವರು ಬೆಳೆಸೋದ್ರ ಕಡೆ ನೀವು ಗಮನ ಕೊಡಲ್ಲ, ಹೊರಗಡೆಯವರು ಪಿನ್ ನೋಡಿದಾಗ ಅವರೇ ದಿ ಬೆಸ್ಟ್ ಅಂತ ಅನ್ಸುತ್ತೆ. ನೀವ್ ಬೆಳೆಸ್ಬೇಕಾದ್ರೆ ಬೇರೆಯವ್ರು ಯಾಕೆ ದಿ ಬೆಸ್ಟ್ ಅಂತಾರೆ? ನನ್ ಬಿಟ್ಟು 80%, 20% ಹೇಳಲ್ಲ ಬಿಡಿ. 20% ನಮ್ಮ ಆರ್ಕೆಲ್ಲೂ ಇದೆ, ಸಣ್ಣ ಪುಟ್ಟ ಇರ್ತಾರೆ. 80% ನಾನೇ ಹೇಳ್ತೀನಲ್ಲ. ನಾನ್ ಬಿಂದಾಸಾಗಿ ಬಿಟ್ಟಿದ್ದೀನಿ. ಯಾವ್ದೇ ಮೀಟಿಂಗ್ ಹೋದ್ರು ಕಂಡೀಷನ್ ಇಲ್ಲ, ಯಾರ ಹತ್ರನಾರು ಮಾತಾಡ್ಕೊಳ್ಳಿ. ಒಂದ್ ನಂಬಿಕೆ. ನಾನು ಇನ್ನೊಂದ್ ಪಾಲಿಸಿ ನಂದೇನ್ ಗೊತ್ತಾ, ಹೋಗೋರು ಯಾವತ್ತಿದ್ರು ಹೋಗ್ತಾರೆ. ಒಂದ್ ಒಳ್ಳೆ ಟೀಮ್ ಮಾಡಿ ಇರೋರ್ ನಂಬರ್ ಎಲ್ಲ ತಗೊಂಡು ಅವ್ರನ್ನೂ ಹಾಳು ಮಾಡಿ ಹೋಗೋ ಬದ್ಲು ಸ್ಟಾರ್ಟಿಂಗ್ ಅಲ್ಲೇ ಹೋಗ್ಬಿಡ್ಲಿ. ತಲೆನೋವೇ ಇಲ್ವಲ್ಲ ನಮಗೆ. ಆ ಮೈಂಡ್ ಸೆಟ್ ಅಲ್ಲಿ ನಾವಿರೋದು.
ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ ಸ್ನೇಹಿತರೆ. ತೀರಾ ನಿಮ್ಮಲ್ಲಿ ಹೋಗ್ತೀನಿ ಅಂತ ಒತ್ತಾಯ ಮಾಡೋರ್ಗೆ ಏನ್ ಮಾಡ್ಬಿಡಿ ಗೊತ್ತಾ, ಬಸ್ ಗೊತ್ತಾ ನಿಮ್ಗೆ? ಬಸ್ಸು ಈ ಕಡೆಯಿಂದ ಹತ್ತಾರೆ, ಮುಂದೆಯಿಂದ ಇಳಿತಾ ಇರ್ತಾರೆ. ಡ್ರೈವರ್ಗೆ 2 ಉಂಟು. ಡ್ರೈವರ್ಗೆ 2 ವಿಂಡೋ ಇದೆ, ಕರೆಕ್ಟ್ ಅಲ್ಲ? ಲೆಫ್ಟ್ ಅಲ್ಲಿ ಒಂದಿದೆ, ರೈಟ್ ಅಲ್ಲಿ ಒಂದಿದೆ. ಯಾರು ಹತ್ತಾರೆ ಯಾರು ಇಳಿತಾರೆ ಅಂತ ನೋಡೋದೊಂದಿದೆ, ಈ ಕಡೆ ಯಾರು ಓವರ್ಟೇಕ್ ಮಾಡ್ತಾ ಇದೆ ನೋಡ್ಕೊಂಡು ಹೋಗೋದೊಂದಿದೆ, ಕರೆಕ್ಟಾ? ಹಿಂದೆಯಿಂದ ಹತ್ತಾ ಇರ್ತಾರೆ, ಮುಂದೆಯಿಂದ ಇಳಿತಾ ಇರ್ತಾರೆ. ನಮ್ದೊಂಥರ ಬಸ್ ಇದ್ದಂಗೆ, ಜಾಯಿನ್ ಆಗ್ತಾ ಇರ್ತಾರೆ, ಬಿಟ್ಟೋಗ್ತಾ ಇರ್ತಾರೆ. ಲಾಸ್ಟಿಗೆ ಒಂದೊಂದ್ಸರಿ ನಮ್ಮವರೇ ಶತ್ರು ಆಗ್ತಾರೆ, ನಮ್ಮವರೇ ನಮ್ ಬಗ್ಗೆ ಮಾತಾಡ್ತಾರೆ, ಎಲ್ಲದೂ ಮಾತಾಡ್ತಾರೆ. ಅದಕ್ಕೆಲ್ಲ ಕಿವಿ ಕೊಡಕ್ ಹೋಗ್ಬಾರ್ದು. ಯಾರು ಕಿವಿ ಕೊಡ್ತೀರಾ ನಿಮ್ ನೆಮ್ಮದಿ ಹಾಳು ಮಾಡ್ಬೋದು. ನಂಗೆ ಎಷ್ಟೋ ಜನ ಹೇಳ್ತಾರೆ, ಸರ್ ಸಂತೋಷ ಏನ್ ಆರಾಮಾಗಿರ್ತಾರಲ್ಲ ಸರ್, ಇಷ್ಟು ದೊಡ್ಡ ಟೀಮ್ ಇದೆ, ಹೆಂಗಿರ್ತೀರಾ ಸರ್, ಬಿಂದಾಸ್ ಆಗಿರುತ್ತೆ. ನಾನ್ ತಲೆಗೆ ಹಾಕೊಳ್ಳಲ್ಲ, ಕಿವಿಗೆ ಹಾಕೊಳ್ಳಲ್ಲ. ಹೋಗ್ ನನ್ಗೆ ಏನ್ ಆಗ್ಬೇಕಾಗಿದೆ? ನಾನಿರೋದು ಅವ್ರ ಫಾರ್ಗೋಸ್ಕರ, ಅವ್ರ ಡೆವಲಪ್ಮೆಂಟ್ಗೋಸ್ಕರ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ನೆಗ್ಲಿಜೆನ್ಸಿ ಅಂತಾಗ ಆರಾಮ್ಸಾಗಿ ಹೋಗ್ಲಿ ಅಂತ ನಾವೇ ಬಿಟ್ಬಿಡ್ತೀವಿ. ಸೊ ಹಾಗಾಗಿ ನೀವೆಲ್ಲಿ BOP ಗೆ ಜಾಸ್ತಿ ಒತ್ತು ಕೊಡ್ತೀರಾ, ನಿಮ್ದು ಪಾಸಿಟಿವ್ ಕಮ್ಯುನಿಕೇಶನ್ ಬರುತ್ತೆ. ಝೂಮಿಗೆ ಬಂದಾಗ ಪಾಸಿಟಿವ್ ಕಮ್ಯುನಿಕೇಶನ್ ಬರುತ್ತೆ. ನೋಡಿ ನನ್ ಸಕ್ಸಸ್ ಎಲ್ಲಿ ಗೊತ್ತಾ? ವಾರ BOP ನಾನ್ ತಪ್ಪದೆ ಮಾಡಕ್ ಹೇಳ್ತೀನಿ, ಸ್ಟಿಕ್ ಮಾಡ್ತೀನಿ. ಒಂದ್ ಪಾರ್ಟ್ ಸ್ಟಿಕ್ ಮಾಡಿದಾಗ ನನ್ ಕೆಲವ್ರು ಇಷ್ಟ ಪಡಲ್ಲ. ಯಾಕಂದ್ರೆ ಕಹಿ ಯಾವತ್ತು ಅದೇನೋ ಹೇಳ್ತಾರಲ್ಲ, ಎಂತದ್ದು ಆಯುರ್ವೇದ ಕಹಿ ಅಲ್ವಾ ನಮ್ದು, ಬೂಸ್ಟ್ ಬೋರ್ಮಿಟ ಅಲ್ಲಲ್ಲ ನಮ್ದು ಸ್ವೀಟ್ ಇರಕ್ಕೆ. ಕಹಿ ಅನ್ನೋರು ಕೆಲವರು ಒಳ್ಳೆತನದಲ್ಲಿ ನೀವ್ ಹಿಂಗಿರ್ಬೇಕು, ನೀವ್ ಈ ತರ ಇರ್ಬೇಕಂದ್ರೆ ಅವ್ರ ಆಟಿಟ್ಯೂಡ್ ಬದಲಾವಣೆ ಮಾಡ್ಕೊಳಕ್ ಆಗಲ್ವಲ್ಲ. ಅವರಿಗೆ ನಾನ್ ಶತ್ರುನೇ ಯಾವಾಗ್ಲೂ ಸಂತೋಷ ಸ್ಟ್ರಿಕ್ಟ್ ಆಗಿ ಮಾತಾಡ್ತಾರೆ, ನೇರವಾಗಿ ಮಾತಾಡ್ತಾರೆ, ನೇರವಾಗಿ ಹೇಳ್ಬಿಡ್ತಾರೆ ಅಂತ ಹೇಳಿ. ನೀವ್ ಸರಿ ಇದ್ರೆ ನಾನ್ ಯಾಕೆ ನೇರವಾಗಿ ಹೇಳ್ತೀನಿ? ನೀವ್ ಬದಲಾದ್ರೆ ನಾನ್ ಯಾಕೆ ನೇರವಾಗಿ ಹೇಳಕ್ ಕೊಡ್ತೀನಿ? ನಾನಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿರೋ ಕೆಲವೊಂದು ನ್ಯೂನತೆಗಳನ್ನ ನಾವು ಸರಿಪಡಿಸ್ಕೋಬೇಕು ಅಂತೇಳಿ ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್ ಒಂದ್ ಹೇಳ್ತೀನಿ ಕೇಳಿ. ನೀವು ಒಬ್ರಿಗೆ ಕೌನ್ಸಿಲಿಂಗ್ ಮಾಡಿದ್ರಿ, ನಿಮ್ ಟೀಮಲ್ಲಿ 5 ಜನನೋ 10 ಜನನೋ, ಯಾವ್ದೋ ವ್ಯಕ್ತಿ, ಈಗ ನೀವು ನಿಮ್ ಲೀಡರ್ಶಿಪ್ ಅಲ್ಲಿ ಹೋಗಿ 2 ID ತರ್ತಾ ಇದ್ದೀರಾ ವಾರಕ್ಕೆ. ನಿಮ್ಮ ಲೀಡರ್ಶಿಪ್ ಅಲ್ಲಿ ನೀವು ವಾರ ಫೀಲ್ಡ್ ಮಾಡಿ ಎಷ್ಟು ತರ್ತಾ ಇದ್ದೀರಾ? 2 ID ತರ್ತಾ ಇದ್ದೀರಾ. ಅದೇ ನಿಮ್ ತರನೇ ಒಬ್ರು ಕಾಪಿ ಪೇಸ್ಟ್ ರೆಡಿ ಆಗ್ಬಿಟ್ರೆ, ಅವರು ವಾರಕ್ಕೆ 2 ID ತಂದ್ರೆ ಎಷ್ಟಾಗುತ್ತೆ? 4 ಆಗತ್ತೆ. ನೀವು ಒಬ್ರು ತಂದಿರೋರು 5 ಜನ ನಿಮ್ ಟೀಮ್ ಅಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ರೆ, ಇನ್ ಟೈಮಿಗೆ ಝೂಮ್ ಬರಂಗೆ, BOP ಬರಂಗೆ, ನಿಮ್ ಜೊತೆ ಕಮ್ಯುನಿಕೇಶನ್ ಆಗಂಗೆ, ಫೀಲ್ಡ್ ವರ್ಕ್ ಸ್ಟಾರ್ಟ್ ಮಾಡಿದ್ರೆ, ನೀವ್ ಹೆಂಗ್ 2 ID ತರ್ತಾ ಇದೀರಾ, ನಿಮ್ ಕೆಳಗಿರೋರು 5 ಜನ 2 ID ತಂದ್ರೆ ಎಷ್ಟಾಗುತ್ತೆ? ವಾರಕ್ಕೆ 10 ID ಬರುತ್ತೆ. ಇದು ಡುಪ್ಲಿಕೇಶನ್ ಬಿಸ್ನೆಸ್, ಇದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ನೀವೇನ್ ತರ್ತಾ ಇದ್ದೀರಾ ನಿಮ್ಮಾಗೇನೆ ನಿಮ್ಮ ಕೆಳಗಿರ್ತಾಗ. ಈಗ ನೋಡಿ ಎಕ್ಸಾಂಪಲ್, ನಾನ್ ಬೆಂಗಳೂರಿಗೆ ಹೋಗಲ್ಲ, BOP ಗೆಲ್ಲ ನಾನು ಹೋಗೋದೇ ಇಲ್ಲ. ನಾನು ಹಾಸನ್ಗೂ ಹೋಗಲ್ಲ, ನಾನು ಮೈಸೂರ್ಗೂ ಹೋಗಲ್ಲ. ಕುಶಾಲ್ ನಾನು ಲೀಡರ್ಸ್ ಮೀಟಿಂಗ್ ಮಾತ್ರ ಬರೋದು, ಅದು ಇಂಪಾರ್ಟೆಂಟ್ ಇದ್ರೆ, ಕೌನ್ಸಿಲಿಂಗ್ ಇದ್ರೆ ದೊಡ್ಡ ಮೀಟಿಂಗ್ ಅನ್ನ ಮಾಡ್ತೀನಿ. ಬೆಂಗಳೂರು ನಂಗೆ ಟೆನ್ಷನ್ ಇಲ್ಲ, ನಳಿನಿ ಇದಾರೆ, ಮಹಾಲಕ್ಷ್ಮಿ ಇದಾರೆ, ಬೆಜ್ಜನ್ ಜನ ಇದಾರೆ, ಅವರೇ ಮೇಂಟೈನ್ ಮಾಡ್ತಾರೆ. ನಾನು ಹೋಗೋದೇ ಇಲ್ಲ BOP ಗೆ. ಅವರೇ ಸ್ಪೀಚ್ ಮಾಡ್ತಾರೆ, ನನ್ ಡೂಪ್ಲಿಕೇಟ್ ರೆಡಿ ಆಗಿದ್ದಾರೆ, ಅವರೇ ಫೀಲ್ಡ್ ಹೋಗ್ತಾರೆ, ಅವರೇ ಕೆಲಸ ಮಾಡ್ತಾರೆ. ಹಾಸನ ಪಂಕಜ ಇದಾರೆ, ನಿಂಗೇಶ್ ಗೌಡ್ರು ಇದಾರೆ, ವೆಂಕಟೇಶ್ ಮೂರ್ತಿ ಇದಾರೆ, ಕೇಶವ ಮೂರ್ತಿ ಇದಾರೆ, ಮೇನ್ ಲೀಡರ್ಸ್ ಇದಾರೆ. ಜಗದೀಶ್ ಇದಾರೆ, ಕುಶಾಲನಗರ್ ಅವರೇ ಹೋಗ್ತಾರೆ. ಮೈಸೂರ್ಗೆ ಹೋದ್ರೆ ನೇತ್ರ ಪ್ರಿಯಕದಮ್ ಅವ್ರು ಮೇಂಟೈನ್ ಮಾಡ್ತಾರೆ, ಕುಶಾಲನಗರ ನೇತ್ರ ಅವ್ರು ಮೇಂಟೈನ್ ಮಾಡ್ತಾರೆ. ಡೂಪ್ಲಿಕೇಟ್. ಅವ್ರಿಗೆ ಯಾರಿಗೂ ಮಾತೇ ಬರಲ್ಲ, ಅವ್ರಿಗೆ ಯಾರಿಗೂ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ ಅಂದ್ರೆ ನನ್ ಕತೆ ಏನಾಗಬೇಕಿತ್ತು? ನಾನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನಿಮ್ಮ ಕೆಳಗೆ ನಿಮ್ಮಾಗೆ ಡೂಪ್ಲಿಕೇಟ್, ನೀವು ದಡ್ರಿದ್ರ ಮೇಲೆ ನಿಮ್ಮಾಗೆ ಡೂಪ್ಲಿಕೇಟ್ ಆಗೋದ್ ಬೇಡ. ನೀವು ದಡ್ರು ಅವರು ದಡ್ರ ಆಗ್ಬಿಡ್ತಾರೆ. ನಿಮ್ಮಾಗೆ ಬುದ್ಧಿವಂತರಾಗ ಕೆಲಸಗಳಾಗ್ಬೇಕು. ಅಥವಾ ಇಲ್ಲ ನೀವು ದಡ್ರಿದ್ರು ಪರವಾಗಿಲ್ಲ, ನಿಮ್ಗಿಂತ ಬುದ್ಧಿವಂತರನ್ನ ಅವ್ರು ಮಾಡ್ಬಿಡಿ. ಕೆಲವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ಏನಾರು ಹೇಳ್ಕೊಟ್ಬಿಟ್ರೆ ಇವ್ರು ಫುಲ್ ಚಾಣಾಕ್ಷರು, ನನ್ಕಿಂತ ಸ್ಪೀಡ್ ಆಗ್ಬಿಡ್ತಾರೆ, ಸೀನಿಯರ್ ಹತ್ರ ಹೆಸರು ತಗೋಬಿಡ್ತಾರೆ ಅನ್ನೋದೊಂದು ಕೆಟ್ಟ ಹ್ಯಾಬಿಟ್ ಇದೆ. ಅದನ್ನ ಬಿಟ್ಬಿಡಿ. ನಿಮ್ಮ ಕೆಳಗಿರ್ತಕ್ಕಂತ ವ್ಯಕ್ತಿಗಳು ಅಚೀವ್ಮೆಂಟ್ ಮಾಡಿದ್ರೆ ದೇವ್ರಿಗೆ ಹೋಗಿ ಒಂದ್ ಹಣ್ಣು ಕಾಯಿ ಹೊಡಿಸಿ ಪೂಜೆ ಮಾಡಿ ಖುಷಿ ಪಡಿ. ನಿಮ್ ಕೆಳಗಿರೋರು ಇನ್ಕಮ್ ತಗೊಂಡ್ರು ಅಂದ್ರೆ ಅವ್ರು ಗಟ್ಟಿ ಆದ್ರು ಅಂತ ಲೆಕ್ಕ, ಬಿಟ್ಟು ಹೋಗಲ್ಲ ಅಂತ ಲೆಕ್ಕ. ಅವರು ನೀನ್ 1ನೇ ರ್ಯಾಂಕ್ ಕೊಡ್ದಲ್ಲ, ನೀನ್ 2ನೇ ರ್ಯಾಂಕ್ ಆಗ್ಬೇಕಂತ ಹೇಳಿ ಹುಮ್ಮಸ್ ಕೊಟ್ಟು 7,000 ಕೊಡ್ಸಿ ಅವರು ಗಟ್ಟಿ ಆಗ್ತಾರೆ. ಕೆಲವ್ರು ಕೆಳಗಡೆ ಅವ್ರು ರ್ಯಾಂಕ್ ಆಗ್ಬಿಟ್ರೆ ಗೊಳೋ ಅಂತ ಇರ್ತಾರೆ. ಸರ್ ನಂದು ಹಂಗೆ ಆಗಿಲ್ಲ ಸರ್, ನಾನ್ ಮೀಟಿಂಗ್ ಬರಲ್ಲ ಸರ್, ನನ್ ಕೆಳಗಡೆ ಅವ್ರದ್ದು 2ನೇ ರ್ಯಾಂಕ್ ಆಗ್ಬಿಡ್ತು ಸರ್, ನಂದು ಇನ್ನು 1ನೇ ರ್ಯಾಂಕ್ ಅಲ್ಲೇ ಇದೆ ಸರ್, ನಂಗೆ ಒಂದು ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಸರ್ ಅಂತ ಗೊಳೋ ಅಂತ ಹೇಳ್ಕೊಂಡಿರ್ತಾರೆ. ಕೆಳಗಡೆಯವರು ಏನೇ ತಗೊಂಡ್ರು ಖುಷಿ ಪಡ್ಬೇಕು. ನೋಡಿ ಸಾರ್, ನಂಗೆ ಎಷ್ಟೋ ಜನ ಕೇಳಿದ್ರು, ಸಾರ್ ಏನ್ ಸಾರ್ ಮೊಹಿಯವರು BMW ತಗೋಬಿಟ್ರಲ್ಲ ಸರ್, ನಿಮ್ ಡೌನ್ಲೈನ್ ಅಲ್ವಾ ಸರ್? ಸೂಪರ್ ಖುಷಿ, ಹಗ್ ಮಾಡಿದೆ, ಕಾರಲ್ಲಿ ಕೂತ್ಕೊಂಡೆ, ಫುಲ್ ಜೋಶ್ ಕೊಟ್ಟೆ, ಮೈಸೂರ್ ಸೂಪರ್ ಡೂಪರ್. ದಿನಾ ಒಂದ್ ಕಾಲ್ ಮಾಡ್ತಾರೆ, ಮಿಸ್ ಮಾಡಲ್ಲ ಮಹಿಯವರು. ದಿನಾ ಒಂದ್ ಕಾಲ್ ಮಾಡ್ತಾರೆ, ಸರ್ ಹೇಗಿದ್ದೀರಾ ಸರ್, ಏನ್ ಸಮಾಚಾರ ಸರ್ ಅಂತ. ಪಾಟೀಲ್ BMW ತಗೊಂಡ್ರು, ನಾನ್ ಬಹಳ ಖುಷಿ ಪಟ್ಟೆ. ನಂದು ಬರೋ ಟೈಮಿಂಗ್ ನನ್ ಬಂದೇ ಬರುತ್ತೆ, ನಾನ್ ತಗೋತೀನಿ, ಖುಷಿ ಪಟ್ಟೆ. ಡೌನ್ಲೈನ್ ರೂಬಿ ಡೈಮಂಡ್ ಆಯ್ತು, ಖುಷಿ ಪಟ್ಟೆ. ನನ್ ಕೆಳಗಿರೋ ವ್ಯಕ್ತಿ ನಿತ್ರಲ್ಲಪ್ಪ, ನಂಗೆ ಈ ಲೈನ್ ಟೆನ್ಷನ್ ಇಲ್ಲ ಅಂತ. ನನ್ಗೆ ಕಂಪ್ನಿ ಪವರ್ ಲೈನ್ ತುಂಬಾ ಟೆನ್ಷನ್ ಇದೆ. ಈಗ ಝೂಮ್ ಮೀಟಿಂಗ್ ಹೇಳಿದ್ರೆ ಝೂಮ್ ಮೀಟಿಂಗ್ ಕೊಡ್ತೀನಿ, ಲೀಡರ್ಸ್ ಮೀಟಿಂಗ್ ಕರೆದಾಗ ಹೋಗ್ತೀನಿ,
ಮೈ ಟೀಮಿಗೆ ನಂಗೆ ಟೆನ್ಷನ್ ಇಲ್ಲ, ಪಾಟೀಲ್ ಟೀಮಿಗೆ ಟೆನ್ಷನ್ ಇಲ್ಲ, ಗುಲ್ಲಾಸ್ ಟೀಮಿಗೆ ಟೆನ್ಷನ್ ಇಲ್ಲ, ಸಂಪತ್ ಟೀಮಿಗೆ ಟೆನ್ಷನ್ ಇಲ್ಲ, ಏನಿಲ್ಲ. ಅವ್ರು ಕರ್ದಿರ್ತಾವ, ಹೋಗೋದು, ಮೀಟಿಂಗ್ ಮಾಡೋದು, ಬರೋದು. ಯಾಕೆ ಹೇಳಿ? ಅವ್ರು ನನ್ಗಿಂತ ಡೂಪ್ಲಿಕೇಟ್ ಆದ್ರು, ನನ್ಗಿಂತ ಆದ್ರು ನನಗೆ ಖುಷಿ. ಯಾವಾಗ ನಿಮ್ಮ ಕೆಳಗಿರೋರು ರ್ಯಾಂಕ್ ಹೊಡಿತಾರೆ, ಖುಷಿ ಪಡಿ, ಹಣ್ಣು ಕಾಯಿ ಹೊಡಿರಿ, ಸೂಪರ್ ಡೂಪರ್, ಏನ್ ಬೇಕು ಹೇಳಿ, ಸಪೋರ್ಟ್ ನಾನಿದ್ದೀನಿ, ಕಂಗ್ರಾಚುಲೇಷನ್, ಚೀರ್ ಅಪ್ ಮಾಡ್ಬೇಕು, ಖುಷಿ ಕೊಡ್ಬೇಕು. ಆಟೋಮೆಟಿಕ್ಲಿ ಡೆವಲಪ್. ಒಂದ್ ಸೈಡ್ ಗಟ್ಟಿ ನಿಂತ್ಬಿಡ್ತಾರೆ. ಅವಾಗ ನೀವು ಈ ಕಡೆ ಗಮನ ಕೊಡ್ಬೋದಲ್ಲ. ಈ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಅಂತ ಗೊಳೋ ಅಂತ ಅಳಕ್ಕಿಂತ ಒಂದ್ ಸೈಡ್ ಓಡ್ತಾ ಇರ್ಬೇಕು. ನೋಡಿ ಸ್ನೇಹಿತರೆ, ಒಂದ್ ಹೇಳ್ತೀನಿ, 2 ಕಾಲಿದೆ ನೋಡಿ. ಒಂದ್ ಕಾಲಲ್ಲೇ ನಾವು ನಡೆಯಕ್ಕಾಗಲ್ಲ. ಕುಂಟ್ ಕಾಲಲ್ಲಿ ಎಲ್ಲಿವರೆಗೂ ನಡಿಬಹುದು. ಒಂದ್ ಕಾಲ್ ಮುಂದೆ ಹೋದ್ಮೇಲೆ ಇನ್ನೊಂದ್ ಕಾಲ್ ಅದಕ್ಕಿಂತ ಮುಂದೆ ಹೋಗ್ಲೇಬೇಕು. ಅವಾಗ್ಲೇ ಹೆಜ್ಜೆ ಬರೋದದು. ಹಿಂಗಿಂಗ್ ಮುಂದೆ ಹೋಗ್ಲೇಬೇಕು. ಸರ್ ಈ ವಾರ ಈ ಕಡೆ ಸೈಡ್ 5 ಐಡಿ ಬಂತು ಸರ್, ಈ ಕಡೆ ಒಂದು ಬಂದಿಲ್ಲ ಸರ್, ನಂಗೆ ₹1 ಬಂದಿಲ್ಲ ಸರ್, ಎಂತಕ್ ಮಾಡ್ಬೇಕು ಸರ್? ನಂಗೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ಸರ್. ಖುಷಿ ಪಡ್ರಿ. ಈ ಕಡೆ 5 ಐಡಿ ಬಂದಿದೆ, ನಾಳೆ ಈ ಕಡೆ 5 ಬಂತು ಅಂದ್ರೆ ಮ್ಯಾಚ್ ಅಪ್ ಆಗತ್ತೆ. ಎಕ್ಕಡೆ ಲೈನ್ ನೋಡಿದ್ರು ಖುಷಿ ಪಡ್ಬೇಕು, ಈ ಕಡೆ ಓಡಿದ್ರು ಖುಷಿ ಪಡ್ಬೇಕು, ಈ ಕಡೆ ಓಡಿದ್ರು ಖುಷಿ ಪಡ್ಬೇಕು. ನೀವು ಈ ಕಡೆ ಓಡ್ತು ಅಂದ ತಕ್ಷಣ ಈ ಕಡೆ ಇದ್ರೆ ತಾನೇ ನಿಮ್ಗೆ ದುಡ್ಡು ಬರೋದು. ಈ ಕಡೆ ಇಲ್ದ ಕಡೆ ಹೆಂಗ್ ಬರುತ್ತೆ? ಮನುಷ್ಯಂಗೆ ಹೆಂಗ್ 2 ಕಾಲ್ ಬೇಕಲ್ಲ, ಅದೇ ತರ 2 ಕಾಲ್ ವೆರಿ ವೆರಿ ಇಂಪಾರ್ಟೆಂಟ್. ಬೈಕಿಗೆ 2 ಚಕ್ರ ಇದ್ರೇನೆ ಬೈಕ್ ಓಡೋದು. ಸಿಂಗಲ್ ಚಕ್ರದಲ್ಲಿ ನಾವೇನ್ ಸರ್ಕಸ್ ಮ್ಯಾನ್ ಅಲ್ಲ ಓಡ್ಸಕ್ಕೆ, ಕರೆಕ್ಟ್ ಅಲ್ಲ? 2 ಚಕ್ರ ಬೇಕೇ ಬೇಕು. ಹಂಗೆ ಇಲ್ಲಿ 2 ಲೈನ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿವರೆಗೂ ನಿಮ್ಮ ಟೀಮ್ ಅಲ್ಲಿ ನಿಮ್ಮಾಗೆ ಡೂಪ್ಲಿಕೇಟ್. ನೀವು ಒಂದ್ ತಪ್ಪು ಮಾಡೋದೇನ್ ಗೊತ್ತಾ? ಕೌನ್ಸಿಲಿಂಗ್ ಅಂದ್ರೆ ಏನ್ ಗೊತ್ತಾ? ನೀವು ಒಂದ್ ಮನೆಗೆ ಹೋದಾಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವರ ಮೊಬೈಲ್ ಅಲ್ಲಿ ಝೂಮ್ ಆಪ್ ನ ಡೌನ್ಲೋಡ್ ಮಾಡಿ ಬರ್ಬೇಕು. ಝೂಮ್ ಆಪ್ ನ ಡೌನ್ಲೋಡ್ ಮಾಡಿ ಡೈಲಿ 7:50 7 ಗಂಟೆಗೆಲ್ಲ ನಮ್ ಕಂಪ್ನಿ ಝೂಮ್ ಬರುತ್ತೆ. ಬರೀ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಹೆಲ್ಪ್ ಪ್ಲಾನ್, ಪ್ರೊಡಕ್ಟ್ ಪ್ಲಾನ್, ಬಿಸ್ನೆಸ್ ಎಲ್ಲ ನೋಡ್ಬೋದು ಅಂತ 10 ನಿಮಿಷ ಅವರ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಟ್ಟು ಬರ್ಬೇಕು ನೀವು. ಪ್ಲಸ್ ಅವ್ರಿಗೆ www.vstarwellness.com ಓಪನ್ ಮಾಡೋದನ್ನ ತೋರ್ಸ್ಕೊಟ್ ಬರ್ಬೇಕು. ನೀವ್ ಎಷ್ಟೋ ಜನ 100 SP ದುಡ್ಡು ಸಿಕ್ಕಿದ ತಕ್ಷಣ ಮಂಗಳ ಮಾಯ ಅಲ್ಲಿ ಏನಾಯ್ತು ಎತ್ತ ಏನ್ ನೋಡೋದೇ ಇಲ್ಲ. ಅವ್ರು ದುಡ್ಡು ಕೊಟ್ರೆ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಅವ್ನು ಕೂರಿಸ್ಕೊಂಡು ನಿಮ್ ಮೊಬೈಲ್ ಇರೋದು ನೋಡಿ ಸರ್, ಈ ತರ ಆಪ್ ಇದೆ, ಈ ತರ ಝೂಮ್ ಇದೆ ಅಂತ ಹೇಳಿ ಅವ್ರಿಗೆ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಝೂಮ್ ಆಪ್ ಮತ್ ನಮ್ಮ ಅಪ್ಲಿಕೇಶನ್ ಎಲ್ಲ ಡೌನ್ಲೋಡ್ ಮಾಡಿ ಕೊಟ್ಟು ಬರ್ಬೇಕು. ಕೆಲಸ ಮುಗಿಸಿ ಬರ್ಬೇಕು ಸ್ನೇಹಿತರೆ. ಫೋನಲ್ಲಿ ಝೂಮಿಗೆ ನೀವು ಜಾಯ್ನ್ ಆಗಿ, ಝೂಮ್ ಅಂದ್ರೆ ಏನು ಅಂತ ಕೇಳ್ತಾರೆ, ಕೆಲವ್ರು ಗೊತ್ತಿರಲ್ಲ. ನೀವು ಅಲ್ಲಿ ಹೋದಾಗ ಹೇಳಿರಲ್ಲ, ದುಡ್ಡು ಎತ್ಕೊಂಡ್ ಬಂದ್ಬಿಟ್ಟಿರ್ತಾರೆ ನೀವು. ನಿಮ್ಗೆ 100 SP ಆದ್ರೆ ಸಾಕು, ನಿಮ್ ತಲೆಯಲ್ಲಿ ಅದಿರುತ್ತೆ. ಅವ್ನ್ ಫೋನಲ್ಲಿ ಝೂಮ್, ನೀನು ಪ್ಲೇ ಸ್ಟೋರ್ಗೆ ಹೋಗು, ZOOM ಅಂತ ಬರುತ್ತೆ, ಅದೊಂದು ವಿಡಿಯೋ ಫೋಟೋ ಇದೆಯಲ್ಲ ನೀಲಿ ಕಲರ್ದು, ಅದನ್ನ ಒತ್ತಿದ್ರೆ ಡೌನ್ಲೋಡ್ ಆಗುತ್ತೆ, ಆಮೇಲೆ ಲಿಂಕ್ ಬರುತ್ತೆ. ಅದನ್ನೆಲ್ಲ ಅಲ್ಲೇ ಹೋದಾಗ ಹೇಳಿ ಬಂದ್ರೆ ನಿಮಗೆ ಟೆನ್ಷನ್ ಕಮ್ಮಿ ಅಲ್ವಾ? ಇದನ್ನ ಯೂನಿಕ್ ಮಾಡ್ಕೊಟ್ರೆ ಅವನು ಅದನ್ನ ನೆಕ್ಸ್ಟ್ ಅವ್ರ ಕಡೆಗೆ ಡೂಪ್ಲಿಕೇಟ್ ಮಾಡ್ಕೊಡ್ತಾನೆ. ಇದು ನೀವು ಮಾಡಿಲ್ಲ ಅಂದ್ರೆ ಅವನಿಗೆ ಡೂಪ್ಲಿಕೇಟ್ ನೀವು ಮಾಡ್ಲಿಕ್ಕೆ ಆಗಲ್ಲ. ಎಷ್ಟೋ ಜನ ಆ ಕೆಲಸ ಮಾಡ್ತೀರಾ. ದಯವಿಟ್ಟು ಕೌನ್ಸಿಲಿಂಗ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಕೌನ್ಸಿಲಿಂಗ್. ಒಬ್ಬ ಮನೆ 100 SP ಆದ ತಕ್ಷಣನೇ ಬುಧವಾರ ಆಯ್ತಾ, ಗುರುವಾರ ಟೈಮ್ ಮಾಡ್ಕೊಂಡು ಸಂಜೆನೋ ಬೆಳಿಗ್ಗೆನೋ ಯಾವ್ದೋ ಒಂದ್ ಟೈಮು, ಗುರುವಾರ ಆಗಿಲ್ವಾ ಅಥವಾ ಶುಕ್ರವಾರನೋ, ಅಥವಾ ಗುರುವಾರ ಶುಕ್ರವಾರ ಏನಾದ್ರು ಲೀಡರ್ಸ್ ಮೀಟಿಂಗ್ ಇದ್ರೆ ಅಲ್ಲಿ ಕರ್ಕೊಂಡೋಗಿ ಬನ್ನಿ ಅಂತ ಹೇಳಿ ನಿಮ್ ಬೈಕಲ್ಲೋ ಒಂದಿನ ಕರ್ಕೊಂಡೋಗಿ ಕೂರ್ಸಿ, ಅಪ್ಲೈನ್ ಮುಂದೆ ಕೂರ್ಸಿ, ಇಲ್ಲ ಅಪ್ಲೈನ್ ಅವ್ರ ಮನೆ ಕರ್ಕೊಂಡು ಹೋಗಿ ವಿಸ್ಟಾ ಪ್ಲಸ್ ಅಂದ್ರೆ ಏನು, ವಿಸ್ಟಾ ಪ್ಲಸ್ ಇಂದ ಏನ್ ಬೆನಿಫಿಟ್, ಪ್ರಾಡಕ್ಟ್ ರಿಸಲ್ಟ್ ಏನಿದೆ ಎಲ್ಲ ಹೇಳ್ಕೊಟ್ ಬರ್ಬೇಕು. ಒಂದ್ ಪಾರ್ಟು. ಮತ್ತೆ ಸ್ನೇಹಿತರೆ, ಒಂದು ಪ್ರಾಡಕ್ಟ್ ಇದೆಯಲ್ಲ ಹೆವಿ ಡಿಮ್ಯಾಂಡ್ ಇರೋದ್ರಿಂದ ಸ್ವಲ್ಪ ಪ್ರಾಡಕ್ಟ್ ವೇರಿಯೇಷನ್ ಆಗ್ತಾ ಇದೆ ಬರೋದು. ಯಾಕಂದ್ರೆ ಒಬ್ಬೊಬ್ರು ಬಾಕ್ಸ್ ಗಡ್ಲೆ ಲಿವೋ ಕಪ್ ಹಾಕ್ತಾರೆ, ಬಾಕ್ಸ್ ಗಡ್ಲೆ ಅಲ್ವೇರ್ ಆಗ್ತಾ ಇದಾರೆ. ಡಿಮ್ಯಾಂಡಿಂಗ್ ಜಾಸ್ತಿ ಇದೆ. ಸೊ ಹಾಗಾಗಿ ಡಿಮ್ಯಾಂಡಿಂಗ್ ಪ್ರಾಡಕ್ಟ್ ನಿಮಗೆ ಈಗ ಒಬ್ಬೆ ಕಪ್ ಎಷ್ಟು ಬೇಕು ಹೇಳಿ, 500 ಪೀಸ್ ಬೇಕಾ ಈಗಲೇ ಕೊಟ್ಬಿಡ್ತೀವಿ ನಾವು. ಸ್ಟಾಕ್ ಇದೆ, ಕೇಳೋರು ಕಮ್ಮಿ. ಶುಗರ್ದು ಕೇಳೋರು ಜಾಸ್ತಿ ಇದಾರೆ, ತ್ರಿಪುಲ ಕೇಳೋರು ಜಾಸ್ತಿ ಇದಾರೆ, ಬೂಮ್ ಕಾಪ್ ಕೇಳೋರು ಜಾಸ್ತಿ ಇದಾರೆ. ಕರೆಕ್ಟ್ ಹೌದು ಅಲ್ವೋ? ಅಲ್ವೇರಾ ಕೇಳೋರು ಜಾಸ್ತಿ ಇದಾರೆ. ಈ ತರ ಇದ್ದಾಗ ಏನಾಗುತ್ತೆ, ಪ್ರಾಡಕ್ಟ್ಸ್ ಡಿಮ್ಯಾಂಡ್ ಇದ್ದಾಗ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತು ಒಂದು ನಾವು ಡೈರೆಕ್ಟ್ ದೇಶವಾಲ್ ಸರ್ ಹತ್ರ ಮಾತಾಡಿದಾಗ ಅವ್ರು ಹೇಳಿತ್ತು, ನೋಡಿ ನಮ್ದು ಆಯುರ್ವೇದ ಆಗಿರೋದ್ರಿಂದ ಆ ಫಿಲ್ಟರ್ ನೀರ್ ಬರುತ್ತದೆ ಯಾವ್ದೋ ಒಂದು ಆರ್ಬೋದು, ಅದ್ರೊಳಗೆ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ನೆನೆ ಹಾಕ್ತಾರೆ ಸ್ನೇಹಿತರೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಅದೆಷ್ಟೋ ದಿನಕ್ಕೆ ಅಂತ ನೆನೆ ಹಾಕ್ತಾರೆ. ಆ ಬೇರಿಂದ ಇಂಗ್ರೀಡಿಯೆಂಟ್ಸ್ ಎಲ್ಲ ನೆನೆ ಹಾಕಿರೋದು ಅದು ಇಳಿಬೇಕು ರಸ. ಆ ರಸ ಇಳಿದಾಗ್ಲೇನೆ ಅದು ನಿಮಗೆ ರಿಸಲ್ಟ್ ಕೊಡ್ತಕ್ಕಂಥದ್ದು. ಕೆಲವ್ರದ್ದು ಏನಾಗುತ್ತೆ, ಇಂಗ್ರೀಡಿಯೆಂಟ್ಸ್ ಈಗ ಮನೇಲಿ ನೀವು ಸೊಪ್ಪಿನ ಸಾಂಬಾರ್ ಏನಾದ್ರು ಮಾಡ್ಬೇಕಾದ್ರೆ ಏನ್ ಮಾಡ್ತಾರ, ಪಾತ್ರೆಗೆ ಹಾಕಿ ಹಿಂಗೆ ಹಾಕ್ತೀರಾ, ಸ್ವಲ್ಪ ಹಿಂಡ್ತೀರಾ, ಮಾಡ್ತೀರಾ, ಎಲ್ಲ ಮಾಡ್ತಾರ. ರಸ ಇಳಿಬೇಕು ಅಂತ ಹೇಳಿ ಇದ್ ಮಾಡ್ತಿರಲ್ಲ, ಸೇಮ್ ಇಲ್ಲಿ ರಸ ಅದ್ ಇಳಿದಾಗ ಅದು ಲಿಕ್ವಿಡ್ ರೂಪದಲ್ಲಿ ನಮ್ಗೆ ಹಾಕಿ ಕಳಿಸ್ತಾರೆ. ಸುಮ್ಮನೆ ಹೆಜ್ಜೆ ಕೊಟ್ರೆ ರಿಸಲ್ಟ್ ಬರಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೊಡ್ಬೇಕಾದ್ರೇನೆ ನೋಡಿ, ಡಿಮ್ಯಾಂಡ್ ಇರೋದ್ರಿಂದ ಪ್ರಾಡಕ್ಟ್ ತಕ್ಷಣಕ್ಕೆ ಸಿಗುತ್ತೆ. ಸಿಕ್ಕಿಲ್ಲದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಹೇಳ್ಬಿಡಿ. ನೀವು ಬಂದಿಲ್ಲ ಅಂತ ನೀವು ಅಪ್ಲೈನಿಗೆ ಫೋನ್ ಮಾಡೋದು, ಅವ್ರಿಗೆ ಫೋನ್ ಮಾಡೋದು, ಅವ್ರಿಗೆ ಫೋನ್ ಮಾಡೋದು, ಇದು ಟಾರ್ಚರ್ ಆಗದ್ ಬಿಟ್ರೆ ಪ್ರಯೋಜನ ಏನಾಗಲ್ಲ ಸ್ನೇಹಿತರೆ. ಅವ್ರಿಗೂ ಅಲ್ಲೇ ಬಂದ್ರೆ ಕೊಡೋದು, ನೀವು ಅವ್ರಿಗೆ ಮಾಡ್ತೀರಾ, ಅವ್ರಿಗೆ ಮಾಡ್ತಾರೆ, ಅವ್ರಿಗೆ ಮಾಡ್ತಾರೆ. ಯಾವತ್ತು 8 days 15 days ಒಂದು ಗ್ಯಾಪ್ ಸನ್ನಿವೇಶಗಳನ್ನ ತಗೊಳ್ಳಿ. ಮತ್ತೆ ನಾನು ಕೆಲವ್ರಿಗೆಲ್ಲ ಹೇಳಿದ್ದೇನು ಗೊತ್ತಾ, ಈಗ ನಿಮ್ಗೊಂದು ಪ್ಲಸ್ ಬೆಳ್ಳಿ ಕೇಟದ ಒಂದು ಪ್ಲಸ್ ಏನ್ ಗೊತ್ತಾ, ಒಂದ್ 3-4 ಐಡಿ ನೀವೇ ಹಾಕೋಬಿಡಿ ಟರ್ನ್ ಓವರ್ಗೆ. ನೀವು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋರು ಟರ್ನ್ ಓವರ್ಗೆ ಹಾಕೊಳ್ಳಿ.
ಟರ್ನ್ ಓವರ್ಗೆ ಹಾಕೊಂಡು ಮನೇಲಿ ಇಟ್ಕೊಳ್ಳಿ. ಅವ್ರಿಗೆ ಬಂದಾಗ ಅಲ್ಲಿ ಕೊಟ್ಟಿ ಅಲ್ಲಿ ಇಸ್ಕೊಳ್ಳೋದು ಏನೋ ಒಂದು ರೂಲಿಂಗ್ ಮಾಡ್ತಕ್ಕಂಥ ಕೆಲಸಗಳನ್ನ ನೀವು ಮಾಡ್ಬೇಕಾಗತ್ತೆ. ನಾವೆಲ್ಲ ಎಷ್ಟು ಸ್ಟಾಕು ಕಾರ್ ಡಿಕ್ಕಿಲಿ ಇಟ್ಕೊಂಡು ನಾವು ಮನೆಗೆ ಹೋಗ್ತಿದ್ವು. ಡಿಕ್ಕಿಲಿ ಇಟ್ಕೊಂಡು ಹೋಗಿ 100 SP ತಂದ್ರೆ ಕಾರಲ್ಲಿ ಇರೋ ಪ್ರಾಡಕ್ಟ್ ಈಗ ನೋಡಿ ನಮ್ಮ ಅನ್ಸರ್ ಬಾಯ್ ಮನೇಲಿ ಇಟ್ಕೊಂಡಾರೆ, ತಗೊಂಡೋಗಿ ಎಲ್ಲ ಕಡೆ ಕೊಟ್ಟು ಬರ್ತಾರ ಅವ್ರು ಕಾರಲ್ಲೇನೆ. ಹೊಸದ್ ಬಂದಿದ್ದು ತಗೋತಾರೆ, ಒಂದೇ ಅಡ್ರೆಸ್ಗೆ ಹಾಕೋತಾರೆ. ಇದು ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಒಂಚೂರು ಪ್ರಾಡಕ್ಟ್ ಡಿಲೇ ಆಗ್ತಕ್ಕಂಥ ವಿಚಾರದಲ್ಲಿ ಏನಂತ ಹೇಳಿದ್ರೆ, ಈಗ ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಇರೋದ್ರಿಂದ ಇಂಗ್ರೀಡಿಯೆಂಟ್ಸ್ ಮತ್ತೆ ಬೇಸಿಗೆಗಾಲದಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ತುಂಬಾ ಹಾಟ್ ಅಲ್ಲೂ ಇರಬಾರ್ದು ಅಂತ ಸಿಗಲ್ಲ ಅಂತ ಅದು ಹೇಳ್ತಾರೆ. ನಾವು ಡೆಪ್ತ್ ಅಲ್ಲಿ ಹೋಗಿಲ್ಲ ಸ್ನೇಹಿತರೆ, ಅವ್ರು ಹೇಳಿರೋ ವಿಷಯ ನಾವು ನಿಮ್ ಮುಂದೆ ಹೇಳ್ತಾ ಇದ್ವಿ. ಅದಕ್ಕೋಸ್ಕರ ಪ್ರಾಡಕ್ಟ್ ವೇರಿಯೇಷನ್ ಆಗುತ್ತೆ, ಸ್ವಲ್ಪ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಒಂದು. ಮತ್ತೆ ಸಕ್ಸಸ್ ಯಾವತ್ತು ನಿಮ್ಮ ಚೇಂಜಸ್ ಅನ್ನ ಕೇಳುತ್ತೆ ಸ್ನೇಹಿತರೆ, ನಿಮ್ಮಲ್ಲಿ ಬದಲಾವಣೆಗಳನ್ನ ಕೇಳುತ್ತೆ. ನೋಡಿ, ನೀವು ಮನೇಲಿ ಹೇಗಿದ್ದೀರಾ ಹಾಗೆ ಇದ್ರೆ ನಿಮ್ಮನ್ನ ಅದೇ ತರ ಟ್ರೀಟ್ ಮಾಡ್ತಾರೆ. ನಿಮ್ಮ ಡ್ರೆಸ್ ಸೆನ್ಸ್ ಅಲ್ಲಿ ಈಗ ಬದಲಾಯ್ತು ಅಂದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರೆ ಅಂತ ನಿಮ್ ಮನೇಲಿ ಇರೋರೇ ಹೇಳ್ತಾರೆ, ಏನ್ ಚೆನ್ನಾಗಿ ಕಾಣ್ತಿದ್ಯಾ ಇವತ್ತು ಅಂತ. ಒಳ್ಳೆ ಡ್ರೆಸ್ ಹಾಕ್ತಾಗ ಅದೇ ಹಳೆ ರೈಟಿಲ್ ಇದ್ದಾಗ ಏನಂತಾರೆ, ಮಾಮೂಲಿ ಚೆನ್ನಾಗಿ ಕಾಣಲ್ಲ. ಮದುವೆ ಮನೆಗೆ ಹೋಗ್ಬೇಕಾದ್ರೆ ಒಳ್ಳೆ ಸ್ಯಾರಿಲಿ ಹೋಗ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಇವತ್ತು ಸೂಪರ್ ಆಗಿ ಕಾಣ್ತಾಳ ನನ್ನ ಹೆಂಡತಿ ಅಂತ ಅನ್ಸುತ್ತೆ. ಹಾಗೆ ಮನೇಲೂ ಅಷ್ಟೇ, ಯಾವ್ದಾರು ಒಳ್ಳೆ ಸಾಂಬಾರ್ ಮಾಡಿದಾಗ ಗಮ್ ಅನ್ಸುತ್ತೆ, ಮಟನ್ ಸಾಂಬಾರ್ ಮಾಡಿದಾಗ, ತಿಳಿ ಸಾರು ಮಾಡಿದಾಗ ಅಷ್ಟಕ್ಕಷ್ಟೇ ಇರುತ್ತೆ. ಚೇಂಜಸ್ ಆದಾಗ್ಲೇ ಜನ ಕೇಳೋದು. ಇಲ್ಲೂ ಅಷ್ಟೇ, ನಿಮ್ಮ ಡ್ರೆಸ್ ಸೆನ್ಸ್ ಅಲ್ಲಿ ಇರ್ಬೋದು, ನಿಮ್ಮ ಮಾತಲ್ಲಿ ಇರ್ಬೋದು, ಬೇಕಾಬಿಟ್ಟಿ ಮಾತಾಡೋದು, ಎಲ್ಲಿದ್ದೀನಿ ಬರಕ್ಕಾಗಲ್ಲ, ನೀನ್ ಹೇಳಿದ ತಕ್ಷಣ ಬರಕ್ಕಾಗ್ಬಿಡುತ್ತಾ, ನಾವೆಲ್ಲೋ ಇದೀವಿ, ಈ ತರ ಎಲ್ಲ ಮಾತಾಡೋದಲ್ಲ. ಜೂನಿಯರ್ಗೆ ಎಷ್ಟೋ ಜನ ಮಾತಾಡ್ತಾರೆ, ಬೇಕಾಬಿಟ್ಟಿ ಮಾತಾಡ್ತಾರೆ. ನಾನ್ ಲಾಗಿನ್ ಮಾಡಿದ್ಯಾ, ದುಡ್ಡು ಕೊಟ್ಟಿದ್ನಲ್ಲ ಅಂದ್ರೆ ನಾನು ದುಡ್ಡು ತಿಂದೋಗ್ಬಿಡ್ತೀನ, ಇವೆಲ್ಲ ಮಾತಾಡ್ಬಾರ್ದು. ಅದೇನಾಗುತ್ತೆ, ಒಬ್ಬ ವ್ಯಕ್ತಿಗೆ ಹರ್ಟ್ ಆಯ್ತು ಅಂದ್ರೆ ಒಂದು ಫ್ಯಾಕ್ಟ್ರಿನ ಕಳ್ಕೊತಾರೆ ಸ್ನೇಹಿತರೆ. ಯಾವತ್ತು ಹರ್ಟ್ ಆಗ್ದಂಗೆ ನೋಡ್ಕೊಳ್ಳಿ. ಇದು ಬಿಸ್ನೆಸ್. ನಮ್ಮ ಮನೆಯವರೇ ನಮ್ಮ ಮಾತು ಕೇಳಲ್ಲ ಅಂದ ಮೇಲೆ ಬೇರೆಯವರು ನಮ್ಮ ಮಾತು ಕೇಳ್ತಾರ? ಇಷ್ಟೇ. ನಮ್ಮ ಮಾತು ನಮ್ಮ ಮನೆಯವರೇ ಕೇಳಲ್ಲ ಅಂದಾಗ ನಮ್ಮ ಜೊತೆ ಜಾಯಿನ್ ಆದವರು ನಮ್ಮ ಮಾತು ಕೇಳಬೇಕು ಅನ್ನೋದಕ್ಕೆ ಏನಿದೆ? ಇವ್ರು ಯಾರು ಕೇಳಕ್ಕೆ ಅಂತ ಹೇಳ್ತಾರೆ. ಅದನ್ನ ಹೇಳೋ ರೀತಿಲಿ ನಾವ್ ಹೇಳ್ಬೇಕಾಗತ್ತೆ. ಇದರಿಂದ ಕೆಲವರು ಟೀಮ್ ಅನ್ನ ತುಂಬಾ ಹಾಳು ಮಾಡ್ಕೋತಾರೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿ. ಮೀಟಿಂಗ್ ಕರಿಬೇಕಾದ್ರು ರೆಸ್ಪೆಕ್ಟ್ಫುಲ್ ಆಗಿ ಕರೀರಿ. ಝೂಮ್ ಮೀಟಿಂಗ್ ಕರಿಬೇಕಾದ್ರು ನಾವ್ ಹೇಳಿಲ್ವಾ, ಹೆಸರು ಹೇಳ್ಬೇಕು ನಿಮ್ಗೆ. ಝೂಮ್ ಮೀಟಿಂಗ್ ಪಾಪ ಅವ್ರು 1ನೇ ರ್ಯಾಂಕ್ 100 SP ಅವ್ರಿಗೆ ಏನ್ ಗೊತ್ತಿರುತ್ತೆ, ಅವ್ರಿಗೆ ಪ್ರಾಕ್ಟೀಸ್ ಆಗಿರಲ್ಲ. ಒಂದು ಮೆಚುರಿಟಿ ಅಂತ ಬಂದಾಗ ನೀವು ಡೈರೆಕ್ಟ್ ಹೇಳಲಿಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಒಂದು ಝೂಮ್ ಮೀಟಿಂಗಿಗೂ ಅಷ್ಟೇ, ಎಷ್ಟೋ ಜನ ಲಿಂಕಿಗೆ ಹಾಕಿರ್ತೀರಾ, ಗ್ರೂಪ್ ಅಲ್ಲಿ ಲಿಂಕ್ ನೋಡಿಲ್ವಾ, ನಾನೇ ಕರಿಬೇಕು ಸ್ನೇಹಿತರೆ. ನೀವೇ ಸರಿಯಾಗಿ ಬರಲ್ಲ, ನಿಮ್ ಕೆಳಗಡೆ ಅವ್ರು ಬನ್ನಿ ಅಂದ್ರೆ ಹೆಂಗ್ ಬರ್ತಾರೆ? ನೀವೇ ನೆಟ್ಟಿಗೆ BOP ಬರಲ್ಲ, ನೀವೇ ನೆಟ್ಟಿಗೆ ಝೂಮಿಗೆ ಬಂದಿರಲ್ಲ, ನಿಮ್ಗೆ ಇನ್ನೂ ಮೆಚುರಿಟಿ ನಿಮ್ಗೆ ಅರ್ಥ ಆಗಿಲ್ಲ, ನಿಮ್ಮ ಬಾಟಮ್ ಅವ್ರಿಗೆ ಅರ್ಥ ಆಗ್ಬೇಕು ಅಂದ್ರೆ ಹೆಂಗೆ? ಸೊ ಅದಕ್ಕೆ ನೀವು ಬದಲಾದ್ರೆ, ನೀವು ಝೂಮಿಗೆ ಬಂದ್ರೆ ನೀನು ಬಾ ಅಂತ ಕರಿಬಹುದು, ನೀವು BOP ಬಂದ್ರೆ ನೀನು ಬಾ ಅಂತ ಕರಿಬಹುದು, ನೀವು ಫೀಲ್ಡ್ ಮಾಡಿದ್ರೆ ನೀನು ಫೀಲ್ಡ್ ಮಾಡು ಅಂತ ಹೇಳ್ಬೋದು. ನನ್ಗೆ ಅಧಿಕಾರ ಇದೆ, ನಾನು ಫೀಲ್ಡ್ ಮಾಡ್ತೀನಿ ನೀವು ಮಾಡಿ ಅಂತೀನಿ, ನಾನು ಮೀಟಿಂಗ್ ಮಾಡ್ತೀನಿ ನೀವು ಮಾಡಿ ಅಂತೀನಿ, ನಾನು ಝೂಮ್ ಮೀಟಿಂಗ್ ತಂತೀನಿ ನೀವು ತಗೊಳ್ಳಿ ಅಂತ ನಮ್ ಲೀಡರ್ಸ್ಗೆ ತಾಕೀತ್ ಮಾಡ್ತೀನಿ. ನಾನು ಭಾನುವಾರ ಆಯ್ತು ಅಂದ್ರೆ ನಮ್ ಲೆಜೆಂಡ್ಸ್ ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಊರಕ್ ಬಿಡಲ್ಲ ನಾನು. ಭಾನುವಾರ ಎಲ್ಲಿದ್ದಾರೆ ನಂಗೆ ಇನ್ವಿಟೇಷನ್ ಹಾಕಿ, ಗ್ರೂಪ್ ಮೀಟಿಂಗ್ ಇದ್ರೆ ಫೋಟೋ ಹಾಕಿ ಅಂತ ಹೇಳ್ತೀನಿ. ನಾವ್ ಯಾವಾಗ ಗ್ರೂಪ್ ಅಲ್ಲಿ ಇರ್ಬೋದು, ನಿಮ್ ಗ್ರೂಪ್ ಅಲ್ಲಿ ನಾವು ಜೀವಂತವಾಗಿದೀವಿ ಅಂತ ಫೀಲ್ಡ್ ಹೋಗಿ 100 SP ಡನ್ 20 SP ಡನ್ ಅಂತ ನಿಮ್ಮ ಫೋಟೋಗಳು ಬರ್ತಾ ಇರುತ್ತೆ. ಓ ಅಲ್ಲಿ ಅನ್ಕೊಂತಾರೆ, ಓ ನಮ್ ಸೀನಿಯರ್ ಬದುಕಿದ್ದಾರೆ, ಆಕ್ಟಿವಿಟೀಸ್ ಅಲ್ಲಿ ಇದ್ದಾರೆ. ನೋಡಿ, 24 hours ವರ್ಕ್ ಮಾಡ್ಬೇಕು ಅನ್ನೋದಕ್ಕೆ ಇದೇನು ಗೌರ್ಮೆಂಟ್ ಜಾಬ್ ಅಲ್ಲ, ಅಥವಾ ನನ್ಗೇನು ಅಧಿಕಾರ ಇಲ್ಲ ಸ್ನೇಹಿತರೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಜಲ್ದಿ ಅರ್ನಿಂಗ್ ಮಾಡ್ಬೇಕಂದ್ರೆ ಕೆಲವೊಂದು ಕಂಡೀಷನ್ ನಮಗ್ ನಾವು ಹಾಕೋಬೇಕು ಸ್ನೇಹಿತರೆ. ಇಲ್ಲಿ ಕಂಡೀಷನ್ ಇಲ್ಲ. ಕಂಡೀಷನ್ ಇಲ್ದಿದ್ಕೇನೆ ಎಷ್ಟೋ ಜನ 10 ವರ್ಷ ಆದ್ರೂ ಡೈಮಂಡ್ ಆಗಲ್ಲ, 5 ವರ್ಷ ಆದ್ರೂ ಡೈಮಂಡ್ ಆಗಲ್ಲ, 3 ವರ್ಷ ಆದ್ರೂ ಡೈಮಂಡ್ ಆಗಲ್ಲ, ರ್ಯಾಂಕ್ ಆಗಲ್ಲ. ಯಾಕಂದ್ರೆ ನಮಗ್ ನಾವು ಕಂಡೀಷನ್ ಹಾಕಲ್ಲ. ಬೆಳಿಗ್ಗೆ 7 ಕಂಡೀಷನ್, ಅಪ್ಪ ನನ್ ಕೈಲಿ ಆಗಲ್ಲ. ಬೆಳಿಗ್ಗೆ ಅಲ್ಲಿ ಫೀಲ್ಡ್ಗೆ ಹೋಗ್ಬೇಕು, ಅಪ್ಪ ನಂಗೆ ಎದ್ದು ಹೋಗ್ಲಿಕ್ಕೆ ಆಗಲ್ಲ, ನಂಗೆ ಬಸ್ ಜರ್ನಿ ಆಗಲ್ಲ, ನನ್ಗೆ AC ರೂಮ್ ಮೀಟಿಂಗ್ ಅಲ್ಲಿ ಕೂರಕ್ ಆಗಲ್ಲ. ಅಪ್ಪ ದೇವ್ರೆ 2.5 ಗಂಟೆ ಮೀಟಿಂಗ್ ಅಲ್ಲಿ ಹೆಂಗಪ್ಪ ಕೂರೋದು, ಝೂಮ್ ಮೀಟಿಂಗ್ ಅಲ್ಲಿ 1 ಗಂಟೆ ಕೂರೋದು, ನನ್ ಕೈಲಿ ಆಗಲ್ಲ, ಏನೂ ಆಗಲ್ಲ. ಇದು ನಿಮ್ ಕೈಲಿ ಆಗಲ್ಲ ಅಂದ್ರೆ ಬೇರೆದು ಆಗಲ್ಲ. ವಿ ಸ್ಟಾರ್ ಅಲ್ಲೂ ರಿವಾರ್ಡ್ಸ್ ಇದೆ, ವಿ ಸ್ಟಾರ್ ಅಲ್ಲಿ ರಾಯಲ್ಟಿ ಇದೆ, ವಿ ಸ್ಟಾರ್ ಅಲ್ಲಿ ರೀಪರ್ಚೇಸ್ ಇದೆ, ವಿ ಸ್ಟಾರ್ ಅಲ್ಲಿ ಬೋನಸ್ ಇದೆ, ವಿ ಸ್ಟಾರ್ ಅಲ್ಲಿ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಇದೆ, ವಿ ಸ್ಟಾರ್ ಅಲ್ಲಿ ಬೊನಾನ್ಸಗಳಿದೆ. ನಾವ್ ಹೆಂಗೆ ಒಂದೊಂದು ಬದಲಾಗ್ತೀವಿ, ನಮ್ದ್ರಲ್ಲೂ ಬದಲಾಗುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಬದಲಾಗಬೇಕು. 100 ರೂಪಾಯಿ ಇರೋದ್ರಿಂದ 1000 ಆಗ್ಬೇಕು, 1000 ಇರೋದ್ರಿಂದ 10,000 ಬ್ಯಾಲೆನ್ಸ್, 10,000ದಿಂದ 1 ಲಕ್ಷ ಬ್ಯಾಲೆನ್ಸ್ ನಿಮ್ಮ ಅಕೌಂಟಿಗೆ ಬರ್ಬೇಕಂದ್ರೆ ನಿಮ್ಮಲ್ಲಿ ಬದಲಾದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಬದಲಾಗ್ತಾ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮತ್ತೊಂದು, ನಾವ್ ಹೇಗಿರ್ತೀವಿ ಸ್ನೇಹಿತರೆ ಅದೇ ತರ ನಮ್ ಟೀಮ್. ನಾವ್ ಆಕ್ಟಿವ್ ಇದ್ರೆ ನೀವು ಆಕ್ಟಿವ್ ಇರ್ತೀವಿ. ಈಗ ನೋಡಿ, ಎಕ್ಸಾಂಪಲ್, ಇವತ್ತು ನಂಗೆ ಇಮಿಡಿಯೇಟ್ ಬರ್ಬೇಕಂತ ಅನಿಸ್ತು, ನಾನು ಬಂದೆ ಝೂಮ್ ಮೀಟಿಂಗಿಗೆ. ಇವತ್ತು ಕಂಪ್ನಿ ಝೂಮ್ ಇದ್ರು ನಾನು ಬಂದೆ. ನನ್ ಟೀಮಿಗೆ ನಾನು ಅಲರ್ಟ್ ಮಾಡ್ಕೋಬೇಕಿತ್ತು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಚ್ಚರ. ಕಂಪ್ನಿ ಝೂಮ್ ಇತ್ತು 7 ಗಂಟೆಗೆ, ಆದ್ರೂ ಮಿಡಲ್ ಅಲ್ಲಿ ವಾರದಲ್ಲಿ 2 ಸರಿ ನನ್ನ ಟೀಮಿಂದು ನಳಿ ನೀನು ಅಥವಾ ಇನ್ನೊಬ್ರು ಅಥವಾ ನಾನು ಯಾರು ಝೂಮ್ ಹಾಕ್ಬಿಡ್ತೀವಿ. ಯಾಕೆ ಹಾಕ್ಬಿಡ್ತೀವಿ? ನಮ್ಮ ಟೀಮಿಗೆ ನಮ್ಮ ಎಚ್ಚರ ಗಂಟೆ. ನಾವೆಲ್ಲಿ ಮೈನಸ್ ಆಗ್ತಾ ಇದೀವಿ, ಎಲ್ಲೋ ಸ್ಲೋ ಆಗ್ತಾ ಇದೆ ಅಂದಾಗ ನಮಗ್ ನಾವ್ ಎಚ್ಚರಿಕೆ ತಗೋಬಿಡ್ಬೇಕು.
ಟೀಮು ಗ್ರಿಪ್ ಸಿಗ್ತಾ ಇದೆಯೋ ಇಲ್ವೋ, ಅವ್ರಿಗೆ ಮನೆಯವ್ರಿಗೆ ಆಗ್ತೋ ಇಲ್ವೋ. ಈಗ ನೋಡಿ 98 ಮೆಂಬರ್ಸ್ ಇದ್ದೀರಾ ಇಲ್ಲಿ, ನಾನು 98 ಜನಕ್ಕೆ ಫೋನ್ ಮಾಡಕ್ಕಾಗತ್ತಾ? ಆಗಲ್ಲ. ಒಂದ್ ಝೂಮ್ ಅಂತಕ್ಕಂಥದ್ರಲ್ಲಿ ಎಷ್ಟೋ ವಿಚಾರಗಳು ನಾನು ಏನ್ ಹೇಳ್ಬೇಕಂತಿದ್ದೆ ಅಷ್ಟು ಜನಕ್ಕೆ ನಾವು ಮನವರಿಕೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವ್ ಹೇಗಿರ್ತೀವಿ ಆತರ ನಮ್ಮ ತಂಡ ಬರುತ್ತೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಡೆಪ್ತ್ ಅಲ್ಲಿ ಕೆಲಸ ಮಾಡಿ ಸ್ನೇಹಿತರೆ. ನೋಡಿ ನಾನೀಗ ಡೆಪ್ತ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. 98 ಜನನು ನನ್ನ ಫೌಂಡರ್ಸ್ ಅಲ್ಲ, ನನ್ನ ಫೌಂಡರ್ಸ್ ಇರೋದು 15 ಜನ ಮಾತ್ರ. ಇನ್ನು ಉಳಿದಂತವ್ರು 80 ಜನನು ನನ್ನ ಡೆಪ್ತ್, 1ನೇ ರ್ಯಾಂಕು, 100 SP, 2ನೇ ರ್ಯಾಂಕು, 3ನೇ ರ್ಯಾಂಕು, 4ನೇ ರ್ಯಾಂಕು. ಅವರಿಗೆ ಹೇಗೆ ಮರಕ್ಕೆ ಬೇರಿಗೆ ನೀರ್ ಹಾಕ್ಬೇಕು, ಎಲೆಗಲ್ಲ ನೀವು ನೀರ್ ಹಾಕ್ಬೇಕಾಗಿರೋದು. ಗೊಬ್ಬರ ಹಾಕ್ಬೇಕಾದ್ರೆ ಎಲೆಗಲ್ಲ, ಬೇರಿಗೆ ಯಾವಾಗ ನೀರು ಗೊಬ್ಬರ ಹಾಕ್ತೀರಾ, ಯಾವಾಗ ಡೆಪ್ತ್ ಅಲ್ಲಿ ಕೆಲಸ ಮಾಡ್ತೀರಾ, ರೂಟ್ ಗಟ್ಟಿ ಆಯ್ತು ಅಂದ್ರೆ ಫ್ರೂಟ್ ಚೆನ್ನಾಗಿ ಬರುತ್ತೆ. ನಿಮ್ ರೂಟೇ ಗಟ್ಟಿ ಇಲ್ಲ ಅಂತ ಹೇಳಿದ್ರೆ ಫ್ರೂಟ್ ಗಟ್ಟಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ದನ ಹಿಂಗ್ ಕತ್ತಿಂಗ್ ಅನ್ಬಿಟ್ರು ನಿಮ್ದು ಹಾಳಾಗೋಗ್ಬಿಡುತ್ತೆ. ರೂಟ್ ಗಟ್ಟಿ ಇತ್ತು ಅಂತ, ಈಗ ಆಲದ ಮರ ಆನೆ ಬಂದಿ ಹೊರಗುದ್ರುನು ಏನಾಗಲ್ಲ, ರೂಟ್ ಗಟ್ಟಿ ಇದೆ. ಮಾಣನ್ ಮರ ಯಾರು ಏನೇ ಬಂದ್ ಅಳ್ಳಾಡ್ಸಿದ್ರು ಗಟ್ಟಿ ಇರುತ್ತೆ. ಹಳ್ಳಿಕಟ್ಟೆ ಮರ ಎಷ್ಟು ಗಟ್ಟಿ ಇದೆ ಸ್ನೇಹಿತರೆ. ಯಾವಾಗ್ಲೂ ಟೀಮ್ ಹೆಂಗಿರ್ಬೇಕು ಗೊತ್ತಾ, ಈ ಹಳ್ಳಿಕಟ್ಟೆ ಮರ ಹರಳಿರುತ್ತೆ ನೋಡಿ, ಆಲದ ಮರ ಹರಳಿರುತ್ತಲ್ಲ ಆ ತರ ಇರ್ಬೇಕು. ಸಿಲ್ವರ್ ಮರ ತರ ಇದ್ರೆ ಕಡ್ದಾಕ್ಬಿಡ್ತಾರೆ. ಇನ್ನೊಬ್ರಿಗೆ ನೆರಳಾಗ್ಬೇಕು ಯಾವತ್ತೂ. ಒಂದು ಮರ ಹೇಗೆ ಇನ್ನೊಬ್ರಿಗೆ ನೆರಳಾಗುತ್ತೆ, ಒಬ್ಬ ತಂಡದ ಲೀಡರ್ ತನ್ನ ತಂಡಕ್ಕೋಸ್ಕರ ನೆರಳಾಗ್ಬೇಕು ಸ್ನೇಹಿತರೆ. ಯಾವಾಗ ತನ್ನ ತಂಡಕ್ಕೋಸ್ಕರ ನೆರಳಾಗ್ತಾನೆ ಅವಾಗ ನಿಮ್ಮ ಟೀಮ್ ಅವರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ, ನಿಮ್ಮ ಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಟ್ರಸ್ಟ್ ಇಲ್ಲಿ ಬಿಲ್ಡ್ ಆಗಲ್ಲ ಸ್ನೇಹಿತರೆ. ನಿಮ್ಮ ಮೇಲೆ ಒಂದು ನಂಬಿಕೆ ಅನ್ನೋದು ಯಾವಾಗ ಬರುತ್ತೆ ಆಟೋಮೆಟಿಕ್ಲಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ದೊಡ್ಡ ಸಾಮ್ರಾಜ್ಯ ಒಂದ್ ನಂಬಿಕೆ ಮೇಲೆ ಎಲ್ಲಾ ಕಡೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ. ಯಾವ್ದ್ರ ಮೇಲೆ? ನನ್ ಮೇಲೆ ಇರ್ತಕ್ಕಂಥ ಒಂದು ಟ್ರಸ್ಟ್, ನಮ್ ಲೆಜೆಂಡ್ಸ್ ಮೇಲೆ ಇರ್ತಕ್ಕಂಥ ಒಂದು ಟ್ರಸ್ಟ್, ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಅದ್ರ ಕಡೆ ಒಂದ್ ಗಮನ ಕೊಡಿ. ನೋಡಿ ಒಂದ್ ಮಾತು ಹೇಳ್ತೀನಿ, ವಿರಾಟ್ ಕೊಹ್ಲಿ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ವಿರಾಟ್ ಕೊಹ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿದೆ. ಇವತ್ತು ಕ್ರಿಕೆಟ್ ನ ಸರ್ದಾರ ಅಂತ ಹೇಳ್ಬೋದು. ಅವನು ತುಂಬಾ ಔಟ್ ಆಗ್ತಿದ್ದ ಸ್ನೇಹಿತರೆ, ತುಂಬಾ ಔಟ್ ಆಗ್ತಿದ್ದ ಅವಾಗೆಲ್ಲ ಸೆಂಚುರಿ. ಇವತ್ತು ಹೈಯೆಸ್ಟ್ ಸೆಂಚುರಿ ನಮ್ಮ ಸಚಿನ್ ತೆಂಡೂಲ್ಕರ್ದು ಬ್ರೇಕ್ ಮಾಡ್ದ. ಯಾಕೆ ಬ್ರೇಕ್ ಮಾಡ್ದ ಅಂತ ಒಂದು ವಿಡಿಯೋ ನಾನು ನೋಡಿದಾಗ ಅವ್ರ ಇಂಟರ್ವ್ಯೂ, ಅವ್ನು ಒಂದೇ ಹೇಳಿರೋದು, ನಾನು ಯಾವ್ದ್ರಲ್ಲಿ ಔಟ್ ಆಗ್ತಿದ್ದೆ, ಯಾವ ಬಾಲಿಗೆ ಔಟ್ ಆಗ್ತಿದ್ದೆ ಅದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನು ಸತತವಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬೆಳಗ್ಗೆ 4:15 ಫೀಲ್ಡ್ ಅಲ್ಲಿ ಇದ್ದಿ ಪ್ರಾಕ್ಟೀಸ್ 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 ಪ್ರಾಕ್ಟೀಸ್. ಇವತ್ತು 10,000 ಕೋಟಿಗೆ ವಿರಾಟ್ ಕೊಹ್ಲಿ ಇದ್ದಾನೆ. ಈಗಲೂ ಬಂದು 4:15 5 ಗಂಟೆಗೆ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ. ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ? ಅವ್ನ್ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡಿದ್ರೆ ಮಾತ್ರ ಸೆಲೆಕ್ಷನ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಕ್ರಿಕೆಟ್ ಅಲ್ಲಿ, ಇಲ್ಲ ಅಂದ್ರೆ ಸೆಲೆಕ್ಟ್ ಮಾಡಲ್ಲ. ವಿರಾಟ್ ಕೊಹ್ಲಿ ಅಪ್ಪ 10,000 ಕೋಟಿಗಿದ್ದಾನೆ, ಈ ಮ್ಯಾಚ್ಗೆ ಸೆಲೆಕ್ಟ್ ಮಾಡಿ. ಬಾಡಿ ಫಿಟ್ ಇದ್ರೆ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಬಾಡಿ ಫಿಟ್ನೆಸ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಲ್ಲ. ಆಕ್ಚುಲಿ ಕ್ರಿಕೆಟ್ ವಿಚಾರದಲ್ಲಿ ನೋಡಿ, ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನಿಗೆ ಹುಬ್ಳಿಲಿ ಆಯ್ಕೆ ಆಗಿತ್ತು ಯಾವ್ದೋ ಕ್ರಿಕೆಟಿಗೆ. ಯಾಕೆ ಹೋಗಿಲ್ಲ ಅಂದೆ? ನೆನ್ನೆ ಒಂದ್ ಸ್ವಲ್ಪ ಬಿಯರ್ ಕುಡ್ಬಿಟ್ಟು ಚಿಕನ್ ತಿನ್ಬಿಟ್ಟೆ ಕಣೋ, ಹಂಗಾಗಿ ಹೋಗಿಲ್ಲ ಅಂತ. ಅದಕ್ಕೂ ಇದಕ್ಕೂ ಸಂಬಂಧ ಏನೋ ಇದೆ ಅಂತ ಹೇಳಿದೆ. ಕ್ರಿಕೆಟ್ ಆಡ್ತಕ್ಕಂಥ ವ್ಯಕ್ತಿ 3 days ಬಿಫೋರ್ ನಾನ್ ವೆಜ್ ಡ್ರಿಂಕ್ಸ್ ಏನು ಮಾಡಿರ್ಬಾರ್ದು, ಅಂದ್ರೆ ರನ್ ನೋಡ್ಲಿಕ್ಕಾಗಲ್ಲ, ಆಲಸ್ಯತನ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ವಿರಾಟ್ ಕೊಹ್ಲಿ ಸ್ವಲ್ಪ ದಿನ ರನ್ ಔಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ವಿರಾಟ್ ಕೊಹ್ಲಿ ರನ್ ಔಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ. ಕೋಚ್ ಹತ್ರ ಹೋಗಿ ಕೇಳದ್ನಂತೆ, ನಾನು ಯಾಕೆ ರನ್ ಔಟ್ ಆಗ್ತಾ ಇದೀನಿ ಅಂತ. ನೀನ್ ನಾನ್ ವೆಜ್ ತಿಂತಿದ್ಯಾ, ನಿಂಗೆ ಆಲಸ್ಯ ಕಾಣ್ತಾ? ಹೌದು, ನಾನು ನಾನ್ ವೆಜ್ ತಿಂತಾ ಇದೀನಿ ಅಂತ. 14 years ಇಂದ ನಾನ್ ವೆಜ್ ತಿಂತಾ ಇಲ್ಲ ಸ್ನೇಹಿತರೆ ವಿರಾಟ್ ಕೊಹ್ಲಿ. 14 ವರ್ಷದಿಂದ ಗೂಗಲ್ಗೆ ಹೋಗಿ ಚೆಕ್ ಮಾಡಿ, 14 ವರ್ಷದಿಂದ ನಾನ್ ವೆಜ್ ಬಿಟ್ಟಿದ್ದಾರೆ. ತನ್ನ ಫಿಟ್ನೆಸ್ ಇದ್ರೆ ಮಾತ್ರ ಕ್ರಿಕೆಟ್ ಅಲ್ಲಿ ನನಗೆ ಬೆಲೆ ಅಂತ ಹೇಳಿ 14 ವರ್ಷದಿಂದ ನಾನ್ ವೆಜ್ ಬಿಟ್ಟಿದ್ದಾರೆ. 1,000 ಕೋಟಿಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನ್ ವೆಜ್ ಬಿಟ್ಟಿದ್ದಾನೆ ಅಂದ್ರೆ ಯೋಚನೆ ಮಾಡಿ. ನಾವಿಲ್ಲಿ ಚಿಲ್ಲರೆ ಕಾಸು ಒಂದ್ ರ್ಯಾಂಕ್ ಆಗಿಲ್ಲ, ನಾವು ನಾನ್ ವೆಜ್ ಅಯ್ಯೋ ಇನ್ನೂ ಒಂದ್ ಕುರಿ ಕಡ್ದಾಕಿ ಅಂತೀವಿ ನಾವು. ಕರೆಕ್ಟ್ ಹೌದಲ್ವ? ಅಂದ್ರೆ ನಾವು ಅಡ್ಜಸ್ಟ್ ಆಗಕ್ಕೆ ರೆಡಿ ಇಲ್ಲ ಇಲ್ಲಿ. ನಾವು ಎಲ್ಲದಕ್ಕೂ ಒಂಥರ ಅಡ್ಜಸ್ಟ್ಮೆಂಟ್ ಆಗಿ ಹೋಗ್ಬಿಡ್ತೀವಿ. ನಾವು ಇದೊಂಥರ ಈ ಬಳ್ಳಿ ಇದ್ದಂಗೆ ಯಾವ್ದಾರ ಒಂದ್ ಕೋಲ್ ಕೊಟ್ಬಿಟ್ರೆ ಹೆಂಗೆಂಗೋ ಹೋಗ್ಬಿಡ್ತಲ್ಲ, ಆ ತರ ಆಗೋಗ್ಬಿಡ್ತೀವಿ ನಾವು. ಆ ತರ ಆದ್ರೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಸ್ನೇಹಿತರೆ. ನಾವು ಬದ್ಲಾಗ್ತಾ ಹೋಗ್ಬೇಕು. ಬದ್ಲಾಗ್ತಾ ಹೋದ್ರೇನೆ ಮಾತ್ರ ನಮ್ಮ ಟೀಮ್ ಅವ್ರು ಗೌರವ ಕೊಡ್ತಾರೆ, ಕಂಪ್ನಿನೂ ಗೌರವ ಕೊಡುತ್ತೆ, ಪ್ರತಿಯೊಬ್ರು ಗೌರವ ಕೊಡ್ತಾರೆ. ಇಲ್ಲಾಂದ್ರೆ ಯಾರೂ ಗೌರವ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಮತ್ ಇನ್ನೊಂದೇನು ಗೊತ್ತಾ, ನನ್ ಪ್ರಕಾರನೇ ಇರ್ತೀನಿ ಅನ್ನೋ ಒಂದು ಈಗೋ ಇದೆಯಲ್ಲ, ನಾನು ಹಿಂಗೆ ಇರ್ತೀನಪ್ಪ, ಅವ್ರು ಏನ್ ಬೇಕಾದ್ರೆ ಹೇಳಿ, ನನ್ನ ಆಟಿಟ್ಯೂಡ್ ಹೆಂಗೆ, ನಾನ್ ಬದ್ಲಾಗಲ್ಲ ಅಂತವ್ರಿಗೆ ನಾವೇನು ಮಾಡ್ಲಿಕ್ಕಾಗಲ್ಲ. ಅವ್ರು ಹೇಗಿರ್ತಾರೆ ಹಾಗೆ ಇರ್ತಾರೆ. ಕೆಲವು ದಿನ ಅವ್ರಿಗೆ ರ್ಯಾಂಕ್ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ, ಆದ್ರೆ ಯಾರು ವ್ಯಾಲ್ಯೂ ಕೊಡಲ್ಲ ಸ್ನೇಹಿತರೆ. ಕೆಳಗಡೆ ಬಾಟಮ್ ಲೆವೆಲ್ ಇಂದ ನಿಮ್ಗೆ ಬೆಲೆ ಬರ್ಬೇಕಂದ್ರೆ ಅವ್ರನ್ನ ಪ್ರೀತಿ ವಿಶ್ವಾಸದಲ್ಲಿ ಕಾಣ್ಬೇಕು, ಅವ್ರಿಗೆ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ಬೇಕು, 1-to-1 ಕೌನ್ಸಿಲಿಂಗ್ ಹೋಗ್ಬೇಕು, ಅವ್ರ ಮನೆಗೆ ಹೋಗ್ಬೇಕು, ನಾನು ಇದೀನಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಭರವಸೆ ಮಾತುಗಳು ಕೊಡ್ಬೇಕು. ಎಷ್ಟೋ ಜನ ಲೀಡರ್ಸ್ ನಾನು ಆರ್ಕೆಲ್ ನೋಡ್ತಾ ಇದ್ದೀನಿ, ತುಂಬಾ ಜನ ಬಿಟ್ಬಿಟ್ಟಿದ್ರೆ ಹಬ್ಬೆ ಪಾಲಿಗಳ ತರ ಟೀಮ್ ಸತ್ತೋದು ಹೋಗ್ಲತ್ಲಾಗ ಯಾರೋ ಏನೋ. ಕೆಲವ್ರು ಕೇರ್ ಮಾಡ್ತಾ ಇದಾರೆ, ಒಳ್ಳೆ ಡೆವಲಪ್ಮೆಂಟ್ ಬರ್ತಾ ಇದೆ. ಒಳ್ಳೊಳ್ಳೆ ಟೀಮ್ಗಳು ಇವತ್ತು ವೀಕ್ ಆಗ್ತಾ ಇದೆ. ಯಾಕೆ ವೀಕ್ ಆಗ್ತಾ ಇದೆ? ಕೇರ್ಲೆಸ್. ಫೋನ್ ಮಾಡಿ 4 ಸರಿ ಫೋನ್ ಮಾಡಿದ್ರು ಫೋನ್ ಎತ್ತಿರಲ್ಲ. ನಾನ್ ಟೋಟಲಿ ಬಿಸಿ ಇದ್ದೀನಿ. ಏನ್ ಬದ್ನೇಕಾಯಿ ಬಿಸಿ? ನನ್ಗಿಂತ ಬಿಸಿ ಯಾರಿದಾರೋ ನಂಗೆ ಗೊತ್ತಿಲ್ಲ, MD ಗಿಂತ ಬಿಸಿ ಯಾರಿದಾರೋ ನನಗ್ ಗೊತ್ತಿಲ್ಲಪ್ಪ. ನಾವು ಅಷ್ಟು ಬಿಸಿ ಶೆಡ್ಯೂಲ್ ಇದ್ದಿ ಟೈಮ್ ಮಾಡ್ಕೊಂಡಿ
ಒಂದ್ ಸಣ್ಣದಕ್ಕೂ ನಾವು ಫ್ಯಾಮಿಲಿ ದೊಡ್ಡ ಕಾರ್ಯಕ್ರಮನೇ ನಾವು ಕ್ಯಾನ್ಸಲ್ ಮಾಡ್ತೀವಿ ಟೀಮ್ಗೋಸ್ಕರ. ಯಾಕಂದ್ರೆ ನಮ್ ಬಂದಿದ್ದಾರೆ, ನಾವೇನಾದ್ರು ನಾನು ಯಾಕೆ ಬಂದೆ ಇವತ್ತು, ಈ ಮುಂದಿನ ಬುಧವಾರ ಇದೆಯಲ್ಲ ತುಂಬಾ ಜನ ಅಚೀವರ್ಸ್ ಗಳು ಬರ್ಲೇಬೇಕು, ಅವ್ರದ್ದು ರ್ಯಾಂಕ್ ಗಳು ಆಗ್ಬೇಕು. ಎಷ್ಟು ಜನದ ರ್ಯಾಂಕ್ ಆಗಿದೆ ಗೊತ್ತಾ, ನಾನು ಎಷ್ಟು ಹ್ಯಾಪಿ ಪಟ್ಟಿದ್ದೀನಿ ಗೊತ್ತಾ. MD ಸರ್ ಹೇಳ್ಬಿಡ್ರು, ಸಿಕ್ಕಾಪಟ್ಟೆ ದುಡ್ಡು ಹೆಂಗ್ ಕೊಟ್ಟೆ ಐಡಿ ಹಂಗೆ ನಿನ್ ಅಕೌಂಟಿಗೆ ಹಾಕಿಸ್ಕೊಂಡ್ಬಿಡಲ್ಲ ಅಂದ್ರು. ಯಾಕೆ ಸರ್ ಅಂದೆ, ಎಲ್ಲರದು ರ್ಯಾಂಕ್ ಇಟ್ಟು ಹೋಗಿದೆ. 3ನೇ ರ್ಯಾಂಕ್ ಇಟ್ಟು, 4ನೇ ರ್ಯಾಂಕ್ ಇಟ್ಟು, 5ನೇ ರ್ಯಾಂಕ್ ಇಟ್ಟು, 6ನೇ ರ್ಯಾಂಕು, 7ನೇ ರ್ಯಾಂಕು, ಬೋನಸ್ ಗಳು ಕೊಡ್ಲೇಬೇಕಲ್ಲ ಕಂಪ್ನಿಗಳು. ಸೊ ಕೊಡಕ್ MD ಅವ್ರು ರೆಡಿ ಇದ್ದಾಗ ತಗೊಳಕ್ ನಾವ್ ರೆಡಿ ಇರ್ಬೇಕಲ್ಲ ಸ್ನೇಹಿತರೆ, ಒಂದ್ ಇಂಪಾರ್ಟೆಂಟ್. ಇನ್ನೊಂದೇನ್ ಗೊತ್ತಾ, ಯಾರು ಸಿಸ್ಟಮ್ ಒಳಗ್ ಬರಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಹೇಳ್ತೇನೆ, ಸಿಸ್ಟಮ್ ಒಳಗೆ ಬನ್ನಿ. ಭಾನುವಾರ ಆದ್ರೆ ಎಲ್ ಸಿಗ್ತಾರೆ, ಈಗ ಎಕ್ಸಾಂಪಲ್ ದೀಪಾ ಮಂಜುನಾಥ್ ಭಾನುವಾರ ಎಲ್ಲಿ ಸಿಗ್ತಾರೆ, ಬೆಂಗಳೂರು BOP ಆಫೀಸ್ ಅಲ್ಲೇ ಸಿಗೋದು, ಫೀಲ್ಡ್ ಅಲ್ಲಿ ಸಿಗಲ್ಲ. ಭಾನುವಾರದೊತ್ತು ಫೀಲ್ಡ್ ಮಾಡೋರು ಇದಾರಲ್ಲ, ದಡ್ಡ ಶಿಖಾಮಣಿಗಳು. ಭಾನುವಾರ ಫೀಲ್ಡ್ ಮಾಡೋರು ಇದಾರಲ್ಲ, ದೊಡ್ಡ ಶಿಖಾಮಣಿಗಳು, ಬೇಜಾರ್ ಮಾಡ್ಕೊಬಿಡಿ. ದಡ್ರು ದಡ್ರು. ಭಾನುವಾರ ಮನೇಲಿ ಕೂತ್ಕೊಂಡು ಮಟನ್ ತಿನ್ನೋರು ಇದಾರಲ್ಲ, ಅವ್ರು ದೊಡ್ಡ ಇಷ್ಟ. ಭಾನುವಾರ ನಾಮಕರಣ ಹೋಗೋದು, ಬಾಡೂಟಕ್ಕೆ ಹೋಗೋರು ಇದಾರಲ್ಲ, ಅವ್ರು ಡೆವಲಪ್ಮೆಂಟೇ ಆಗಲ್ಲ. ಯಾಕೆ ಡೆವಲಪ್ಮೆಂಟ್ ಆಗಲ್ಲ ಅಂದ್ರೆ, ಭಾನುವಾರ ಟೀಮ್ ಕಟ್ಬೇಕಾದ್ರೆ ಟೀಮ್ ಅವ್ರು ನಮ್ಮ ಹತ್ರ ಬರ್ಬೇಕಾದ್ರೆ ಅವ್ರ ಕಣ್ಮುಂದೆ ನಾವು ಕಾಣ್ಬೇಕು. ಅದೊಂಥರ ಜಾತ್ರೆ ಇದ್ದಂಗೆ, ನಮ್ಮವರೆಲ್ಲ ಬರ್ತಾ ಇರ್ತಾರೆ, ನಾವೆಲ್ಲ ಕಮ್ಯುನಿಕೇಶನ್ ಆಗ್ತಕ್ಕಂಥ ಟೈಮು. ಒಂದ್ 6 ತಿಂಗಳು 1 ವರ್ಷ ಸ್ಯಾಕ್ರಿಫೈಸ್ ಮಾಡಿ ನಿಮ್ಮನ್ನ ಯಾರು ಕರೆಯಲ್ಲ ಭಾನುವಾರದತ್ತು. ಈಗ ನಾನು BOP ತಗತೀನಿ ಅಂದ್ರೆ MD ನನಗೆ ಬೈತಾರೆ, BOP ಯಾಕೆ ತಗತ್ತೀಯ ಅಂತ. ನೋಡಿ ಹೆಂಗಿದೆ ನನ್ ಕತೆ. ಈಗ ನಾನು BOP ತಗತೀನಿ ಅಂದ್ರೆ BOP ತಗೋಬೇಡ ಅಂತ ಹೇಳ್ತಾರೆ. ನಾನ್ ಸಂಡೇ ಆರಾಮಾಗೆ ಇರ್ಬೋದು. ನಾವು ಹೊಸ ಸ್ಟೇಷನ್ಗೆ ಹೋಗ್ತೀವಿ, ಹೊಸ ಕಡೆಗೆ ಕಾಲ್ಕಾನ್ ಇಟ್ಕೋತೀವಿ, ಕೆಲ್ಸಗಳನ್ನ ಮಾಡ್ತೀವಿ. ನೀವ್ ಇರೋದ್ 4 ಜನ 10 ಜನ 50 ಜನಕ್ಕೆ ಭಾನುವಾರ ರೆಸ್ಟ್ ಮಾಡ್ಬೇಕು. ನೋಡಿ, ಭಾನುವಾರ ಅಂತಕ್ಕಂಥದ್ದು ಇದೆಯಲ್ಲ ಒಂದ್ ಜಾತ್ರೆ ಇದ್ದಂಗೆ. ಹೊಸ ಜನ ಬರ್ತಾರೆ. ಒಬ್ನೇ ಬರ್ಲಿರಿ, ಅಕಸ್ಮಾತ್ ಯಾರೂ ಬರ್ಲಿಲ್ವಾ, ನೀವ ಕೂತ್ಕೊಳ್ಳಿ, ಮೋಟಿವೇಟ್ ಆಗ್ತೀರಾ. ನೋಡಿ, ನಮ್ಮ ಮಹಾಲಕ್ಷ್ಮಿ ಅವ್ರಿಗೆ ಹೇಳ್ಬಾರ್ದು, ಟೀಮ್ ತುಂಬಾ ವೀಕ್ ಆಗಿತ್ತು ಸ್ನೇಹಿತರೆ. ತುಂಬಾ ವೀಕ್ ಅಂದ್ರೆ ತುಂಬಾ ವೀಕ್ ಆಗಿತ್ತು ಬೆಂಗಳೂರಲ್ಲಿ. ಇವತ್ತಿನ ಅವ್ರ ವಾತಾವರಣ ನೋಡ್ತಾ ಇದ್ದೀನಿ. ಮೋಸ್ಟ್ ಆಫ್ ಆಲ್ ಈ ಆಫರ್ ಒಳಗೆ ಅವ್ರು ರ್ಯಾಂಕ್ ಹೊಡೆದ್ ಬಿಡ್ತಾರೆ. 6ನೇ ರ್ಯಾಂಕ್ ಹೊಡೆದಿ 7ನೇ ರ್ಯಾಂಕಿಗೆ ಭಗವಂತ ಟೀಮ್ ಕೊಟ್ಟೇ ಬಿಟ್ಟ. 8 ಜನ ಗೋವಾಗ್ ಬರ್ತಾ ಇದಾರೆ ಟೀಮಲ್ಲಿ, ಯಾರು ಇರ್ಲಿಲ್ಲ. 8 ಜನ ಗೋವಾಗ್ ಬರ್ತಾ ಇದ್ದಾರೆ, ಹೊಸ ಟೀಮ್. ಎಲ್ಲಿಂದ ಬಂತು ಟೀಮು? ಮನುಷ್ಯ ತಾಳ್ಮೆಯಿಂದ ಇರಬೇಕು. ಒಂದೇ ಸರಿ ಎಲ್ಲ ಆಗ್ಬಿಡ್ಬೇಕು, ಹಿಂಗಾಗ್ಬಿಡ್ಬೇಕು, ಹಂಗಾಗ್ಬಿಡ್ಬೇಕು. ಭಗವಂತ ಒಂದೊಂದ್ಸರಿ ಚೆಕ್ ಮಾಡ್ತಾನೆ, ಇವ್ರು ಹೆಂಗಿದ್ದಾರೆ, ಏನಿದ್ದಾರೆ, ತಾಳ್ಮೆಲಿದಾರ, ಯಾವ ತರ ಇದಾರೆ. ನಮ್ ಜಗದೀಶಿಗೂ ತಾಳ್ಮೆ ಚೆಕ್ ಮಾಡಿದ್ರು ಭಗವಂತ. ವಾರ ರೀ 15ರಿಂದ 20 ಸಾವಿರ ನಮ್ ಜಗದೀಶಿಗೆ. 1,000 ಬರ್ತಾ ಇರ್ಲಿಲ್ಲ ರೀ ನಮ್ ಜಗದೀಶಿಗೆ. ಎಷ್ಟೋ ತಿಂಗಳು ಒಂದ್ ಚೆಕ್ ಬರ್ತಾ ಇರ್ಲಿಲ್ಲ ನಮ್ ಜಗದೀಶ್ಗೆ. ಖುಷಿ ಆಗುತ್ತೆ. ವಾರ 15,000, 18,000, 20,000 ತಿಂಗಳಿಗೆ ಎಷ್ಟಾಯ್ತು ರೀ? 80,000 ಲಕ್ಷ. ರ್ಯಾಂಕ್ ಇಂದಲ್ಲ, ವಾರದ ಇನ್ಕಮ್ ರ್ಯಾಂಕ್ ಬಿಡಿ. ವಾರ 20-30 ಐಡಿ ಬರಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ದೆಲ್ಲ ಕಡ್ಲೆಪುರಿ ತರ ರ್ಯಾಂಕ್ ಆಗುತ್ತೆ. ಅದಾಗ್ಬೇಕಂದ್ರೆ ಏನಾಗ್ಬೇಕು ಹೇಳಿ, ನಾವು ಸಿಸ್ಟಮ್ ಒಳಗ್ ಬರ್ಬೇಕು, ನಮ್ ಟೀಮ್ನ ಸಿಸ್ಟಮ್ ಒಳಗ್ ತರಬೇಕು. ಯಾವಾಗ ಟೀಮ್ ಸಿಸ್ಟಮ್ ಒಳಗ್ ಬರುತ್ತೆ, ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ ಹೇಳಿ, ಟೀಮ್ ಸ್ಪ್ರೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನ್ ಕಲ್ತಿದ್ದೀರಾ ಅವ್ರಿಗೆ ಕಲಿಸ್ಬೇಕು. ನೀವು ಇಂಡಿವಿಜುವಲ್ ಫೀಲ್ಡ್ ಹೋಗ್ತಾ ಇದೀರಾ, ಅವರು ಇಂಡಿವಿಜುವಲ್ ಫೀಲ್ಡ್ ಹೋಗಿ ಮಾಡ್ಬೇಕು, ಮನವರಿಕೆ ಮಾಡ್ಬೇಕು, ಎಲ್ಲ ಪ್ಲಾನ್ ಮಾಡ್ಬೇಕು. ಈಗ ಮೊನ್ನೆ ಹೊಸ ಕ್ಯಾಟ್ಲಾಗ್ ಬಂದಿದೆ, ಸ್ವಲ್ಪ ಚೇಂಜಸ್ ಆಗಿದೆ. ನಾನು ಅದಕ್ಕೆ ಮೊನ್ನೆ ಕ್ಯಾಟ್ಲಾಗ್ ಫ್ರೀ ಕೊಟ್ಟೆ. ಕೆಲವರು ಇನ್ನು ಹಳೆ ಕ್ಯಾಟ್ಲಾಗ್ ಇಟ್ಕೊಂಡೇ ಮಾಡ್ತಾ ಇದ್ದೀರಾ. ಹೊಸ ಕ್ಯಾಟ್ಲಾಗ್ ತಗೊಂಡೋಗಿ ಸ್ಪ್ರೆಡ್ ಮಾಡ್ಬೇಕು. ಯಾಕಂದ್ರೆ ಬಾಕ್ಸ್ ಚೇಂಜ್ ಆಗಿದೆ. ಕರೆಕ್ಟ್ ಹೌದು ಅಲ್ವಾ? ಆ ಬಾಕ್ಸ್ ಚೇಂಜ್ ಆದಾಗ ಇದೇ ಅದು ಅದೇ ಅದು ಅಂತ ಬರಲ್ಲ. ನಾವು ಆನ್ಸರಬಲ್ ಆಗಿರ್ಬೇಕಲ್ವಾ, ಅಪ್ಗ್ರೇಡ್ ಆಗ್ಬೇಕಲ್ಲ. 400 ರೂಪಾಯಿ 800 ರೂಪಾಯಿಲೆಲ್ಲ ನಾವು ಲೆಕ್ಕಾಚಾರ ಮಾಡಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ನಾನು ಮೊನ್ನೆ ಫ್ರೀ ಆಫ್ ಕೊಟ್ಬಿಟ್ಟೆ. ಸೂಪರ್ ಸ್ಟಾರ್ ನೋಡಿ, 100 ಸೂಪರ್ ಸ್ಟಾರ್ ಮಾಡ್ಬೇಕು. ಇಷ್ಟೊಂದು ಬಿಸ್ನೆಸ್ ಬರ್ಬೇಕಂದ್ರೆ ಚೆಲ್ಬೇಕು ಸ್ನೇಹಿತರೆ, ಸುಮ್ನೆ ಬರಲ್ಲ. ಮೊನ್ನೆ ಚೆಲ್ದೆ ಬಂತು, ಅಲ್ಲಿ ಏನ್ ಖರ್ಚು ಮಾಡಿದೆ 1 ವಾರದಲ್ಲೇ ವಾಪಸ್ ಬಂದ್ಬಿಡ್ತದೆ. ಒಂದೇ ವಾರದಲ್ಲಿ ಬಂತು. ನೆಕ್ಸ್ಟ್ ವೀಕ್ ಅದ್ರ ನೆಕ್ಸ್ಟ್ ವೀಕ್ ಎಲ್ಲ ಫ್ರೀನೇ. ನಾವ್ ಇಲ್ಲಿ 2,000 ಬರೋದು ಜೋಬಿಗೆ ಇಡ್ಕೋಬೇಕು, 5,000 ಬರೋದು ಜೋಬಿಗೆ ಇಡ್ಕೋಬೇಕು. 1 ರೂಪಾಯಿನೂ ಖರ್ಚೆ ಮಾಡಬಾರ್ದು. ಟೀಮಿನ ಬರೋದೆಲ್ಲ ಕೂಡಿಸ್ತಾ ಹೋದ್ರೆ ಲಕ್ಷ ಮಾಡ್ಬೋದು, ಕೋಟಿ ಮಾಡಕ್ ಆಗಲ್ಲ. ಕೋಟಿ ಮಾಡ್ಬೇಕಂದ್ರೆ ಲಕ್ಷ ಚೆಲ್ಲೇಬೇಕು. ಸೊ ಹಂಗಾಗಿ ನೋಡಿ, ಈಗ ಡೆಲ್ಲಿ ಹತ್ರ ಎಲ್ಲ ಪಾರಿವಾಳ ಬರ್ತಾವ ನೋಡಿ, ಚೆಲ್ತಾರ ನೋಡಿ ಹಕ್ಕಿಗಳು. ಅವಾಗ ಎಷ್ಟು ಹಕ್ಕಿಗಳು ಬರ್ತವೆ. ಸೊ ಇಲ್ಲೇನಾಗತ್ತೆ, ನಾವು ಬರೋದನ್ನೆಲ್ಲ ಕೂಡ್ಸೋದು ಮಾಡ್ಸೋದು, ಒಂದ್ ಆಫರಿಗೆ ಕೊಡಲ್ಲ, ಅಥವಾ ಒಂದ್ ತಿಂಡಿ ತಿನ್ಸಲ್ಲ, ಒಂದ್ ಕಾಫಿ ಕೂಡ್ಸಲ್ಲ. ಇವೆಲ್ಲ ವಾತಾವರಣದಲ್ಲಿ ಎಷ್ಟೋ ಜನದ ಏನಾಗೋದು ಗೊತ್ತಾ, ಟೀಮ್ ಮೈನಸ್ ಆಗ್ತಾ ಇದೆ. ನಾನು ನಿಮಗ್ ಮಾಡ್ತಾ ಇರೋದು ಅಷ್ಟೇ, ಇದು ಕೌನ್ಸಿಲಿಂಗ್ಗೆ. ನೀವ್ ಎದುರಿಗಿಲ್ಲ ಅಂತ ಹೇಳಿ ಏನೇನ್ ತಪ್ಪಾಗುತ್ತೆ ನಮ್ಮಲ್ಲಿ, ಅದು ಬದಲಾವಣೆ ಆಗ್ಬೇಕು ಅನ್ನೋದನ್ನೇ ನಾನು ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್ ಏನಂದ್ರೆ ಸ್ನೇಹಿತರೆ, ಎಲ್ಲಿವರೆಗೂ ನಿಮ್ಮ ಗೋಲ್ ಇದೆಯಲ್ಲ, ನೀವು ಗೆಲ್ಲವರೆಗೂ ಫೋಕಸ್ ಅಲ್ಲಿಂದ ಡ್ರಾಪ್ ಆಗ್ಬಿಟ್ರೆ ನೀವು ಗೆಲ್ಲಕ್ಕೆ ಸಾಧ್ಯ. ಗೆಲ್ಲವರೆಗೂ ಫೋಕಸ್ ಮಾಡ್ಲೇಬೇಕು. ಕೆಲವ್ರು ಏನಾಗುತ್ತೆ, ಒಂದ್ ಗೋಲ್ ಇರ್ತಾರೆ, ಏನ್ ಬೇಕಾರಾಗ್ಲಿ ಸರ್, ಈ ಸರಿ ಅವ್ರನ್ನ ಬಿಟ್ ಮಾಡ್ಬಿಡ್ತೀನಿ, ಇದು ಹಿಂಗ್ ಮಾಡ್ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ಆಗಸ್ಟ್ ಸ್ಟಾರ್ಟಿಂಗ್ ಎತ್ತೆತ್ತು ಹೋಗೋದಂತೆ. ಆಮೇಲೆ ಏನ್ ಮಾಡೋದಂತೆ, ಹಂಗೆ ನಮ್ಮವ್ರು ಎತ್ತೆತ್ತು ಹೋಗಿಯವ್ರು ಇದಾರೆ ಸ್ವಲ್ಪ ಕೆಲವರೆಲ್ಲ.